ಎಲ್ಲರಿಗೆ ನಮಸ್ಕಾರ. ರಾಜಶೇಖರ ಮಹಾಕವಿಯ ಕಾವ್ಯಮೀಮಾಂಸೆಯ ಪರಿಚಯಾತ್ಮಕವಾದ ಈ ಭಾಷಣ ಮಾಲಿಕೆಯಲ್ಲಿ ನಾವು 3ನೇ ದಿವಸಕ್ಕೆ ಬಂದಿದ್ದೀವಿ. ಕವಿರಹಸ್ಯ ಅನ್ನುವ 4ನೆಯ ಅಧ್ಯಾಯ. ಆ ಪದವಾಕ್ಯ ವಿವೇಕ ಯಾವುದಿದೆ ಅದು ತುಂಬ ವಿಶೇಷ. ಕವಿರಹಸ್ಯ ಅನ್ನೋದು ಇಡೀ ಆ ಒಂದು ಅಧಿಕರಣಕ್ಕೆ ಕೊಟ್ಟಿರತಕ್ಕಂಥ ಹೆಸರು. 18 ಅಧಿಕರಣ ಇತ್ತು ಅಂತ, ಅದರೊಳಗೆ ಮೊದಲನೆಯದು ಕವಿರಹಸ್ಯ ಅಂತ. ಆ ಕವಿರಹಸ್ಯದಲ್ಲಿ 4ನೇ ಅಧ್ಯಾಯ ಪದವಾಕ್ಯ ವಿವೇಕ, ಅಂದರೆ ಯಾವ ರೀತಿಯಾದ ಪದಗಳನ್ನು ಹೇಗೆ ಬಳಸಿದರೆ ಯಾವ ಸ್ವಾರಸ್ಯ ಬರುತ್ತದೆ ಹೇಗೆ ಅಂತ ಅನ್ನೋದನ್ನು ಇಟ್ಟುಕೊಂಡು ವಿಸ್ತರಿಸಿಕೊಂಡು ಹೋಗ್ತಾನೆ. ಹಾಗೆ ಮಾಡುವಲ್ಲಿ ಅವನು ಪ್ರತಿಭೆಯಿಂದ ಕವಿ ತಾನು ಕಾಣದ್ದನ್ನು ಕೂಡ ವರ್ಣಿಸ್ತಾನೆ, ತಾನು ಹೋಗದೇ ಇರೋ ಪ್ರದೇಶಗಳನ್ನು ವರ್ಣಿಸ್ತಾನೆ ಅಂತ. ಭಟ್ಟತೌತನ ಒಂದು ಮಾತು ನೆನಪಾಗುತ್ತದೆ. ಅವನು ಹೇಳ್ತಾನೆ, ಎಲ್ಲಿ ಮಳೆಯೇ ಬೀಳುವಲ್ಲ ಆ ಜಾಗದಲ್ಲಿ ಕೂಡ ಇರತಕ್ಕಂಥ ಕವಿ ಮೋಡಗಳಿಂದ ಕವಿದಿರತಕ್ಕಂಥ ಆಕಾಶವನ್ನು ಮತ್ತು ಬೆಟ್ಟಗಳನ್ನೇ ನೋಡದೇ ಇರತಕ್ಕಂಥ ಕವಿ ಎತ್ತರವಾದ ಬೆಟ್ಟಗಳನ್ನು ಕೂಡ ವರ್ಣಿಸಬಲ್ಲ ಪ್ರತಿಭೆಯ ಫಲ ಅದು. ಇಲ್ಲಿ ಅವನು ಹೇಳ್ತಾನೆ, ಜಾತ್ಯಂಧರಾದಂಥವರು ಕೂಡ ಬಗೆ ಬಗೆಯಾಗಿ ವರ್ಣನೆ ಮಾಡ್ತಾರೆ ಅಂತ. ಅದಕ್ಕೆ ಕುಮಾರದಾಸ ಅನ್ನುವ ಕವಿಯನ್ನು ಒಂದು ಉದಾಹರಣೆಯಾಗಿ ಕೊಡ್ತಾನೆ. ಹೋಮರ್ ಹುಟ್ಟುಗುರುಡ ಅಂತ ಕಥೆ ಉಂಟು, ಅವನು ಅದ್ಭುತವಾದ ಕಾವ್ಯ ಬರೆದಿದ್ದಾನೆ ಅಂತ. ಈ ಮಾತುಗಳನ್ನು ನಾವು ಅಕ್ಷರಾರ್ಥದಲ್ಲಿ ತೆಗೆದುಕೊಳ್ಬೇಕಾಗಿಲ್ಲ. ಏನೂ ಅನುಭವ ಇಲ್ಲದೆ ಎಲ್ಲವನ್ನೂ ಪ್ರತಿಭೆಯಿಂದಲೇ ಕಲ್ಪನೆಯಿಂದಲೇ ಮಾಡ್ತೀನಿ ಅಂದರೆ ಅದು ಆಗುವಂಥದ್ದಲ್ಲ. ಪ್ರತಿಭೆ ಇರುವ ಅನುಭವಕ್ಕೆ ಹೊಸ ರೂಪವನ್ನು ಕೊಡುತ್ತದೆ. ಒಂದು ಸಣ್ಣದನ್ನು ನೋಡಿ ದೊಡ್ಡದನ್ನು ಕಲ್ಪಿಸಿಕೊಳ್ಳುವಂತೆ ಮಾಡುತ್ತದೆ. ಹಾಗಾಗಿ ಪ್ರತಿಭೆಯ ಶಕ್ತಿಯನ್ನು ಹೇಳುವಲ್ಲಿ ಅದೊಂದು ಅರ್ಥವಾದ ಒಂದು ಪ್ರಶಂಸೆ. ಆದರೆ ಅದು ಎಲ್ಲವನ್ನೂ ಮಾಡಿಬಿಡ್ತದೆ, ಅದಕ್ಕಾಗಿ ಯಾವ ಅನುಭವವೂ ಬೇಕಿಲ್ಲ ಅಂತ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳೋದು ತಪ್ಪಾಗುತ್ತದೆ. ಮಾತ್ರವಲ್ಲ, ಕವಿಗೆ ಲೋಕಸ್ವಭಾವ ಜ್ಞಾನ ಇಲ್ಲದೇ ಇದ್ದರೆ ಏನನ್ನೂ ಚಿತ್ರಿಸೋದಕ್ಕಾಗೋದಿಲ್ಲ. ಈ ಕಾರಣದಿಂದ ಲೋಕಾವೇಕ್ಷಣ ಬಹಳ ಮುಖ್ಯವಾದದ್ದು. ಬರಿಯ ಲೋಕಾವೇಕ್ಷಣ ಸಾಕಾಗೋದಿಲ್ಲ, ಕಲ್ಪನೆ ತುಂಬ ಮುಖ್ಯ. ನಮಗೆ ಒಂದಲ್ಲ ಒಂದು ಇಂದ್ರಿಯಗಳು ಇದ್ದೇ ಇರುತ್ತವೆ, ಅವುಗಳು ನಮ್ಮ ಸಹಾಯಕ್ಕೆ ಬರುತ್ತವೆ. ಕಣ್ಣಿಲ್ಲದೇ ಇದ್ದವರಿಗೆ ಕಿವಿ ಇರುತ್ತದೆ, ಕೈಕಾಲುಗಳಿಂದ ಅವರು ಸಂವೇದನೆ ಇರುತ್ತದೆ, ಅರ್ಥ ಮಾಡಿಕೊಳ್ತಾರೆ. ಹಾಗೆ ಯಾವುದೇ ಬೇರೆ ದೇಶಗಳಿಗೆ ಹೋಗದೇ ಇದ್ದವರು ಇದ್ದ ಊರಿನಲ್ಲಿಯೇ ಇರುವ ವ್ಯಕ್ತಿಗಳಿಂದಲೇ ಮಾಡ್ತಾರೆ. ಉದಾಹರಣೆಗೆ ಜೇನ್ ಆಸ್ಟಿನ್ ತಾನು ಆ ಸಣ್ಣ ಊರಿಂದ ಆಚೆಗೆ ಹೋದವಳೇ ಅಲ್ಲ, 1-2 ಪಟ್ಟಣಗಳನ್ನು ಬಿಟ್ಟು ಮತ್ತೇನನ್ನೂ ನೋಡಿದವಳೇ ಅಲ್ಲ. ಹಾಗಿದ್ದರೂ ಅವಳು ಅದ್ಭುತವಾಗಿ ಮಾನವ ಸೂಕ್ಷ್ಮ ಸಂವೇದನೆಗಳನ್ನು ಬಲ್ಲಂಥ ರೀತಿಯಲ್ಲಿ ಚೆನ್ನಾಗಿರುವ ರಚನೆಯನ್ನು ಮಾಡಿದ್ದಾಳೆ. ಇದು ನೋಡಿದಾಗ ಆಶ್ಚರ್ಯ ಆಗುತ್ತದೆ. ಮತ್ತು ಅವಳ ವಯಸ್ಸು ಕೂಡ ತುಂಬ ದೊಡ್ಡದಾಗಿರಲಿಲ್ಲ ಇವನ್ನೆಲ್ಲ ಬರೆಯುವಾಗ. ಅದು ಒಂದು ಬಗೆಯ ಕಾದಂಬರಿಯನ್ನು ಬರೆಯೋದೊಳಗೆ ಅವಳು ಸಿದ್ಧಹಸ್ತೆ ಅಂತ ಅಂದುಕೊಂಡ್ಳು. ಅವಳೇ ಒಂದು ಕಡೆ ಹೇಳ್ತಾಳೆ, ಇಫ್ ಯು ಹ್ಯಾವೆಂಟ್ ವಿಸಿಟೆಡ್ ಎ ಪ್ಲೇಸ್ ಡೋಂಟ್ ಟೇಕ್ ಯುವರ್ ಹೀರೋ ಟು ದಟ್ ಪ್ಲೇಸ್ ಅಂತ. ಅಂದರೆ ಆ ಮಟ್ಟಕ್ಕೆ ತಮ್ಮ ಒಂದು ವ್ಯಾಪ್ತಿ ಒಳಗೆ ಮಾಡಬೇಕು, ಮಾಡಿದಾಗ ಎಷ್ಟೆಷ್ಟೋ ಅತಿಶಯವಾಗಿ ಇರುವುದನ್ನು ಸಾಧಿಸೋದಕ್ಕೆ ಸಾಧ್ಯ ಅಂತ. ಕುವೆಂಪು ಅವರು ಮೈಸೂರು, ಕುಪ್ಪಳ್ಳಿ ಈ ಥರ ಒಂದು ಕೆಲವೊಂದು ಜಾಗಗಳನ್ನು ಬಿಟ್ಟರೆ ಬೇರೆ ಊರುಗಳನ್ನು ನೋಡಿದವರೇ ಅಲ್ಲ. ಆದರೆ ಅವರು ಅದಷ್ಟೊಳಗೇ ಬೇಕಾದಷ್ಟು ಕಲ್ಪನೆಯನ್ನು ಮಾಡಿದ್ರು, ಅದ್ಭುತವಾದ ಕೃತಿಗಳನ್ನು ನಿರ್ಮಾಣ ಮಾಡಿದ್ರು. ಇದು ಇಲ್ಲಿ ಕಾಣಬೇಕಾದಂಥದ್ದು. ಮತ್ತು ಅವನು ಹೇಳ್ತಾ, ಈ ಪ್ರತಿಭೆ 2 ರೀತಿಯಾದದ್ದು ಅಂತ. ಮೊದಲ ಬಾರಿಗೆ ಅವನು ಪ್ರತಿಭೆಯನ್ನು ಹೊಸ ರೀತಿಯಲ್ಲಿ ವಿಭಾಗ ಮಾಡಿದ್ದಾನೆ. ಹಿಂದಿನ ಅಲಂಕಾರಿಕರು ಆ ವಿಭಾಗದ ಮೂಲಕ ಬರುವ ಅಂಶಗಳನ್ನು ತಿಳ್ಕೊಂಡಿದ್ರು, ಅದನ್ನು ಹೇಳಿದ್ದಾರೆ ಕವಿ ಸಹೃದಯ ಅಂತೆಲ್ಲ. ಆದರೆ ಪ್ರತಿಭೆಯಲ್ಲಿಯೇ 2 ಪ್ರಕಾರ ಇದೆ ಅಂತ ಮೊದಲಿಗೆ ಹೇಳಿದ ಶ್ರೇಯಸ್ಸು ರಾಜಶೇಖರಂದು ತುಂಬ ದೊಡ್ಡ ಮಾತದು. ಸಾಚ ದ್ವಿಧಾ ಕಾರಯಿತ್ರಿ ಭಾವಯಿತ್ರಿ ಚ ಕವೇಹೆ ಉಪಕುರ್ವಾಣ ಕಾರಯಿತ್ರಿ ಸಾಪಿ ತ್ರಿವಿಧ ಸಹಜ ಆಹಾರ್ಯ ಔಪದೇಶಿಕಿ ಅಂತ ಹೇಳ್ಕೊಂಡು ಹೋಗ್ತಾನೆ. ಸಂಸ್ಕೃತದವರಿಗೆಲ್ಲ ಕ್ಯಾಟಗರೈಸೇಷನ್ ಅಂದರೆ ಬಹಳ ಇಷ್ಟ. SK ಡೇ ಅವರು ಅದಕ್ಕೆ ಹೇಳ್ತಾರೆ, ಅಲಂಕಾರ ಶಾಸ್ತ್ರವನ್ನು ಓದುವಾಗ ಗ್ರಂಥ ಓದ್ತಾ ಇದ್ದೀವಾ ಇಂಡೆಕ್ಸನ್ನು ಓದ್ತಾ ಇದ್ದೀವಾ ಅಂತ ಗೊತ್ತಾಗೋಲ್ಲ ಅಂತ. ಸ್ವಲ್ಪ ಅನುದಾರವಾದರೂ ಸಲ್ಲಬಲ್ಲಂಥ ಟೀಕೆ ಅದು. ಅಂದರೆ ತುಂಬ ವಿಭಾಗಗಳು, ಪ್ರವಿಭಾಗಗಳು, ಉಪೋಪವಿಭಾಗಗಳು ಮಾಡ್ತಾ ಹೋಗ್ತಾರೆ. ಆಮೇಲೆ ಎಷ್ಟೋ ವಿಭಾಗಗಳು ನಮ್ಮ ಅಂತರಂಗಕ್ಕೆ ಮುಟ್ಟೋಲ್ಲ, ಬುದ್ಧಿಗೂ ಕೂಡ ಎಟಕೋದಿಲ್ಲ. ಅವು ಕೇವಲ ವಿಭಾಗ ಕಂಡೂತಿಯಿಂದ ಜಸ್ಟ್ ಫಾರ್ ದಿ ಸೇಕ್ ಆಫ್ ಕ್ಲಾಸಿಫಿಕೇಶನ್ ಅಂತ ಬಂದದ್ದಾಗಿರುತ್ತವೆ. ಇದು ಆನಂದವರ್ಧನಂಥ ಮಹಾ ಅಲಂಕಾರಿಕನಿಂದ ಮೊದಲುಗೊಂಡು ಭೋಜರಾಜನಂತಹ ಬರೀ ವಿಸ್ತರಿಸುವುದೇ ಒಂದು ಚಾಳು ಚಟ ಗೀಳು ಆಗಿರ್ತಕ್ಕಂಥವ್ರವರೆಗೆ ಉಂಟು.
ಅದು ಏನು ಮಾಡೋಕ್ಕಾಗೋದಿಲ್ಲ. ಅದು ಯುಗಧರ್ಮ ಅಂತಂದಬೇಕಾಗುತ್ತದೆ. ಆ ಒಂದು ಸಾಹಿತ್ಯದ ರೀತಿಯೇ ಹಾಗೆ ಅಲ್ಲಿ ಬೆಳೆದಂಥ ಕ್ರಮ ಅಂತ. ಆದರೆ ಒಂದನ್ನು ನಾವು ಒಪ್ಪಬೇಕು, ಶಾಸ್ತ್ರ ಬೆಳೆಯುವುದು ವಿಭಾಗದಿಂದಲೇ. ಆದರೆ ಅನುಭವಕ್ಕೆ ಎಟುಕುವ, ಲಕ್ಷಣಕ್ಕೆ ಸಿಗುವ, ವಿವೇಚನೆಗೆ ದಕ್ಕುವ ವಿಭಾಗವನ್ನು ನಾವು ವಿಭಾಗ ಅಂತ ಮಾಡಬಹುದು. ಸಿಕ್ಕಾಪಟ್ಟೆ ಚಿಕ್ಕ ತುಂಡನ್ನು ಮಾಡಿದ್ರೆ ಅದು ಬೆರಳಿಂದಲೂ ಹಿಡ್ಕೊಳ್ಳೋಕ್ಕಾಗದೇ ಇದ್ದರೆ ಅದಕ್ಕೆ ಬೇರೆ ಟೂಲ್ಸ್ ಬೇಕಾಗುತ್ತದೆ. ಅಂಥದ್ರಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡಿಕೊಂಡು ಅಥವಾ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪಲ್ಲಿ ನೋಡಿಕೊಂಡು ಏನೇನೋ ಮಾಡಬಹುದಾಗಿರ್ಬೋದು. ಆದರೆ ಒಂದು ಉದ್ದಿನೋಡೇನು ಆ ಥರ ತುಂಡು ತುಂಡು ಮಾಡಿಟ್ಬಿಟ್ರೆ ಏನು ಗತಿ? ನಾವು ಯಾವುದೋ ಇರುವೇನೋ ನೊಣವೋ ಆಗ್ಬಿಟ್ಟು ಅದನ್ನು ಆಸ್ವಾದ ಮಾಡಬೇಕಷ್ಟೇ. ಹಾಗಾಗಿ ಬಳಸುವವರು ಯಾರು, ಅವ್ರಿಗೆ ಯಾವ ರೀತಿಯಾದದ್ದಿರಬೇಕು ಅಂತ ನೋಡಬೇಕು. ಕಲೆ ಇತ್ಯಾದಿಗಳಲ್ಲಿ ಅದು ವಿಜ್ಞಾನದಂತೆ, ತಂತ್ರಜ್ಞಾನದಂತೆ, ಯಂತ್ರಗಳಿಂದಲೇ ಉಪಯೋಗಿಸಲ್ಪಡುವಂಥದ್ದಲ್ಲ. ಈಗ ನಾವು ಮೈಕ್ರೋ ಪ್ರೊಸೆಸರ್ಗಳನ್ನು ಎಲ್ಲ ಮಾಡಿಕೊಂಡು, ಚಿಪ್ಗಳನ್ನು ಡಿಸೈನ್ ಮಾಡಿಕೊಂಡು, ಪ್ರಿಂಟೆಡ್ ಸರ್ಕ್ಯೂಟ್ಸ್ ಅಂತ ಮತ್ತು ಸಂಕ್ಷಿಪ್ತವಾದ ರೀತಿಯಲ್ಲಿ ಏನು ಬರ್ತಾ ಇದೆ ಕೆಲಸ ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಆಗುವಂಥದ್ದು, ಆಪ್ಟಿಕ್ ಫೈಬರ್ಸು ಹೀಗೆಲ್ಲ, ಅಲ್ಲಿ ಆ ಸಂಕ್ಷೇಪಕ್ಕೆ ಒಂದು ಅರ್ಥ ಇದೆ. ಆದರೆ ಮಾನವನ ಸಂವೇದನೆಯಿಂದಲೇ ಆಗಬೇಕಾದದ್ದಕ್ಕೆ ಅಂಥ ಸಂಕ್ಷೇಪಕ್ಕೆ ಆಗೋಲ್ಲ. ಈಗ ಕಾರ್ ಸೈಜನ್ನು ನೀವು ಎಷ್ಟು ರೆಡ್ಯೂಸ್ ಮಾಡೋಕ್ಕೆ ಸಾಧ್ಯ? ನಾವೇ ಸ್ವರ್ಗಿ, ನಾವೇ ಹಲ್ಲುಗಳ ಥರ ಆಗಬೇಕು. ಆವಾಗ ಮಾತ್ರ ಬೆಂಕಿ ಪಟ್ಟಿಗೆ ಥರ ಕಾರುಗಳಿರೋದಕ್ಕೆ ಸಾಧ್ಯ. ಅಂದರೆ ಇಲ್ಲಿ ಒಂದು ಮಿತಿ ಬರುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಬುದ್ಧಿಗ್ರಹಣೆ, ನಮ್ಮ ಭಾವಗ್ರಹಣೆ ಅಂತ ಒಂದಿದೆಯಲ್ಲ, ಅದಕ್ಕೆ ಬೇಕು. ಸಂಗೀತವನ್ನು ಯಾವ ಡೆಸಿಬಲ್ಸಲ್ಲಿ ಕೇಳಬಹುದು, ಮನುಷ್ಯನ ಕಿವಿ ಯಾವ ಡೆಸಿಬಲ್ಸಲ್ಲಿ ಅವಕಾಶ ಮಾಡಿಕೊಡುತ್ತೋ ಅಷ್ಟರೊಳಗೆ, ಅದಕ್ಕೆ ಹೆಚ್ಚಿಂದೂ ಅಲ್ಲ ಕಡಿಮೆದೂ ಅಲ್ಲ. ಅದೇನು ಯಾವುದೇ ಸಬ್ಸಾನಿಕ್ಕು ಸೂಪರ್ಸಾನಿಕ್ಕು ಆಗಿರ್ತಕ್ಕಂಥ ಸೌಂಡ್ ವೇವ್ಸಲ್ಲಿ ಸಂಗೀತ ಹಾಡಿದ್ರೆ ವಿಶೇಷ ಅಂತ ಯಾರಾದರೂ ಹೇಳಿದ್ರೆ ಅದನ್ನು ಕೇಳೋದಕ್ಕಾಗಿದ್ದೆ, ಕೇಳಿ ಬದುಕೋದಕ್ಕೆ ಸಾಧ್ಯವೇ? ಈ ದೃಷ್ಟಿಯಿಂದ ನೋಡಿದಾಗ ನಮ್ಮ ಇಂದ್ರಿಯಗ್ರಾಹ್ಯವಾದ, ಬುದ್ಧಿಗ್ರಾಹ್ಯವಾದ ಮಟ್ಟ ಅಂದರೆ ಅದು ತುಂಬ ಅಲ್ಲ. ವಿಜ್ಞಾನ ತಂತ್ರಜ್ಞಾನಗಳು ದೇ ಹ್ಯಾವ್ ಎಕ್ಸ್ಪೊನೆನ್ಷಿಯಲ್ ಚೇಂಜಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಕಾಲ ಪ್ರವಾಹದಲ್ಲಿ ಅವುಗಳಿಗೆ ತುಂಬ ಬದಲಾವಣೆ ಬರ್ತದೆ. ಆದರೆ ಆಸ್ವಾದ ನಮ್ಮ ಮಟ್ಟಿಗೆ ಸಂಬಂಧಪಟ್ಟಂತೆ ಅದು ಒಂದು ಊಟ ತಿಂಡಿದೇ ಇರಬಹುದು, ಅಥವಾ ಹಾಡು ಸಂಗೀತ, ಇಲ್ಲ ಕುಣಿತ, ನಾಟಕ, ಕಾವ್ಯ, ಕಾದಂಬರಿ ಇವುಗಳದಿರ್ಬೋದು. ಇವುಗಳಲ್ಲಿ ತುಂಬ ತುಂಬ ವಿಚಿತ್ರವಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳದೆ ಬಹಳ ಜನ ಮಾಡರ್ನ್ ಸೈನ್ಸ್ ಡೆವಲಪ್ ಆಗ್ತಾ ಇರೋದ್ರೆ ರಸ ತೀರಿ ಅಬ್ಸುಲೇಟ್ ಆಗ್ತಾ ಇದೆ ಅಂತಾರೆ. ಅದೇನೊಂದು ಸೆಲ್ ಫೋನ್ ಅಬ್ಸುಲೇಟ್ ಆದ ತಕ್ಷಣ ಇನ್ನೊಂದು ಸೆಲ್ ಫೋನ್ ಬಂದಂಗೆ, ಹಾಗಲ್ಲವೇ ಇಲ್ಲ. ನಮ್ಮ ಮನುಷ್ಯನ ಭಾವನೆಗಳಲ್ಲಿ ಏನಾದರೂ ವ್ಯತ್ಯಾಸ ಬಂತ? ಇವತ್ತಿಗೂ ಅವನಿಗೆ ರಾಗದ್ವೇಷಗಳ ರೀತಿ ಒಂದೇ ಥರ ಇದೆ. ಇಷ್ಟರಾದವರು ಯಾರಾದರೂ ನೆಗೆದು ಬಿದ್ದರೆ ದುಃಖವೇ ಆಗುತ್ತೆ, ಚಪ್ಪಾಳೆ ತಟ್ಕೊಂಡೇನು ಕುಣಿದಾಡೋದಿಲ್ಲ. ಅನಿಷ್ಟವಾದದ್ದೇನಾದರೂ ಆದಾಗ ಸಂಕಟವೇ ಆಗುತ್ತೆ, ಸಿಡುಕ್ತಾನೆ. ಹೀಗೆ ಆ ಮೂಲಭೂತವಾದ ರಾಗದ್ವೇಷಗಳ ಸ್ವರೂಪದಲ್ಲಿ, ಭಾವನೆಗಳ ವ್ಯಕ್ತೀಕರಣದಲ್ಲಿ ವ್ಯತ್ಯಾಸ ಇಲ್ಲದೆ ಇರೋದ್ರಿಂದ ರಸತೀರಿಗೆ ಮತ್ತಾವ ರೆಕ್ಕೆ ಪುಕ್ಕನೂ ಕಟ್ಟಬೇಕಾಗಿಲ್ಲ. ಸೈಕಾಲಜಿನಲ್ಲಿ ಬಹಳ ಆಗಿದೆ, ಪ್ಯಾರಾಸೈಕಾಲಜಿಯಲ್ಲಿ ಆಗಿದೆ, ಅಬ್ನಾರ್ಮಲ್ ಸೈಕಾಲಜಿಲಿ ಹೀಗಾಗಿದೆ ಅಂತಾರೆ. ಅದು ಕ್ಲಿನಿಕಲ್ ಆದದ್ದು. ನಮಗೆ ಬೇಕಾಗಿರ್ತಕ್ಕಂಥದ್ದು ದೈನಂದಿನ ಅನುಭವಕ್ಕೆ ಬರತಕ್ಕಂಥದ್ದು. ನೀವು ಹೇಳ್ತಕ್ಕಂಥ ಸೈಕಾಲಜಿಸ್ಟ್ ಮಾಡ್ತಕ್ಕಂಥ ವಿಭಾಗ ಅದೆಲ್ಲ ಒಬ್ಬ ಸಾಮಾನ್ಯ ರಸಿಕನಿಗೆ ಅನುಭವಕ್ಕೆ ಬರ್ತಾ ಇದೆಯಾ ಅಂತ. ಅಂದರೆ ನಮಗೆ ಅನುಭವಕ್ಕೆ ಬರುವಂಥದ್ದು ಯಾವುದಿದೆ ಈ ಇಂದ್ರಿಯಗಳಿಗೆ, ಮನೋಬುದ್ಧಿಗಳಿಗೆ, ಅದರ ಮೂಲಕ ಕಲೆನ ಆಸ್ವಾದ ಮಾಡ್ತೀವಿ. ಕಲೆನ ಆಸ್ವಾದ ಮಾಡೋದಕ್ಕೆ ಮತ್ತೊಂದು ಎಕ್ವಿಪ್ಮೆಂಟ್ ಬೇಕು. ಅಂದರೆ ನಮ್ಮ ಬ್ರೈನಲ್ಲಿ ಮತ್ತೊಂದು ಸೆಲ್ಲನ್ನೋ ಚಿಪ್ಪನ್ನೋ ಏನೋ ತಂದು ತುರುಕು ಬಿಟ್ಟಿದ್ರೆ ಮಾಡ್ತೀವಿ ಅಂದರೆ ಆವಾಗ ಸರಿ, ಅದಕ್ಕೆ ಬೇರೆ ಆದೀತು ಏನೋ. ಹೀಗಾಗಿ ವಿಭಾಗ ಕಂಡೂತಿ ನಮ್ಮ ಸಂಸ್ಕೃತ ಅಲಂಕಾರಿಕರಲ್ಲಿ ಒಂದು ವ್ಯಾಧಿಯಾಗಿ ಬಂದಿದೆ. ರಾಜಶೇಖರ ಕೂಡ ಅದಕ್ಕೆ ಯಥೇಷ್ಟವಾದಂಥ ಕಾಂಟ್ರಿಬ್ಯೂಷನ್ ಮಾಡಿದ್ದಾನೆ. ಇಷ್ಟಿದ್ದರೂ ಒಂದಷ್ಟು ಒಳ್ಳೆಯದನ್ನು ಮಾಡಿದ್ದಾನೆ ಅನ್ನೋದನ್ನು ಗಮನಿಸೋಣ. ಅಲ್ಲಿ ಕಾರಯಿತ್ರಿ, ಭಾವಯಿತ್ರಿ ಅಂತ ಕವಿದೃಷ್ಟಿಯಿಂದ, ಕಲಾವಿದನ ದೃಷ್ಟಿಯಿಂದ ಕಾರಯಿತ್ರಿ, ಸಹೃದಯನ ರಸಿಕನ ದೃಷ್ಟಿಯಿಂದ ಭಾವಯಿತ್ರಿ ಅಂತ ಎರಡನ್ನು ಹೇಳಿದ್ದಾನೆ. ಅದು ಕೊಡುವ ಪದಗಳಲ್ಲಿಯೇ ದೇ ಆರ್ ಸೆಲ್ಫ್ ಎವಿಡೆಂಟ್. ಕಾರಯಿತ್ರಿ ಅನ್ನೋದು ಕರ್ಣಾರ್ಥಕದಲ್ಲಿ ಬಂದಿದೆ, ಭಾವಯಿತ್ರಿ ಅನ್ನೋದು ಆಸ್ವಾದನಾರ್ಥದಲ್ಲಿ ಬಂದಿದೆ. ಒನ್ ಕ್ರಿಯೇಟಿವ್ ಇಮ್ಯಾಜಿನೇಷನ್ ಆ್ಯಂಡ್ ಅಪ್ರಿಷಿಯೇಟಿವ್ ಇಮ್ಯಾಜಿನೇಷನ್ ಅಂತ ಅದನ್ನು ಹೇಳಬಹುದು. ಆದರೆ ಸ್ವಾರಸ್ಯ ಏನೆಂದರೆ, ಕವಿಯೂ ಕೂಡ ತಾನು ಕೃತಿ ನಿರ್ಮಾಣದ ಮುನ್ನ, ಕಲಾವಿದನು ತನ್ನ ಕಲೆಯನ್ನು ನಿರ್ಮಾಣ ಮಾಡುವ ಮುನ್ನ ಆ ಕಲ್ಪನೆ ಸ್ಫುರಣೆ ಅವನಿಗೆ ಬಂದಾಗ ಅವನು ಭಾವುಕನೇ ಆಗಿರ್ತಾನೆ. ಈ ಅರ್ಥದಲ್ಲಿಯೇ ವೇದದಲ್ಲಿ
ಜಗತ್ತು ಪರಮಾತ್ಮನ ಕಾವ್ಯ, ದೇವಸ್ಯ ಪಶ್ಯ ಕಾವ್ಯಂ ನ ಮಮಾರ ನ ಜೀರ್ಯತಿ ಎನ್ನುವ ಮಾತು ಬಹಳ ವಿಶೇಷವಾಗುತ್ತದೆ. ಈ ಜಗತ್ಕಾವ್ಯ, ಜಗತ್ಕಲೆಯನ್ನು ಆಸ್ವಾದ ಮಾಡಿದ ಮೇಲೆ ನಾವು ಮಾನವ ಕಾವ್ಯ, ಮಾನವ ಕಲೆಗಳನ್ನು ನಿರ್ಮಾಣ ಮಾಡಿಕೊಳ್ತೀವಿ. ಇದು ರಾಜಶೇಖರನಿಂದ ನಾವು ಪಡ್ಕೊಳ್ಬಹುದಾದಂಥ ಹೊಸ ಹೊಳಹು ಅಂತ ಅನಿಸುತ್ತದೆ. ಆಮೇಲೆ ಅವನು ಮತ್ತೆ ಪ್ರತಿಭೆ 3 ರೀತಿಯಾದದ್ದು ಅಂತ ಹೇಳ್ತಾನೆ. ಅಲ್ಲಿ ಸಹಜವಾದ ಪ್ರತಿಭೆ ಮತ್ತು ವ್ಯಾಸಂಗ, ಪಾಂಡಿತ್ಯ ಇತ್ಯಾದಿಗಳಿಂದ ಪರಿಷ್ಕಾರಗೊಂಡು ಬರುವಂಥ ಪ್ರತಿಭೆ ಮತ್ತು ದೈವಾನುಗ್ರಹದಿಂದ ಬರುವುದು ಅಂತ. ಅದು ಎಲ್ಲರಿಗೂ ಅದನ್ನು ಹೇಳ್ಕೊಂಡು ಬರ್ತಾನೆ, ಈ ರೀತಿಯಾದದ್ದು. ಮತ್ತೆ ಅಲ್ಲಿ ವಿಭಾಗ ಮಾಡ್ಕೊಂಡು ಬರ್ತಾನೆ. ಅಂದರೆ ಅಲ್ಲಿ ಒಂದು ಕಡೆ ಹೇಳ್ತಾನೆ, ಬಹಳ ಚೆನ್ನಾಗಿರ್ತಕ್ಕಂಥ ಮಾತು ಅದು. ಏನಂತಂದರೆ, ಜನ್ಮ ಸಂಸ್ಕಾರಯೋ ನಿರಹಾರ್ಯ ಮಂತ್ರತಂತ್ರಾದ್ಯುಪದೇಶ ಪ್ರಭವ ಔಪದೇಶಿಕಿ ಐಹಿಕೇನ ಕಿಯತಾಪಿ ಸಂಸ್ಕಾರೇಣ ಪ್ರಥಮಾ ತಾಂ ಸಹಜೇತಿ ವ್ಯಪದಿಶಂತಿ ಮಹತಾ ಪುನರಾಹಾರ್ಯ ಔಪದೇಶಿಕ್ಯಾ ಪುನರೈಹಿಕ ಏವ ಉಪದೇಶಕಾಲ ಐಹಿಕ ಏವ ಸಂಸ್ಕಾರಕಾಲ ತೈಮೇ ತ್ರಯೋಪಿ ಕವಯಃ ಅಂತ ಆರಂಭ ಮಾಡಿಕೊಂಡು ಬರೋದ್ರೊಳಗೆ ಅತ್ಯಲ್ಪ ಸಂಸ್ಕಾರದಿಂದಲೇ ಬಂದಂಥದ್ದು ಸಹಜ ಅನ್ನುವ ಮಾತನ್ನು ಹೇಳ್ತಾರೆ. ಐಹಿಕೇನ ಕಿಯತಾಪಿ ಸಂಸ್ಕಾರೇಣ ಅಂತ. ಇದು ಆ ಕಿಯತಾ ಅನ್ನುವ ಪದ ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಕಾರಣ ಇಷ್ಟೇ, ಎಷ್ಟೇ ಜನ್ಮಜಾತವಾದ ಪ್ರತಿಭೆ ಇದ್ದರೂ ಕೂಡ ಅದಕ್ಕೊಂದು ಸ್ವಲ್ಪ ಸಂಸ್ಕಾರ ಬೇಕಾಗುತ್ತದೆ. ಅದು ಇಲ್ಲದೆ ಕೆಲಸ ಮಾಡುವುದಿಲ್ಲ. ಹುಟ್ಟಿದ ತಕ್ಷಣ ನನಗೆ ಕಾವ್ಯತ್ವ ಬಂದಿದೆ, ಕಲಾವಿತ್ವ ಬಂದಿದೆ ಅಂದರೆ ಆಗುವಂಥದ್ದಲ್ಲ. ಒಂದು ಸ್ವಲ್ಪ ರಿಫೈನ್ಮೆಂಟ್ ಬೇಕು. ಈ ಅರ್ಥದಲ್ಲಿ ಕಿಯತಾ ಅಪಿ ಸಂಸ್ಕಾರೇಣ ಅಂತ. ಪಾತಂಜಲ ಮಹಾಭಾಷ್ಯದಲ್ಲಿ ಕಸ್ಯಾಂಶ್ಚಿದಪಿ ವಿದ್ಯಾಯಾಮ್ ಅಂತ ಹೇಳ್ತಾರೆ. ಶಿಷ್ಟರು ಅಂತ ಅನ್ನಿಸ್ಕೊಳ್ಬೇಕು. ಯಾವುದೇ ಒಂದು ವಿದ್ವತ್ತೆಗೆ, ವಿದ್ಯೆಗೆ, ಕಲೆಗೆ, ಯಾವುದೇ ಜೀವನದ ಮೌಲ್ಯಗಳಿಗೆ ಪ್ರಮಾಣ ಪುರುಷರು ಅಂತ ಅನ್ನಿಸ್ಕೊಳ್ಬೇಕು ಅಂದರೆ ಯಾವುದೋ ಒಂದು ಏರಿಯಾ ಆಫ್ ಸ್ಪೆಷಲೈಸೇಷನ್ ಆದರೂ ಚೆನ್ನಾಗಿರಬೇಕು. ಕಸ್ಯಾಂಶ್ಚಿದಪಿ ವಿದ್ಯಾಯಾಮ್ ಪಾರಗಾಹ, ಸಮ್ ವೇರ್ ಸಮ್ ಹೌ, ಹೇಗೋ ಒಂದು ಕಡೆ ಚೆನ್ನಾಗಿ ತಿಳಿದವರಾಗಿರಬೇಕು ಅಂತ. ಆ ರೀತಿಯಲ್ಲಿ ಕಿಯತಾ ಅಪಿ ಅಂತನ್ನುವ ಮಾತು ಇಲ್ಲಿ ತುಂಬ ಧ್ವನಿಪೂರ್ಣವಾದದ್ದು. ಇಟ್ಸ್ ಎ ಲೋಡೆಡ್ ವರ್ಡ್ ಅಂತ ನನಗನ್ಸುತ್ತದೆ. ಆಮೇಲೆ ಅವನು ಹೇಳ್ತಾನೆ, ಇದರಿಂದ ಬಂದದ್ದು ಸಾರಸ್ವತ ಅಂತ ಒಂದು ಕವಿ ವಿಭಾಗ, ಆಭ್ಯಾಸಿಕ ಅಂತ, ಔಪದೇಶಿಕ ಅಂತ. ಸಾರಸ್ವತ ಅಂದರೆ ಗಿಫ್ಟೆಡ್ ಅಂತ ನಾವು ಹೇಳ್ತೀವಿ. ಅದು ನಿಜ, ಕೆಲವರಿಗೆ ಅತ್ಯಲ್ಪ ಪ್ರಯತ್ನದಿಂದಲೇ ಆಗಿರುತ್ತದೆ. ಇನ್ನು ಆಭ್ಯಾಸಿಕರು ಪ್ರಯತ್ನದಿಂದ ಮಾಡಿಕೊಂಡಿರ್ತಾರೆ, ತದೇಕವಾಗಿ ತಮ್ಮನ್ನು ತಾವು ರೂಪುಗೊಳಿಸ್ಕೊಳ್ತಾರೆ. ಮತ್ತು ಔಪದೇಶಿಕರು ಅನ್ನೋದು ಆ ಕಾಲದ ನಂಬಿಕೆ. ಈಗಲೂ ಎಷ್ಟೋ ಜನಕ್ಕೆ ನಂಬಿಕೆ ಇದೆ, ನನಗಿದ್ರೊಳಗೇನಂಥ ಹುರುಳು ಕಾಣಿಸೋದಿಲ್ಲ. ಏನಂದರೆ ಯಾವುದೋ ಮಂತ್ರಸಿದ್ಧಿ ತಂತ್ರಸಿದ್ಧಿಯಿಂದ ಆಗಿಬಿಡುತ್ತೆ ಅಂತ. ಎಷ್ಟೆಷ್ಟು ನೀವು ಜಪ ಮಾಡಲಿ, ತಲೆ ತಿಪ್ಪರ್ಲಾಗ ಹೊಡೆದರೂ ಕೂಡ ಆ ಜಪದ ಮಾತುಗಳು ಚೆನ್ನಾಗಿ ಬಾಯ್ಪಾಠ ಆಗುತ್ತವೆ ಹೊರತು ಬೇರೆ ಆಗೋದೇ ಇಲ್ಲ. ನೀವು ಸೌಂದರ್ಯ ಲಹರಿನಲ್ಲಿ ನಾನೇ ಹೇಳ್ತೀನಿ, ಕವೀಂದ್ರಾಣಾಂ ಚೇತಃ ಕಮಲವನ ಬಾಲಾತ ಪರುಚಿಂ ಭಜಂತೆ ಯೇ ಸಂತಃ ಕಚಿತರುಣಾಮೇವ ಭವಿತಿಂ ವಿರಿಂಚಿ ಪ್ರೇಯಸ್ಯ ತರುಣತರ ಶೃಂಗಾರ ಲಹರಿ ಗಭೀರಾಭಿರ್ವಾಗ್ಭಿಸ್ತಿ ವಿದಧತಿ ಸತಾಂ ರಂಜನಮಮಿ. ನೆಕ್ಸ್ಟ್ ಸವಿತ್ರೀಭಿರ್ವಾಚಾಂ ಶಶಿಮಣಿಶಿಲಾಭಂಗರುಚಿಭಿರ್ವಶಿರ್ನಾದ್ಯಾಭಿಸ್ತ್ವಂ. ಈ ಥರ ಒಂದು 4-5 ಪದ್ಯಗಳು ಕಾವ್ಯ ಕೌಶಲಕ್ಕೆ ಅಂತ. ಇವತ್ತು ನನ್ನ ಎದುರಿಗೆ ಯಾವನಾದರೂ ಬಂದು ಈ 4 ಪದ್ಯ ಬಿಟ್ಟು ಇನ್ನೇನು ಹೇಳ್ಕೊಂಡಿಲ್ಲ ಅನ್ನೋನೋ ಒಂದು 100 ಪದ್ಯ ಚೆನ್ನಾಗಿರೋದು ಬರೆದ್ಬಿಡ್ಲಿ ನೋಡೋಣ, ಆಗುವಂಥದ್ದಲ್ಲ. ಅದಕ್ಕಷ್ಟೇ, ಇದಕ್ಕಿಷ್ಟೇನೆ. ನೀವು ಬಾಳೆಕಾಯಿ ಬೋಂಡ ಮಾಡೋದಕ್ಕೆ ಅಂತ ಬಾಳೆಕಾಯಿನ ಹೆಚ್ಚಿ ಕಡಲೆ ಹಿಟ್ಟಲ್ಲಿ ಹಾಕ್ಕೊಂಡ ತಕ್ಷಣ ಅದು ಉದ್ದಿನ ಹಿಟ್ಟು ಮಾಡೋದಕ್ಕಾಗುತ್ತಾ, ಉದ್ದಿನ ವಡೆ ಮಾಡೋದಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ದಟ್ ಈಸ್ ದಟ್, ಅದೇ ಇದೆ. ಹಾಗಾಗಿ ಇವುಗಳೆಲ್ಲ ತುಂಬ ಭ್ರಮೆಗಳು. ಭಗವದ್ ಅನುಗ್ರಹ ಬೇಕು ಅನ್ನುವುದನ್ನು ಬೇಕಾದ್ರೆ ಒಪ್ಪೋಣ, ಆದರೆ ಇಷ್ಟು ಮಾಡಿಬಿಟ್ರೆ ಎಲ್ಲ ಆಗುತ್ತದೆ ಅಂತ ಮಂತ್ರಕ್ಕೆ ಮಾವಿನಕಾಯಿ ಖಂಡಿತ ಉದುರೋದಿಲ್ಲ. ಬೇಕಾದ್ರೆ ನಾವೆಷ್ಟು ಕಲ್ಲೇ ನಮ್ಮ ತಲೆ ಮೇಲೆ ಬೀಳುತ್ತಷ್ಟೆ, ಇನ್ಯಾವುದೂ ಆಗೋಲ್ಲ. ಏನೋ ಆ ಕಾಲದವರೆಗೆ ಒಂದಷ್ಟು ಭಾವ ಇತ್ತು, ಹೇಳ್ಕೊಂಡು ಹೋಗ್ತಾರೆ. ನಾನು ನೋಡಿದ್ದೀನಿ ಎಷ್ಟೋ ಜನ ಅವ್ರ ಕೂತ ಮನೆಗಳು ಸೌಕಲಾಗಿ ಹಪ್ಪಳದಂತೆ ಆಗಿ ತೂತಾಗಿ ಅವ್ರಿಗೆ ಪೈಲ್ಸ್ ಕಂಪ್ಲೇಂಟ್ ಬಂದಿದೆ, ಅವ್ರಿಗೆ ಯಾವ ಮಂತ್ರಸಿದ್ಧಿನೂ ಆಗಿಲ್ಲ. ಯಾರೋ ಮಂತ್ರಸಿದ್ಧಿ ಬಗ್ಗೆ ಬೇಸರ ಪಟ್ಕೊಳ್ಬೇಕಾಗಿಲ್ಲ. ಯಾಕೆ ಅಂತಂದರೆ ಇವುಗಳ ಬಗ್ಗೆ ಭ್ರಮೆ ಬಿಟ್ಟಷ್ಟು ಒಳ್ಳೆಯದು ಅಂತ. ಏನೇನೋ ಪಾಪ ಒದ್ದಾಟಗಳು ಮಾಡ್ಕೊಳ್ತಾರೆ. ಭಗವದ್ಭಕ್ತಿ ಬೇರೆ, ಈ ಚಟಗಳು ಬೇರೆ ಅಂತ ನನಗೆ ಅನಿಸುತ್ತದೆ. ಇವುಗಳನ್ನು ಕಟ್ಕೊಂಡು ಏನೂ ಆಗತಕ್ಕಂಥದ್ದಲ್ಲ. ಜೇನುತುಪ್ಪದಲ್ಲಿ ಅಭಿಷೇಕ ಮಾಡ್ತಾ ಇರೋಣ ಶಿವನಿಗೆ, ಆವಾಗ ಕಂಠ ಇಂಪಾಗುತ್ತೆ ಅಂದರೆ ಜೇನನ್ನು ಸಿಕ್ಕಾಪಟ್ಟೆ ತಿಂದು ಆರೋಗ್ಯವೋ ಅನಾರೋಗ್ಯವೋ ಬರ್ಬೋದೇ ಹೊರತು ಕಂಠ ಖಂಡಿತವಾಗಿ ಸರಿಯಾಗೋದಿಲ್ಲ. ಅದಕ್ಕೆ ಬೇರೆಯೇ ಸಾಧನೆ ಮಾಡಬೇಕಾಗುತ್ತದೆ. ಇವುಗಳು ಬೇರೆ ಬೇರೆಯೇ ಆಗಿರ್ತಕ್ಕಂಥದ್ದು. ಒಂದೊಂದು ದೇಶದಲ್ಲಿ ಒಂದೊಂದು ಕರೆನ್ಸಿ ನಡೆಯುತ್ತದೆ, ಆ ರೀತಿಯಾಗಿಯೇ ಹಾಗೆ ನೋಡ್ಕೊಂಡು ಹೋಗಬೇಕು. ಇವನು ಅದನ್ನು ಪಾಪ ಹೇಳ್ತಾನೆ.
ಏನೂ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಅವನು ಮುಂದುವರೆದು ಸಾರಸ್ವತ ಸ್ವತಂತ್ರ ಸ್ಯಾತ್ ಭವೇದ್ ಅಭ್ಯಾಸಿಕೋ ಮಿತಃ ಉಪದೇಶ ಕವಿಸ್ತತ್ರ ವಲ್ಗು ಫಲ್ಗುಚ ಜಲ್ಪತಿ ಅಂತ ಅವನಿಗೂ ಗೊತ್ತಿದೆ ಪಾಪ, ನಂಬಿಕೆಯನ್ನು ಪೂರ್ತಿ ನಂತರ ಕಿತ್ತೆಸೆಯಲಾರ. ಅದಕ್ಕೋಸ್ಕರ ಹೇಳ್ತಾನೆ, ಅದು ಏನಂತಂದರೆ ಸಾರಸ್ವತ ಅನ್ನುವ ಕವಿ ಇದ್ದಾನಲ್ಲ, ಅವನು ಸರ್ವೋತ್ಕೃಷ್ಟವಾದಂಥವನು. ಆಮೇಲೆ ಭವೇದ್ ವೇದ ಅಭ್ಯಾಸಿಕೋ ಮಿತಃ, ಆಮೇಲೆ ಪ್ರಯತ್ನಗಳಿಂದ ವ್ಯಾಸಂಗದಿಂದ ಆದಂಥವನು ಒಂದು ಮಟ್ಟಿಗೆ. ಅರೆ ಉಪದೇಶ ಕವಿ, ಈ ಮಂತ್ರ ತಂತ್ರ ಜಪ ಮಾಡ್ಕೊಂಡು ಬಂದವನು ವಲ್ಗು ಫಲ್ಗುಚ ಜಲ್ಪತಿ, ಏನೋ ಅಲ್ಪ ಸ್ವಲ್ಪ ಹರಕು ಮುರುಕು ಮಾಡ್ತಾನೆ ಅಂತ ಹೇಳಿಬಿಟ್ಟಿದನು. ಒಬ್ಬರು ಮಂಗಳೂರಿನ ಕಡೆಯವರು ಬೃಹತ್ಗಾತ್ರದ ಗ್ರಂಥಗಳು ಬರೆದಿದ್ದಾರೆ. 5,000, 10,000, 15,000 ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ. ನನ್ನ ಆಣೆಗಳು ಅದರಲ್ಲಿ ಹುಡುಕಿದ್ರೆ ರಸವತ್ತಾದಂಥ 10 ಪದ್ಯ ಸಿಗೋದಿಲ್ಲ. ಅವರು ಈ ಬಗ್ಗೆ ನೀವು ಮುನ್ನುಡಿ ಬರೀರಿ ಅಂತ ನನಗೆ ಕೇಳಿದ್ರು. ನಾನು ಇದನ್ನು ಬರೀಬೇಕಾಗತ್ತೆ, ಆ ಮಂಗಳ ಬೇಡ, ಶುಭಾನ ಅಂತ ಹೇಳ್ಬಿಟ್ಟಿದ್ರು. ಕುಂಕುಮ ಇಡೋದಕ್ಕೆ ಹೋದಾಗ ತಗೊಂಡು ಬಂದರು, ಇದು ಯಾತಕ್ಕೆ ಅಂತ. ಹಾಗಾಗಿ ಸರಿಯಾಗೋದಿಲ್ಲ, ತಿಲಕಪ್ರಾಯವಾದ ಮುನ್ನುಡಿನಲ್ಲಿ ಅಪಸ್ವರಗಳನ್ನು ಎತ್ತಬಾರ್ದು, ನಾನು ಬರೆಯೋದಿಲ್ಲ ಅಂತ. ಇಲ್ಲ, ನಾನು ಮಂತ್ರ ಜಪ ಎಲ್ಲ ಮಾಡಿದ್ದೀನಿ, ಮಂತ್ರ ಜಪಕ್ಕೆ ಇಷ್ಟೇ ಆಗೋದು, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಅಂತಲೂ ಅಂದೆ. ಅಂದರೆ ಏನೋ ಭ್ರಮೆ ಕಲ್ಪಿಸ್ಕೊಂಡು ಬಿಡ್ತಾರೆ, ಅದು ಆಗುವಂಥದ್ದಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದರಿಂದ ಆ ಕಡೆ ಆ ಮಂತ್ರ ದೇವತಾ ಭಕ್ತಿ ಇತ್ಯಾದಿಗಳಿಗೂ ಚ್ಯುತಿ ಆಗುತ್ತದೆ. ಇದೇನು ಇಷ್ಟೇನ ಕೊಟ್ಟಿದ್ದು ಆ ದೇವತೆ ಅಂತ, ಇದು ಯುಕ್ತವಲ್ಲ. ಇಂಥವರು ಕೂಡ ಅಲ್ಲಲ್ಲಿ ಸತ್ಯವನ್ನು ಹೇಳ್ತಾರೆ ನೋಡಿ. ಉತ್ಕರ್ಷ ಶ್ರೇಯಾನ್, ಅದು ಬಹಳ ಮುಖ್ಯ. ಬುದ್ಧಿಮತ್ವಂಚ ಕಾವ್ಯಾಂಗ ವಿದ್ಯಾ ಸ್ವಭ್ಯಾಸ ಕರ್ಮಚ ಕವೇಶ್ಚೋಪನಿಷಚ್ಛಕ್ತಿ ತ್ರಯಮೇಕತ್ರ ದುರ್ಲಭಂ ಕಾವ್ಯಾಂಗ ವಿದ್ಯಾಸು ಕೃತಾಭ್ಯಾಸಸ್ಯ ಧೀಮತಃ ಮಂತ್ರಾನುಷ್ಠಾನ ನಿಷ್ಠಸ್ಯ ನೇದಿಷ್ಠ ಕವಿರಾಜತ ಅಂತ ಕಟ್ಟ ಕಡೆಗೆ ಅವನು ಹೇಳ್ತಾನೆ. ಬುದ್ಧಿಮತ್ವ ಬೇಕು, ಒಂದಷ್ಟು ಬುದ್ಧಿವಂತಿಕೆ ಬೇಕು. ಕಾವ್ಯಾಂಗ ವಿದ್ಯಾಸು ಅಭ್ಯಾಸ ಕರ್ಮ, ಕಾವ್ಯಾಂಗಗಳು ಯಾವುದು ಅಂತ ಮುಂದೆ ಅವನು ಹೇಳ್ತಾನೆ. ವ್ಯಾಕರಣ ಗೊತ್ತಿರಬೇಕು, ಪದ ಸಂಪತ್ತಿಗೆ ಕೋಶ ಇರಬೇಕು, ಮತ್ತು ಪದಗಳನ್ನು ಜೋಡಿಸುವ ರೀತಿಗೋಸ್ಕರವಾಗಿ ಛಂದಸ್ಸು ಗೊತ್ತಿರಬೇಕು, ಹೊಸ ಕಲ್ಪನೆಗಾಗಿ ಅಲಂಕಾರ ಶಾಸ್ತ್ರ ತಿಳ್ಕೊಂಡಿರಬೇಕು. ಇದಾದಮೇಲೆ ಲೋಕಾನುವೇಕ್ಷಣ ಇತ್ಯಾದಿಗಳು ಬೇಕು. ಇಷ್ಟು ಮಾಡಿಕೊಂಡಾಗ ಅದು ಕಾವ್ಯಾಂಗ ವಿದ್ಯಾ ಅಂತ. ಆಮೇಲೆ ಕವೇ ಉಪನಿಷಚ್ಛಕ್ತಿ ತ್ರಯಮೇಕತ್ರ ದುರ್ಲಭಂ ಬುದ್ಧಿಮತ್ವಂ ಕಾವ್ಯಾಂಗ ವಿದ್ಯಾ ಅಭ್ಯಾಸ ಕರ್ಮ ಶಕ್ತಿರ್ ನಿಪುಣತಾಭ್ಯಾಸ ಇತ್ಯಾದಿ ಹೇಳ್ತಾರಲ್ಲ, ಅದನ್ನೇ ನೋಡ್ತೀವಿ. ಪ್ರತಿಭೆ ವ್ಯುತ್ಪತ್ತಿ ಅಭ್ಯಾಸ, ಇದು ಬಹಳ ಮುಖ್ಯ. ಇದಾದ ಮೇಲೆ ಮಂತ್ರಾನುಷ್ಠಾನ ಇಷ್ಟ, ಇದಾದಮೇಲೆ ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಷ್ಟಿದ್ದ ಮೇಲೆ ಮಂತ್ರ ಜಪ ಪರಮಾತ್ಮ ಕೂಡ ಅನುಗ್ರಹ ಮಾಡಿಯಾನು. ಆದರೆ ಇದಿಲ್ಲದೆ ಇದ್ದರೆ ಏನೂ ಆಗುವಂಥದ್ದಲ್ಲ. ಭೂಮಿನ ರತ್ನಗರ್ಭ ಅಂತೀವಿ, ಎಷ್ಟನ್ನು ಬೇಕಾದ್ರೂ ಕೊಡುತ್ತೆ ಭೂದೇವಿ, ತಾಯಿ ಕೊಡ್ತಾಳೆ, ಬೆಳೆ ಬೆಳೆಸ್ತಾಳೆ ಅಂತ. ಒಂದಾದರೂ ಬೀಜ ಬಿತ್ತಲೇಬೇಕಲ್ಲ. ಒಂದು ಬೀಜನೂ ಬಿತ್ತದೆ, ಬರೀ ನೀರು ಗೊಬ್ಬರ ಹಾಕ್ತಾ ಇದ್ದರೆ ಕಳೆ ಬೆಳೆಯುತ್ತಷ್ಟೇ, ಇನ್ಯಾವುದು ಬೆಳೆ ಬೆಳೆಯೋಲ್ಲ. ಆ ರೀತಿಯಲ್ಲಿ ಇವುಗಳನ್ನು ಮಾಡಿಕೊಳ್ಬೇಕು ಅಂತ. ಆಮೇಲೆ ಕವೀನಾಂ ತಾರತಮ್ಯತಶ್ಚ ಯಶ ಪ್ರಾಯೋವಾದ. ಪ್ರಾಯೋವಾದ ಅಂತನ್ನುವುದು ಬಹಳ ಚೆನ್ನಾಗಿದೆ. ಒಂದು ನಾಣ್ಣುಡಿ ತರಹ ನಾನು ಮಾತು ಹೇಳ್ತೀನಿ, ಒಂದು ಗಾದೆ ತರಹದ ಮಾತು. ಕವಿಗಳಲ್ಲಿ ತಾರತಮ್ಯ ಇರುತ್ತದೆ ಅಂತ. ಅದು ಏನದು? ಏಕಸ್ಯ ತಿಷ್ಠತಿ ಕವೇರ್ ಗೃಹೇವ ಕಾವ್ಯಂ ಅನ್ಯಸ್ಯ ಗಚ್ಚತಿ ಸುಹೃದ್ಭವನಾನಿ ಯಾವತ್ ನ್ಯಸ್ಯ ಅವಿದಗ್ಧ ವದನೇಶು ಪದಾನಿ ಶಶ್ವತ್ ಕಸ್ಯಾಪಿ ಸಂಚರತಿ ವಿಶ್ವಕುತೂಹಲೀವ. ಕೆಲವರು ಕವಿತೆ ಅವ್ರ ಮನೆಯಲ್ಲೇ ಇರುತ್ತೆ, ಶಾಶ್ವತ ಸಾಹಿತ್ಯ ಅಂತ ಜಿ ಪಿ ರಾಜರತ್ನಂ ಹೇಳ್ತಾ ಇದ್ರು. ಅವ್ರ ಮನೆ ಬೀರು ಬಿಟ್ಟು ಕದಲೋದಿಲ್ಲ, ಎಲ್ಲಿಗೂ ಹೋಗೋಲ್ಲ ಅಂತ. ಇದೇ ಶಾಶ್ವತ ಸಾಹಿತ್ಯ. ಅನ್ಯಸ್ಯ ಗಚ್ಚತಿ ಸುಹೃದ್ಭವನಾನಿ ಯಾವತ್ತು, ಕಾಂಪ್ಲಿಮೆಂಟ್ರಿ ಕಾಪಿಗಳ ರೂಪದಲ್ಲಿ ಗೆಳೆಯರ ಮನೆಗೆ ಹೋಗುತ್ತೆ ಇನ್ನೊಂದು ಕವಿಯ ಲೇಖನಗಳು, ಬರವಣಿಗೆಗಳು. ಆದರೆ ಪಂಡಿತ ಪಾಮರ ಭೇದ ಇಲ್ಲದೆ ಸಾಮಾನ್ಯರ ಬಾಯಿನಲ್ಲೂ ಹೆಜ್ಜೆ ಇಟ್ಕೊಂಡು ನ್ಯಸ್ಯ ಅವಿದಗ್ಧ ವದನೇಶು ಪದಾನಿ ಶಶ್ವತ್, ಮತ್ತೆ ಮತ್ತೆ ಪಾಮರರ ಅಂತ ತಿಳಿದೇ ಇದ್ದವರ ಬಾಯಲ್ಲಿ ಕೂಡ ಪದ ಊರಿ ತನ್ನ ಮಾತುಗಳನ್ನು ಊರಿಕೊಂಡು ಕಸ್ಯಾಪಿ ಸಂಚರತಿ ವಿಶ್ವ ಕುತೂಹಲೀವ, ಪ್ರಪಂಚವೆಲ್ಲ ನೋಡಬೇಕು ಅಂತ ಗ್ಲೋಬ್ಟ್ರಾಟ್ಲರ್ ಅಂತಾರಲ್ಲ, ಹಾಗೆ ಎಲ್ಲ ಕಡೆಗೂ ಓಡಾಡುವಂಥದ್ದು ಯಾರದೋ ಪುಣ್ಯಾತ್ಮರದು ಅಂತ. ನನಗೆ ನಮ್ಮ ಸಾಹಿತ್ಯ ಸಂದರ್ಭದಲ್ಲಿ ಭೈರಪ್ಪನವ್ರದೇ ಜ್ಞಾಪಕ ಬರುತ್ತದೆ. ಎಲ್ಲದಕ್ಕೂ ಅವರನ್ನೇ ಉದಾಹರಣೆಯಾಗಿ ಎಳ್ಕೊಂಡು ಬರ್ತೀರಲ್ಲ ಅಂತಂದರೆ ಕಾಣಿಸ್ತಾ ಇದೆ, ಅದಕ್ಕೆ ಹೇಳಬೇಕು ಅಂತ. ನೋಡಿ, ಅವರು ಸಾಮಾನ್ಯರಿಗೂ ಕೂಡ ಇಷ್ಟವಾಗಿದ್ದಾರೆ, ತುಂಬ ಪ್ರಬುದ್ಧರಿಗೂ ಕೂಡ ಇಷ್ಟವಾಗಿದ್ದಾರೆ. ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಅವರು ಸ್ವೀಕೃತರಾಗಿದ್ದಾರೆ. ಎಲ್ಲರೂ ಇಷ್ಟ ಅಂತೂ ಪಟ್ಟಿದ್ದಾರೆ ಎಷ್ಟೋ ಜನ, ಅನಿಷ್ಟಪಟ್ಟವರು ಬೇಕಾದಷ್ಟು ಜನ ಇದ್ದಾರೆ, ಅವ್ರನ್ನ ಮೀರಿ ಇದ್ದಾರೆ ಇವರು.
ಹಾಗೆ ವಿಶ್ವ ಕುತೂಹಲಿಯಂತೆ ಎಲ್ಲ ಕಡೆಗೂ ಸಂಚಾರ ಮಾಡುವಂಥದ್ದು. ಈಗ ಪೂರ್ಣಚಂದ್ರ ತೇಜಸ್ವಿ ಆಮೇಲೆ ಬರ್ತಾರೆ, ವಸುಧೇಂದ್ರ ಬರ್ತಾರೆ, ಈ ಥರ ಕೆಲವರು ಕನ್ನಡದಲ್ಲಿದ್ದಾರೆ. ಮಾಸ್ತಿಯವರು ಹಾಗಿದ್ದಾರೆ, ಡಿ ವಿ ಜಿಯವರು. ಅವರು ಮಂಕುತಿಮ್ಮನ ಕಗ್ಗ ಓಂದ್ರೆ ಟೋನ್ನಕ್ಕಾಗದೇ ಇದ್ದವರು ಬಾಯಿನಲ್ಲೂ ಯಥೇಷ್ಟವಾಗಿದೆ. ಅದರ ಬಗ್ಗೆ ಹೆಬ್ಬೊತ್ತಿಗೆಗಳನ್ನು ಬರೆದು ಎಲ್ಲ ಸ್ವಾಮಿಗಳು ಮೊದಲುಗೊಂಡು ವಿದ್ವಾಂಸರು ಕೊಟೇಶನ್ ಮೇಲೆ ಕೊಟೇಶನ್ಗೆ ಅದನ್ನು ಹೊಂಚಾವಣೆ ಮಾಡ್ತಾನೂ ಇದ್ದಾರೆ. ಹೀಗೆ ನಡೆಯುತ್ತದೆ. ದೊಡ್ಡವರ ಪುಣ್ಯಾತ್ಮರಿಗೆ ಆ ರೀತಿಯಾದ ಒಂದು ಅನುಕೂಲತೆ ಬರುತ್ತದೆ. ಸೇಯಂ ಕಾರಯಿತ್ರಿ ಭಾವಕಸ್ಯ ಉಪಕುರ್ವಾಣ ಭಾವಯಿತ್ರಿ. ಹಾಗಲ್ಲದೆ ಸಹೃದಯನಿಗೆ ಪ್ರಯೋಜಕವಾಗತಕ್ಕಂಥದ್ದು ಭಾವುಕತೆಗೆ ಬರ್ತಕ್ಕಂಥದ್ದು ಭಾವಯಿತ್ರಿ. ಈ ಅರ್ಥದಲ್ಲೇ ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯಾಖ್ಯಂ ವಿಜಯತೆ ಅಂತ ನಮ್ಮ ವಿದ್ವಾಂಸನಾದ ಅಭಿನವ್ ಗುಪ್ತ ಹೇಳ್ದ. ಸರಸ್ವತಿಯ 2 ಮುಖಗಳೇ ಕವಿ ಸಹೃದಯರು ಅಂತ. ಆಮೇಲೆ ತಯಾ ಖಲು ಫಲಿತಃ ಕವೇಹೇ ವ್ಯಾಪಾರ ತರುಹು ಅಂತ. ಈ ಸಹೃದಯನಿಂದಾಗಿ ಭಾವಕತ್ವದಿಂದಾಗೇನೆ ಆ ಕವಿಯ ರಚನೆಗೆ ಪರಿಣತ ಫಲ ಉಂಟಾಗುತ್ತದೆ. ಇದು ಬಹಳ ಮುಖ್ಯ ಅಂತ. ಆಮೇಲೆ ತಃ ಪುನಃ ಅನಯೋ ಭೇದೋ ಯತ್ ಕವಿರ್ಭಾವಯತಿ ಭಾವಕಶ್ಚ ಕವಿ ಇತ್ಯಾಚಾರ್ಯ. ಇದರೊಳಗೇನು ಭೇದ ಇದೆ? ಕವಿನೂ ಭಾವಕನೇ, ಭಾವಕನೂ ಕವಿನೇ ಆಗ್ತಾನಲ್ವಾ ಅಂತ. ಪ್ರತಿಭಾ ತಾರತಮ್ಯೇನ ಪ್ರತಿಷ್ಠಾ ಭೂರಿದ ಭಾವಕಸ್ತು ಕವಿಪ್ರಾಯೋ ನಭಜತ್ಯಧಮಾಂ ದಶಾಂ. ಇದು ಆನಂದವರ್ಧನನ ಧ್ವನ್ಯಾಲೋಕದಲ್ಲಿ ಬರುವಂಥ ಒಂದು ಮಾತಿಗೆ ಹತ್ತಿರ ಇದೆ. ಪ್ರತಿಭಾ ತಾರತಮ್ಯೇನ ಪ್ರತಿಷ್ಠಾ ಭೂರಿದ ಅನ್ನೋ ಮಾತು ಉಂಟು. ಇದನ್ನು ಹೇಳ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದದ್ದಿರುತ್ತದೆ. ನ ಇತಿ ಕಾಳಿದಾಸ, ಹಾಗಲ್ಲ ಅಂತ ಹೇಳ್ಬಿಟ್ಟಿದ್ರೂ ಕಾಳಿದಾಸ ಹೇಳ್ತಾನೆ ಅಂತ ಕಾಳಿದಾಸನ ಮಾತುಗಳನ್ನು ಇಲ್ಲಿ ಅವನು ಜ್ಞಾಪಕ ಮಾಡಿಕೊಳ್ಳಲ್ಲ, ನಮಗೆ ಸೂಚನೆ ಮಾತ್ರ ಕೊಡ್ತಾನೆ. ಏನಿದ್ದಿರಬಹುದು ಅಂದರೆ, ಸಹೃದಯರಿಗೆ ಒಪ್ಪಿಗೆ ಆಗದೆ ಇದ್ದರೆ ನನ್ನ ಕೃತಿಗೆ ಬೆಲೆ ಇಲ್ಲ ಅಂತ. ಆಪರಿತೋಷಾತ್ ವಿದುಷಾಂ ನ ಸಾಧು ಮನ್ಯೇ ಪ್ರಯೋಗ ವಿಜ್ಞಾನಂ ಬಲವದಪಿ ಶಿಕ್ಷಿತಾನಾಂ ಆತ್ಮನ್ಯಪ್ರತ್ಯಂ ಚೇತಃ ಅಂತ ಅವನು ಶಾಕುಂತಲದಲ್ಲಿ ಹೇಳ್ತಾನೆ. ನನಗೆ ಎಷ್ಟೇ ತಿಳುವಳಿಕೆ ಇದ್ದರೂ, ಎಷ್ಟೇ ಒಳ್ಳೆಯ ತರಬೇತಿ ಇದ್ದರೂ, ವಿದ್ವದ್ರಸಿಕರಿಗೆ ಮೆಚ್ಚುಗೆ ಆಗದೇ ಇದ್ದರೆ ನನ್ನ ಕೃತಿಯಲ್ಲಿ ನನಗೆ, ನನ್ನ ಕಸುಬಿನಲ್ಲಿ ನನಗೆ ಸಮಾಧಾನವಿಲ್ಲ ಅಂತ. ರಘುವಂಶದಲ್ಲಿ ತಮಸಂತ ಶ್ರೋತು ಮರ್ಹಂತಿ ಸದಸದ್ ವ್ಯಕ್ತಿ ಹೇತವ ಹೆಮ್ನ ಸಂರಕ್ಷತೆ ಯಜ್ಞ ವಿಶುದ್ಧಿ ಶಾಮಿಕಾಪಿವ ಅಂತ ಅನ್ನುವ ಮೊದಲ ಸರ್ಗದ ಮಾತಿನಲ್ಲಿ ತಿಳುವಳಿಕೆ ಇದ್ದವರು ಯಾವುದು ಸರಿ ಯಾವುದು ಬೆಸ ಅಂತ ಅನ್ನೋದನ್ನು ಹೇಳಬೇಕು. ಅಗ್ನಿಯಲ್ಲಿಯೇ ಕಾಂಚನಕ್ಕೆ ಸ್ವರ್ಣಕ್ಕೆ ಶುದ್ಧಿ ಅಂತ. ಸಂತಃ ಪರೀಕ್ಷಾನ್ಯತರದ್ ಭಜಂತೆ ಮೂಢ ಪರಪ್ರತ್ಯಯನೆಯ ಬುದ್ಧಿ ಮಾಲವಿಕಾಗ್ನಿಮಿತ್ರದ ಪ್ರಾಸ್ತಾವಿಕದಲ್ಲಿ ಹೇಳ್ತಕ್ಕಂಥದ್ದು ಹೀಗೆಲ್ಲ ಉಂಟು. ಇದನ್ನು ನೋಡ್ತಾನೆ. ಇನ್ನೊಂದನ್ನು ಬಹಳ ಚೆನ್ನಾಗಿ ಉದಾಹರಣೆಯಾಗಿ ಪದ್ಯ ಹೇಳ್ತಾನೆ. ಕಶ್ಚಿದ್ವಾಚಂ ರಚಯಿತುಮಲಂ ಶ್ರೋತುಮೇವಾಪರಸ್ತಾಂ ಕಲ್ಯಾಣೀತೆ ಮತಿರುಭಯಥ ವಿಸ್ಮಯಂ ನಸ್ತನೋತಿ ನಯೇಕಸ್ಮಿನ್ ಅತಿಶಯವತಾಂ ಸನ್ನಿಪಾತೋ ಗುಣಾನಾಂ ಏಕಸೂತೆ ಕನಕಮುಪಲಃ ತತ್ಪರೀಕ್ಷಾ ಕ್ಷಮೋನ್ಯ ಅಂತ. ಕೆಲವರು ಸೊಗಸಾಗಿ ಮಾತುಗಳನ್ನು ನಿರ್ಮಾಣ ಮಾಡೋಕ್ಕಾಗ್ತಾರೆ, ಇನ್ನು ಕೆಲವರಿಗೆ ಅದನ್ನು ಕೇಳಿ ಆಸ್ವಾದನೆ ಮಾಡ್ತಕ್ಕಂಥ ಇನ್ನೊಂದಿರುತ್ತೆ. ಮತ್ತೆ ಕೆಲವರಿಗೆ ಇವೆರಡೂ ಒಟ್ಟಾಗಿರುತ್ತದೆ. ಎಲ್ಲ ಗುಣಗಳು ಒಟ್ಟಿಗೆ ಸೇರುವಂಥದ್ದು ಕಷ್ಟ. ಸೃಷ್ಟಿಯಲ್ಲಿ ಬಂಗಾರವೂ ಇದೆ, ಬಂಗಾರವನ್ನು ಹೊರಗಿಟ್ಟು ನೋಡ್ತಕ್ಕಂಥ ಹೊರೆಗಲ್ಲೂ ಇದೆ, ಎರಡೂ ಬೇರೆಯೇ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟಂತಾನೆ. ಏಕಸೂತೆ ಕನಕಮುಪಲಃ ತತ್ಪರೀಕ್ಷಾ ಕ್ಷಮಃ ಅನ್ಯಃ ಅಂತ. ಕವಿಕರೋತಿ ಕಾವ್ಯಾನಿ ರಸಿಕೋ ವೇತ್ತಿ ತದ್ರಸಂ ಅಂತ ಮಾರ್ಮಿಕವಾದ ಪದ್ಯವೇ ಒಂದುಂಟು. ಎಷ್ಟೋ ಬಾರಿ ಇಬ್ಬರೂ ಒಂದೇ ಆಗಿರ್ತಾರೆ, ಆದರೆ ಬೇರೆ ಬೇರೆ ಆಗಿರುವಂಥದ್ದು ಉಂಟು. ಈಗ ಇಲ್ಲಿ ಒಳಗಡೆಗೆ ಬರೋಕ್ಕೆ ಮುಂಚೆ ವಾಗ್ಮಿತ್ವವೇ ಬೇರೆ, ವಿದ್ವತ್ವವೇ ಬೇರೆ, ಕವಿತ್ವವೇ ಬೇರೆ, ಗಮಕಿತ್ವವೇ ಬೇರೆ, ಎಲ್ಲವೂ ಬೇರೆ ಬೇರೆಯಾದ ಫ್ಯಾಕಲ್ಟೀಸು. ಒಬ್ಬರಲ್ಲಿಯೇ ಎಲ್ಲವೂ ಸೇರಬಹುದು. ಕನೆಕ್ಟ್ ಮಾಡಿಕೊಳ್ಬೇಕು, ಅದನ್ನು ತಿಳುವಳಿಕೆ ಮಾಡಿಕೊಂಡ್ರೆ ಆಗುತ್ತದೆ. ನಾನು ಮಾಸ್ತಿಯಂಥವರು ಕೂಡ ಒಳ್ಳೆ ಆಗಿರಲಿಲ್ಲ ಅಂತ ನನ್ನ ತಾಯಿ ಎಲ್ಲ ಹೇಳ್ತಾ ಇದ್ರು. ಇನ್ನು ಕೆಲವರು ಹಿರಿಯರು ಸಾಹಿತಿಗಳು ಹೇಳ್ತಾ ಇದ್ರು, ಕೇಳಿದ್ದೀನಿ. ಅದೇ ರೀತಿ ಕೆಲವರಿಗೆ ಪಾಪ ವಿಮರ್ಶನ ಶಕ್ತಿ ಇರೋದಿಲ್ಲ. ಅಂದರೆ ಕಾವ್ಯವನ್ನು ರಚನೆ ಮಾಡ್ತಾರೆ, ಆದರೆ ಅದನ್ನು ಚೆನ್ನಾದ ರೀತಿಯಲ್ಲಿ ವಿವೇಚನೆ ಮಾಡೋಕ್ಕಾಗೋಲ್ಲ. ಹಾಗೆಂತ ಅವರಿಗೆ ಸ್ಫುರಣೆ ಇರುತ್ತದೆ. ಮತ್ತೊಂದು ಕಾವ್ಯದ ಸ್ವಾರಸ್ಯವನ್ನು ಯಾರಾದರೂ ಹೇಳಿದ್ರೆ ಅವರ ಮನಸ್ಸಿನಿಂದ ಪ್ರತ್ಯಭಿಜ್ಞಾನ ಮಾಡ್ಕೋತಾರೆ. ಅಂದರೆ ಒಂದು ರೀತಿ ಪ್ಯಾಸಿವ್ ವೊಕಾಬ್ಯುಲರಿ ಅಂತ. ಬೇರೆಯವರು ಬರೆದು ಪುಸ್ತಕ ಓದುವಾಗ ಅರ್ಥ ಆಗುತ್ತೆ, ನಮಗದೇ ಪದಗಳನ್ನು ಬಳಸಿ ಬರೆಯೋದಕ್ಕೆ ಬರೋಲ್ಲ ಅಂತ. ಅಂದರೆ ನಮ್ಮ ಅಂತರಂಗದಲ್ಲಿ ಆ ಪದಗಳಿವೆ, ಅರೆ ಬಾಯಿಗೆ ಬರೋಲ್ಲ. ನಾವು ಎಷ್ಟೋ ಸತಿ ಗಂಟ್ಲಲ್ಲೇ ಇದೆ, ಬಾಯಿಗೆ ಬರ್ತಾ ಇಲ್ಲ ಅಂತಂತೀವಿ. ಈ ರೀತಿಯಾದದ್ದು ಆಗಿರುತ್ತದೆ. ಹೀಗಿರುವ ವ್ಯತ್ಯಾಸಗಳನ್ನು ನಾವು ಗಮನಿಸಬೇಕು ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಈ ಸಹೃದಯರು 2 ತರಹ.
ಅರೋಚಕಿನಃ ಸತರಣಾಭ್ಯವಹಾರಿಣಶ್ಚ ಅಂತ. ಈ ಮಾತನ್ನು ವಾಮನ ಮೊದಲಿಗೆ ಆರಂಭದಲ್ಲಿ ಹೇಳಿದ್ದವು ಅವನ ಕಾವ್ಯಾಲಂಕಾರ ಸೂತ್ರವೃತ್ತಿಯಲ್ಲಿ. ಅಂದರೆ ಸಹೃದಯರು ಕೆಲವರು ಯಾವುದನ್ನೂ ಒಪ್ಪಲ್ಲ, ಅದೊಂದು ರೀತಿ ಹಿರಣ್ಯಕಶಿಪು ಗೋತ್ರ ಅಂತ. ಹಗಲು ಸಾಯಬಾರದು, ಇರಳು ಸಾಯಬಾರದು, ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ಮೇಲೆ ಸಾಯಬಾರದು, ಕೆಳಗೆ ಸಾಯಬಾರದು ಅಂದಂತೆ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಲೊಟ್ಟೆ, ಇದು ಲೊಸಕು ಅಂತಂತಿರ್ತಾರೆ. ಅಂದರೆ ಪರ್ಫೆಕ್ಷನಿಸ್ಟ್ಗಳು ತುಂಬ ಚೆನ್ನಾಗಿರೋದೇನೇ ಬೇಕು ಅಂತ. ಯಾಕೆಂದರೆ ಅವರಿಗೆ ಬರೆಯುವ ಕಷ್ಟ ಇಲ್ಲವಲ್ಲ, ಅದರಿಂದ ಆಸ್ವಾದಿಸೋರಿಗೆ ನಮಗೆ ಸರಿಯಾಗಿರೋದು ಬೇಕು. ನೀವು ಎಷ್ಟು ಕಷ್ಟಪಟ್ಟರೆ ನಮಗೇನು, ಅವ್ರ ಹತ್ರ ನಮ್ಮದೇನಾದರೂ ಲೇಖಕರ ಗೋಳನ್ನು ಹೇಳ್ಕೊಂಡ್ರೆ ಸುಂಕದವನ ಮುಂದೆ ಸುಖದುಃಖ ತೋಡ್ಕೊಂಡಿದ್ದು ಅಂತ. ನಿಮ್ಮನ್ನು ಯಾರು ಕಷ್ಟಪಟ್ಟು ಬರೀರಿ ಅಂದರು ಅಂತ. ಭೈರಪ್ಪನವರೇ ಒಂದು ಸರ್ತಿ ಒಂದು ಮಾತನ್ನು ಹೇಳಿದರು. ಅದು ಯಾವಾಗಲೂ ಒಂದು ಸಂದರ್ಶನವಾಗಿತ್ತು ಅವ್ರದ್ದು, ಸಾರ್ವಜನಿಕವಾದಂಥ ರೀತಿಯಲ್ಲಿ ಸಂವಾದ ಕಾರ್ಯಕ್ರಮ, ಮನೆಯಂಗಳದಲ್ಲಿ ಮಾತುಕತೆ ಅಂತ ಕನ್ನಡ ಸಂಸ್ಕೃತಿ ವಿಭಾಗದಿಂದ. ಆಗ ಸಿನಿಮಾದ ಬಗ್ಗೆ ಅವರು ಕಟುವಾದ ಮಾತುಗಳನ್ನು ಆಡಿದ್ರು. ನಿಮಗೆ ಬೇರೆ ಯಾವುದಾದ್ರೂ ವ್ಯಾಪಾರ ಮಾಡ್ಕೊಳ್ಬೇಕಾಗಿತ್ತು, ಸಿನಿಮಾಕ್ಕೆ ಯಾಕೆ ಬರಬೇಕಾಗಿತ್ತು, ಯಾತಕ್ಕೆ ಹೀಗೆ ಮಾಡ್ತೀರಾ ಅಂತೇನೇನೋ ಕೆಟ್ಟ ಕೆಟ್ಟ ಸಿನಿಮಾಗಳು ಮಾಡ್ತೀರಾ ಅಂತ. ಆಮೇಲೆ ಪತ್ರಿಕೆಗಳಲ್ಲಿ ಕೆಲವು ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು ಅಯ್ಯ ಕಾಗದ ಅಮ್ಮ ಕಾಗದ ಬರೆದು ಬೇಸರ ಪಟ್ಕೊಂಡ್ರು. ಏನಿದು ಭೈರಪ್ಪನವ್ರು ಹೀಗಂತಾರೆ, ನಾವು ಕಷ್ಟಪಟ್ಟಿಲ್ವಾ, ನಾವು ಅದೆಷ್ಟು ತೆತ್ತುಕೊಂಡಿದ್ದೀವಿ, ಎಷ್ಟು ಬೆವರು ಸುರಿಸಿದ್ದೀವಿ ಅಂತ. ಇವರು ಮತ್ತೆ ಅದಕ್ಕೆ ರಿಜಾಯಿಂಡರ್ ಕೊಟ್ಟರು. ನಿಮ್ಮನ್ನು ಬಂದು ಹಿಂಗೆ ಮನೆ ಹಾಳು ಕೆಲಸ ಮಾಡಿ ಸಂಕಟ ಪಡಿ ಅಂತ ಯಾರಂದರು? ಅದು ನಿಜವೇ, ಹೌದು ಅಂತ ಅನಿಸುತ್ತದೆ. ಆ ರೋಚಿಗಳು ಹೇಳುವಾಗ ಅಯ್ಯೋ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ದೀನಿ, ನೀವು ತಿನ್ನಬೇಕು ಅಂತ ತಳ ಹತ್ತಿದೆ, ಬಾಯಿಗಿಡೋಕ್ಕಾಗೋದಿಲ್ಲ, ಏನು ಮಾಡೋದಕ್ಕಾಗುತ್ತದೆ? ಹುಳಿಯೋ ಪಾಯಸವೋ ಸಿಹಿಸಿಬಿಟ್ರೆ ಅದು ಪರಮಾತ್ಮನಿಗಿರಲಿ, ಪ್ರಾಣಿ ಪಕ್ಷಿಗಳಿಗೂ ಇಷ್ಟವಾಗೋದಿಲ್ವೋ ಏನೋ ಗೊತ್ತಿಲ್ಲ. ಹಾಗಿರುವಾಗ ನಾವು ಕಷ್ಟಪಟ್ವಿ, ಅದಕ್ಕೆ ಏನೆಲ್ಲ ಬೆಲೆ ಬಾಳುವ ಪದಾರ್ಥ ಹಾಕಿದ್ವಿ, ಆದರೂ ಎಡವಟ್ಟಾಯಿತು ಅಂದರೆ ಆಯಿತು, ಕರ್ಮ, ಅದು ನೀವು ಅನುಭವಿಸಿ ಅಂತ. ಅವನು ಮಹಿಮೆ ಭಟ್ಟ ಹೇಳ್ತಾನಲ್ಲ, ನಾನು ತಪ್ಪು ಮಾಡ್ಬೋದು, ಆದರೆ ನೀವು ಸರಿಯಾಗಿಯೇ ಬರೀಬೇಕು ಕವಿಗಳು. ಯಾಕೆಂದರೆ ವೈದ್ಯನಾದವನು ಪಥ್ಯ ಹೇಳ್ತಾನೆ, ಆದರೆ ಅವನು ಪಥ್ಯ ಮಾಡಬೇಕು ಅಂತ ಎಲ್ಲರೂ ನಿಯಮ ಇದೆಯಾ ಅಂತ. ಈ ರೀತಿಯಾದ ಮಾತುಗಳನ್ನು ಅವನು ತಿಳಿಸ್ತಾನೆ. ಹಾಗೆ ಅರೋಚಿಯಾದವನು ತಾನು ನಿರೀಕ್ಷೆ ಮಾಡೋದು ಅತ್ಯುತ್ತಮ, ಬೇರೆ ಅದು ಬೇಕಿಲ್ಲ ಅಂತಾನೆ. ಅವ್ರನ್ನ ನಾವು ಆಕ್ಷೇಪಿಸೋಕ್ಕಾಗೋಲ್ಲ. ಅವರಿಂದ ಸರ್ಟಿಫಿಕೇಟ್ ಪಡ್ಕೊಳ್ಬೇಕು ಅನ್ನೋ ಆಸೆ ಬಿಡಬೇಕು. ಆದರೆ ಕವಿಗಳಿಗೆ ಹಂಗಿರೋಲ್ವಲ್ಲ. ಎಷ್ಟು ಜನ ರೈಟಿಸ್ಟ್ಗಳು ಅನ್ಸ್ಕೊಂಡವರೆಲ್ಲರೂ ಕೂಡ, ಇನ್ಕ್ಲೂಡಿಂಗ್ RSSನ ಚಾಂಪಿಯನ್ಸು, ಒಬ್ಬ ಲೆಫ್ಟಿಸ್ಟು ಆಹಾ ಅಂದ್ಬಿಟ್ರೆ ಮೈ ಮರೆತು ಬಿಡ್ತಾರೆ. ಇದಕ್ಕೇನನ್ನೋಣ. ಶಂಕರಮುಖಾಶಿ ಪುಣೇಕರ್ ಅಂತ ಒಬ್ಬರು ಲೇಖಕರು, ವಿಮರ್ಶಕರು, ಅವರು ಹಗಲೂ ಇರಳು ಕುರ್ತಕೋಟಿಯವ್ರನ್ನ ಬೈತಾ ಇದ್ರು. ಆಮೇಲೆ ಕುರ್ತಕೋಟಿಯವರು ಅವ್ರದ್ದು ಯಾವುದೋ ಬರವಣಿಗೆಯನ್ನು ಮೆಚ್ಚಿಕೊಳ್ಳೋದಕ್ಕೆ ಆಹಾ ಕೀರ್ತಿ ಮೆಚ್ಚಾನ ಅಂತ. ಇದುವರೆಗೂ ಅವನನ್ನು ಕಂಡ್ರೆ ಆಗದೆ ಬೈತಾ ಇದ್ರಿ, ಆ ಸರ್ಟಿಫಿಕೇಟ್ಗೆ ಅಷ್ಟು ಬೆಲೆ ಇಟ್ಕೊಂಡಿದ್ದೀರಲ್ಲ, ಅದೇನು ಅಂತ ಭೈರಪ್ಪನವರು ಕೇಳಿದ್ರಂತೆ. ಅಂದರೆ ನಮ್ಮೊಳಗೆಲ್ಲೋ ಈ ಪರ್ಫೆಕ್ಷನಿಸ್ಟ್ಗಳು ಯಾರಿರ್ತಾರೆ, ಆ ಶ್ರೇಷ್ಠತೆಯ ವ್ಯಸನ ಹೊಂದಿದವರು, ಅವರಿಂದ ಒಪ್ಪಿಗೆ ಸ್ವೀಕರಿಸಬೇಕು ಅಂತ ಆಸೆ ಇರ್ತದೆ. ಹಾಗಿದ್ದಾಗ ಅವರಿಂದ ಬಯಸ್ಕೊಳ್ಳೋಕ್ಕೂ ತಯಾರಾಗಿರಬೇಕು, ಬೇರೆ ದಾರಿಯೇ ಇಲ್ಲ. ಒಟ್ಟಿನಲ್ಲಿ ಜಗತ್ತಿನಲ್ಲಿ ಇಂಥ ವಿಭಾಗಗಳು ಇರುತ್ತವೆ. ನಮ್ಮ ಸ್ಥಿತಿ ಶಕ್ತಿ ನೋಡಿಕೊಂಡು ನಾವು ಬದುಕಬೇಕಾಗುತ್ತದೆ. ಇನ್ನು ಸತರಣಾಭ್ಯವಹಾರಿಣಶ್ಚ, ಸತರಣಾಭ್ಯವಹಾರಿಗಳು ಅಂತಂದರೆ ಹುಲ್ಲು ಕಸ ಕಡ್ಡಿ ಜೊತೆಗೆ ಒಳ್ಳೆಯದನ್ನು ತಿನ್ನಬಲ್ಲಂಥವ್ರು ಅಂತ, ದನ ಮೇಯ್ದಂಗೆ ಮೇಯ್ತಕ್ಕಂಥವ್ರು. ಎಷ್ಟೋ ಜನ ಹಾಗೂ ಇರ್ತಾರೆ. ಅವರಿಗೆ ಅತ್ಯುತ್ತಮವಾದದ್ದು ಬೇಕಿರೋಲ್ಲ, ಕೊಟ್ಟರೂ ಗೊತ್ತಾಗೋಲ್ಲ ಪಾಪ. ಗೊತ್ತಾಗೋಲ್ವಾದ್ರಿಂದ ಬೇಕಿರೋಲ್ವಾದ್ರಿಂದ ಗೊತ್ತಾಗೋಲ್ವೋ, ಅದು ಕಷ್ಟ ಹೇಳೋದು. ಒಟ್ಟಿನಲ್ಲಂತೂ ಅವರ ಸ್ಥಿತಿ ಹಾಗಿರುತ್ತದೆ, ನಡೆಯುತ್ತದೆ. ಆದರೆ ವಿಶಾಲಾರ್ಥದಲ್ಲಿ ನೋಡಿದಾಗ ಒಂದು ಕಲೆ, ಕಾವ್ಯ ಇವೆಲ್ಲ ಸೇರಿ ಆಗುತ್ತವೆ. ನಮಗೆ ಬೇಕೋ ಬೇಡವೋ ಎಲ್ಲವೂ ಸೇರಿ ಜಗತ್ತು. ಕಸ ಕಡ್ಡಿ ಕಲ್ಲು ಮಣ್ಣು ಎಲ್ಲ ಸೇರಿ ಆಗಿರ್ತಕ್ಕಂಥದ್ದು. ಬಂಗಾರ ಎಷ್ಟು ಬೆಲೆ ಬಾಳುವ ಲೋಹವೋ ಅದಕ್ಕಿಂತ ತುಂಬ ಕಡಿಮೆ ಬೆಲೆ ಇರತಕ್ಕಂಥದ್ದು ಎಷ್ಟೋ ಲೋಹಗಳು ಉಂಟು. ಅವೆಲ್ಲ ಜಗತ್ತಿಗೆ ಪ್ರಯೋಜನಕಾರಿಯೇ ಆಗಿವೆ. ಹೀಗದು ಇರುತ್ತದೆ. ನಾವದು ಯಾಕೆ ಏನು ಎತ್ತ ಅಂತ ಆಕ್ಷೇಪ ಮಾಡುವಂತೆ ಇಲ್ಲ. ನಮ್ಮ ಜಾಗವನ್ನು ನಾವು ನೋಡ್ಕೊಳ್ಬೇಕಾಗುತ್ತದೆ. ಈ ವಿಭಾಗವನ್ನು ಮಂಗಳ ಅನ್ನೋನು ಮಾಡ್ದ ಅಂತ ಹೇಳ್ಬಿಟ್ಟು ರಾಜಶೇಖರ ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಈ ಅರೋಚಿಕತೆ ಅಂತಕ್ಕಂಥದ್ದು ಅರೌಚಿಕತಾ ಹಿ ತೇಷಾಂ ನೈಸರ್ಗಿಕಿ ಜ್ಞಾನಯೋನಿರ್ವ ನೈಸರ್ಗಿಕೀಂ ಹಿ ಸಂಸ್ಕಾರಶತೇನಾಪಿ ವಂಗಮಿವ ಕಾಲಿಕಾಂ ತೇ ನಜಹತಿ ಜ್ಞಾನಯೋನೌತು ತಸ್ಯಾಂ ವಿಶಿಷ್ಟಜ್ಞೇಯವತಿ ವಚಸಿ ರೋಚಕಿತಾ ವೃತ್ತಿರೇವ ಇತಿ ಯಾಯಾವರೀಯ. ಅವನು ಹೇಳ್ತಾನೆ, ಇವರಲ್ಲಿ ಈ ಒಂದು ಸಟಲ್ಟಿ ಯಾವುದಿರುತ್ತೆ, ಅರೋಚಿಕತ, ಅದು ಜನ್ಮಸಿದ್ಧವಾಗಿರ್ಬೋದು ಅಥವಾ ಪ್ರಯತ್ನಪಟ್ಟು ಬೆಳೆಸ್ಕೊಂಡಿರ್ತಕ್ಕಂಥದ್ದು ಆಗಿರ್ಬೋದು.
ಇದು ಜನ್ಮಸಿದ್ಧ ಅಂತ ಆದರೆ ಏನೇನು ಪ್ರಯತ್ನ ಪಟ್ಟರು ಅವರನ್ನು ಅಕಾಮಡೇಟಿವ್ ಆಗಿರಿ, ಕಾಂಪ್ರಮೈಸ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಎಷ್ಟು ಪುಟ ಹಾಕಿದ್ರೂ ಸೀಸ ಬಂಗಾರ ಆಗೋದಕ್ಕೆ ಸಾಧ್ಯವೇ ಇಲ್ವಲ್ಲ, ಕಪ್ಪನ್ನು ಬಿಡೋಕ್ಕಾಗೋದೇ ಇಲ್ಲ, ಆ ಥರ ಇದ್ದೇ ಇರುತ್ತದೆ ಅಂತ ಹೇಳ್ತಾನೆ. ಇನ್ನು ಸತೃಣಾವ್ಯವಹಾರಿತ್ವ ಅನ್ನೋದನ್ನು ಕುರಿತು ಅವನು ಹೇಳುವಾಗ ಅದನ್ನು ಸಾರ್ವತ್ರಿಕವಾಗಿ ಇರತಕ್ಕಂಥದ್ದು, ಎಲ್ಲ ಕಡೆಗೂ ತೋರ್ತಕ್ಕಂಥದ್ದು ಅಂತ ಹೇಳ್ತಾನೆ. ಸರ್ವಸಾಧಾರಣಿ ಅಂತಂದ್ಬಿಡ್ತಾನೆ. ಯೂನಿವರ್ಸಲ್, ಎಲ್ಲ ಕಡೆಗೂ ಮೀಡಿಯಾಕ್ರಿಟಿನೇ ಎಲ್ಲ ಕಡೆಗೂ ಇರತಕ್ಕಂಥದ್ದು. ಅದು ಲೋಕವನ್ನು ತಾಳುತ್ತೆ, ಲೋಕವನ್ನು ಬಾಳಿಸುತ್ತದೆ. ಇನ್ ದ ಆಂಟಿಸಿಪೇಷನ್ ಆಫ್ ಬೆಸ್ಟ್ ಇಫ್ ವಿ ಇಗ್ನೋರ್ ಗುಡ್ ನಥಿಂಗ್ ವಿಲ್ ಬಿ ಗೈನ್ಡ್. ಯಾವುದು ಬರೋಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅನುದಿನದ ಹೊತ್ತಿಗೂ ಆಗೋದು. ಅದು ಯಾವುದೋ ವರ್ಷಕ್ಕೊಂದು ಸರ್ತಿ ಹಬ್ಬದ ಅಡುಗೆ ಅಂತ ವರ್ಷ ಇಡೀ ಉಪವಾಸ ಇರೋಕ್ಕಾಗೋಲ್ಲ. ಇದ್ದದ್ದನ್ನು ತಿನ್ನಬೇಕಾಗುತ್ತದೆ. ಇದರ ಬಗ್ಗೆ ಗೌರವ ಇರಬೇಕು. ಅದೇ ಸಂದರ್ಭದಲ್ಲಿ ಅರೋಚಿಗಳ ಅಭಿಪ್ರಾಯವನ್ನು ನಾವು ಕಾಪಾಡಿಕೊಂಡು ಬರಬೇಕು. ಇದು ಕಷ್ಟದ್ದು. ಆಮೇಲೆ ಅವನು ಹೇಳ್ತಾನೆ, ಇಲ್ಲಿ ತಪ್ಪು ಇಲ್ಲಿ ಸರಿ ಅಂತಕ್ಕಂಥದ್ದು ನಿರ್ದಿಷ್ಟತೆ ಕಷ್ಟ. ತಥೋ ಬಹು ತ್ಯಜತಿ ಬಹುಚ ಗೃಹಾತಿ ವಿವೇಕಾನುಸಾರೇಣ ಹಿ ಬುದ್ಧಯೋ ಮಧುನಿಶ್ಯಂದಂತೆ ಪರಿಣಾಮೇತು ಯಥಾರ್ಥದರ್ಶಿ ಸ್ಯಾತ್ ವಿಭ್ರಮ ಭ್ರಂಶಶ್ಚ ನಿಶ್ರೇಯಸಂ ಸನ್ನಿಧತ್ತೆ ಮತ್ಸರಣಸ್ತು ಪ್ರತಿಭಾತಮಪಿ ನ ಪ್ರತಿಭಾತಂ ಪರಗುಣೇಶು ವಾಚಯ್ಯಮತ್ವಾತ್. ಇನ್ನು ಕೆಲವರಿಗೆ ಯಾವುದೇ ಒಂದು ಬೇರೆಯವರ ಗುಣದಲ್ಲಿ ಮೆಚ್ಚಬೇಕು ಅಂತ ಒಂದು ಸ್ವಲ್ಪ ಇರೋಲ್ಲ, ಮೂಕರಾಗಿರ್ತಾರೆ ಅಂತ. ಇದನ್ನು ಪಾಪ ರಾಜಶೇಖರ ಹೇಳಿದಂತೆ ಜಗನ್ನಾಥನು ಹೇಳ್ತಾನೆ, ವಿದ್ವಾಂಸೋ ವಸುಧಾತಲೆ ಪರವಚ ಶ್ಲಾಘಾಸು ವಾಚಯ್ಯಮಾಹ. ವಿದ್ವಾಂಸರು ಅನ್ಸ್ಕೊಂಡವರು ಬೇರೆಯವರ ಒಳ್ಳೆಯದನ್ನು ಮೆಚ್ಚೋದ್ರೊಳಗೆ ಮೂಕರೇ ಆಗಿಬಿಡ್ತಾರೆ, ಮಾತನ್ನು ಬಿಗಿ ಹಿಡ್ಕೊಳ್ತಾರೆ ಅಂತ. ಅದನ್ನು ಭರ್ತೃರಿ ಕೂಡ ಹೇಳ್ತಾನೆ, ಬೌದ್ಧಾರೋ ಮತ್ಸರಗ್ರಸ್ತ ಅಂತ. ಇನ್ನೊಂದು ಕಡೆಗೆ ಅದನ್ನು ಹೇಳ್ತಾನೆ, ಈ ಪ್ರಭುಗಳು ಎಲ್ಲರೂ ಕೂಡ ಹಾಗೆ ತಲೆ ಕೆಟ್ಟು ಕೂತಿರ್ತಾರೆ ತಮ್ಮ ಸಂಪತ್ತಿನಿಂದ ಅಂತನ್ನುವ ಮಾತನ್ನು ಹೇಳ್ತಾನೆ. ಭೂಪಾಲಸ್ತು ರಮಾ ವಿಲೋಲ ಮದಿರೋನ್ ಮೀಲನ್ ಮದಾ ಘೂರ್ಣಿತಾಹ ಅಂತ ಹೇಳ್ಬಿಟ್ಟು. ಹೀಗೆ ಇವೆಲ್ಲ ಕೂಡ ನಾವು ನೋಡ್ತಕ್ಕಂಥದ್ದೇ ಲೋಕದಲ್ಲಿ. ಅದನ್ನು ಒಂದು ಸುಭಾಷಿತವಾಗಿ ಚೆನ್ನಾಗಿ ಉಲ್ಲೇಖ ಮಾಡ್ತಾನೆ. ಕಸ್ತ್ವಂಭೋ ಸಂವಾದ ಇದು. ಕವಿರಶ್ಮಿ ಕಾಪ್ಯಭಿನವ ಸೂಕ್ತಿ ಸಖೆ ಪಠ್ಯತಾಂ ತ್ಯಕ್ತ ಕಾವ್ಯಕಥೈವ ಸಂಪ್ರತಿಮಯ ಕಸ್ಮಾದಿದಂ ಶ್ರೂಯತಾಂ ಯಸ್ ಸಮ್ಯಕ್ ವಿವಿರಕ್ತಿ ದೋಷಗುಣಯೋ ಸಾರಂ ಸ್ವಯಂ ಸತ್ಕವಿ ಸೋಸ್ಮಿನ್ ಭಾವಕ ಏವ ನಾಸ್ತ್ಯಥ ಭವೇದ್ ದೈವಾನ್ನ ನಿರ್ಮತ್ಸರ. ಶ್ರೀಯುತನುಳ್ ಉದಾರತೆ ವಾಕ್ಶ್ರೀಯುತನುಳ್ ಅಮತ್ಸರತ್ವಂ ಆಗದು ಉದಾರಂ ಶ್ರೀಯುತನಾದುಡೆ ಅಮತ್ಸರಂ ವಾಕ್ಶ್ರೀಯುತನಾದುಡೆ ಕೃತಾರ್ಥರಾಗರೆ ಕವಿಗಳಂತ ರನ್ನ ಗದಾಯುಧದಲ್ಲಿ ಹೇಳ್ತಾನೆ. ಅವನಂಥ ಹಠಮಾರಿ, ಅವನಂಥ ಬಿಂಕದವನು, ಅವನಂಥ ಜಂಬಗಾರ, ಅವನಿಗೇ ಹೀಗೆ ಅನಿಸಿದೆ. ದುಡ್ಡಿದ್ದವರಿಗೆ ಔದಾರ್ಯ ಬರೋಲ್ಲ, ವಿದ್ವಾಂಸರಿಗೆ ಹೃದಯ ವೈಶಾಲ್ಯ ಇರೋಲ್ಲ, ನಿರ್ಮತ್ಸರತೆ ಇರೋಲ್ಲ. ಸಂಪತ್ತಿ ಇದ್ದವರಿಗೆ ಔದಾರ್ಯ, ವಿದ್ವತ್ತೆ ಇದ್ದವರಿಗೆ ನಿರ್ಮಾತ್ಸರ್ಯ ಇದ್ದರೆ ನಿಜವಾಗಲೂ ಕವಿಗಳಿಗೆ ಕೃತಾರ್ಥತೆ ಅಂತ. ಇಲ್ಲಿ ಹಾಗೆ ಒಂದು ಸಂವಾದ. ಯಾರಪ್ಪ ನೀನು? ಕವಿ. ಯಾವುದಾದ್ರು ಒಂದು ಹೊಸ ಕಾವ್ಯ ಬರೆದಿದ್ದರೆ ಹೇಳು. ನಾನು ಕಾವ್ಯ ಬರೆಯೋದೇ ಬಿಟ್ಬಿಟ್ಟಿದ್ದೇನೆ, ಕಾವ್ಯದ ಸುದ್ದಿನೇ ಕಾವ್ಯ ಕಥೈವ ಸಂಪ್ರತಿಮಯ ತ್ಯಕ್ತ. ಯಾಕೆ ಯಾತಕ್ಕಾಗಿದ್ದರೆ ಮಾಡಿದೆ? ಹಾಗಿದ್ದರೆ ಕೇಳೋಣವಾಗಲಿ. ಯಾರು ಚೆನ್ನಾಗಿ ಅನಲೈಸ್ ಮಾಡ್ತಾರೋ ಎಸ್ ಸಮ್ಯಕ್ ಪ್ರವಿನಕ್ತಿ ವಿವಿನಕ್ತಿ ದೋಷ ಗುಣಯೋಹೋ ಸಾರಂ, ಗುಣದೋಷಗಳನ್ನು ಚೆನ್ನಾಗಿ ಮೀಮಾಂಸೆ ಮಾಡಬಲ್ಲಂಥವನು ಮತ್ತು ಸ್ವಯಂ ಸತ್ಕವಿ ಆಗಿರತಕ್ಕಂಥವನು ಮತ್ತು ಭಾವುಕನೂ ಆದಂಥವನು ನಾಸ್ತಿ ಇಲ್ಲ. ಅಕಸ್ಮಾತ್ ಇದ್ದಲ್ಲಿ ನಿರ್ಮತ್ಸರನಾಗಿರೋಲ್ಲ ಅಂತ. ಇದು ತುಂಬ ಸತ್ಯ. ಎಷ್ಟೋ ಬಾರಿ ಚೆನ್ನಾಗಿ ತಿಳಿದವ್ರಿಗೆ ನಮ್ಮ ಕೆಲಸವನ್ನು ನೋಡಿ ಕೊಡೋದಕ್ಕೆ ಪುರುಸತ್ತಿರೋಲ್ಲ, ಅದೇನೂ ಮಾಡೋಕ್ಕಾಗೋಲ್ಲ. ಅವ್ರಿಗೆ ಅವ್ರದ್ದೇ ಬೇಕಾದಷ್ಟು ಬರವಣಿಗೆ ಇರ್ತದೆ, ಬೇಕಾದಷ್ಟು ಕಲಾ ವ್ಯವಹಾರ ಇರುತ್ತದೆ, ಬೇಕಾದಷ್ಟು ಜೀವಿಕೆಯ ಬೇರೆ ಬೇರೆ ಒತ್ತಡಗಳಿರ್ತವೆ. ನಮ್ಮದು 4 ಸಾಲನ್ನು ಓದಿ ನಮ್ಮ 400 ಪುಟದ ಕಾದಂಬರಿ ತಿದ್ದು ಕೊಡಿ ಅಂದರೆ ಅವ್ರು ಯಾಕೆ ಮಾಡಬೇಕು? ಏನು ಬೇಕಿಲ್ಲ, ಪ್ಲೆಷರಾ, ಪ್ರಾಫಿಟ್ಟಾ, ಫಿಯರಾ ಏನಿದೆ ನಮ್ಮ ಕಡೆಯಿಂದ? ಎಂಥದ್ದು ಇರುವಂಥದ್ದಲ್ಲ ಅಂತ. ಒಂದು ಪಕ್ಷ ಹಾಗೆ ಮಾಡಿದ್ರೂ ಮೆಚ್ಚಿಕೋತಾರೆ ಅಂತ ಹೇಳೋಕ್ಕಾಗುವುದೇನೇ ಇಲ್ಲ. ಮೆಚ್ಚಿಕೊಳ್ಳದೇ ಬೇಕು ಅಂತಲ್ಲ, ಗುಣ ಇದ್ದರೂ ಮೆಚ್ಚಿಕೊಳ್ಳದೆ ಹೊಟ್ಟೆ ಕಿಚ್ಚಿಟ್ಕೊಳ್ಬಹುದು, ಕದ್ದು ಬಿಡ್ಬೋದು. ರಾಜಶೇಖರನೇ ಹೇಳ್ತಾನೆ, ನೀವು ಇನ್ನೊಬ್ಬನಿಗೆ ನಿಮ್ಮ ಕಾವ್ಯ ತೋರಿಸುವಾಗ ಮತ್ತೊಬ್ಬನ ಸಾಕ್ಷಿಯಾಗಿ ಇಟ್ಕೊಳ್ಳಿ. ಹೊಸ ಕಾವ್ಯ ತೋರಿಸುವಾಗ ಅವನ ತಂದೆ ಅಂತ ಡಿಕ್ಲೇರ್ ಮಾಡಿದರೆ ಏನು ಮಾಡ್ತೀರಾ ಅಂತಂದು ಕೇಳ್ತಾನೆ. ಅವನು ಎಲ್ಲವನ್ನೂ ಅನುಭವಿಸಿದ್ದಿರಬೇಕು ಅಥವಾ ಹಾಗೆ ಅನುಭವಿಸಿದವ್ರನ್ನ ನೋಡಿರಬೇಕು. ಈಸ್ ಎ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಆಮೇಲೆ ತತ್ವಾಭಿನಿವೇಶಿತು ಮಧ್ಯೆ ಸಹಸ್ರಂ ಯದ್ಯೇಕ. ತುಂಬ ಸೊಗಸಾದ ಭಾಷೆ.
ತತ್ವನಿಷ್ಠನಾದವನು 1000 ಜನದಲ್ಲಿ ಒಬ್ಬ ಅಂಥೇಳಿ ಶಬ್ದಾನಾಂ ವಿಮಿನಕ್ತಿ ಗುಂಫನ ವಿಧೀನ್ ಆಮೋದತೆ ಸುಕ್ತಿಭಿ ಸಾಂದ್ರನಲ್ಲೇಡಿ ರಸಾಮೃತಂ ವಿಚಿನುತೆ ತಾತ್ಪರ್ಯ ಮುದ್ರಾಂಚಯ ಪುಣ್ಯೈ ಸಂಘಟತೆ ವಿವೇಕ್ತ್ರ ವಿರಹಾದ್ ಅಂತರ್ಮುಖಂ ತಾಮ್ಯತಾಂ ಕೇಶಾಮೇವ ಕದಾಚಿದೇವ ಸುಧಿಯಾಂ ಕಾವ್ಯಶ್ರಮಜ್ಞೋ ಜನಃ. ಎಲ್ಲವನ್ನ ಚೆನ್ನಾಗಿ ಬಲ್ಲಂಥವರು ಕವಿಗೆ ಪುಣ್ಯದಿಂದ ಮಾತ್ರ ಸಿಗುತ್ತಾರೆ. ಇದು ಬಹಳ ನಿಜ. ಕೇಶಾಮೇವ ಕದಾಚಿತ್, ಅದು ಭದ್ರಂ ತಸ್ಯ ಸುಮಾನುಷಸ್ಯ ಕಥಮಪ್ಯೇಕಂ ಪುನಃ ಪ್ರಾಪ್ಯತೆ ಅಂತನ್ನುವ ಒಂದು ಮಾತು ಬಹುಭೂತಿ ಇದೆಯಲ್ಲ. ದಾಂಪತ್ಯಕ್ಕೆ ಸಂಬಂಧಪಟ್ಟಂತೆ ಅದ್ವೈತಂ ಸುಖ ದುಃಖಯೋ ಅನುಗತಂ ಸರ್ವಾಸ್ವಸ್ಥಾಸು ಯದ್ವಿಶ್ರಾಮೋ ಹೃದಯಸ್ಯ ಯತ್ರ ಜರಸಾ ಯಸ್ಮಿನ್ ಆಹಾರ್ಯೋ ರಸಃ ಕಾಲೇನ ಆವರಣಾತ್ಯಯೇ ಪರಿಣತೆ ಯತ್ ಪ್ರೇಮಸಾರಂ ಸ್ಥಿತಂ ಭದ್ರಂ ತಸ್ಯ ಸುಮಾನುಷಸ್ಯ ಕಥಮಪಿ ಏಕಂ ಹಿ ತತ್ ಪ್ರಾಪ್ಯತೆ. ಎಲ್ಲ ಕಾಲದಲ್ಲೂ ಅವಿನಾಭಾವದಿಂದ ಕಾಲ ಬೆಳೆದಂತೆ ಮುಪ್ಪಾದಂತೆ ಮತ್ತಷ್ಟು ಪರಿಪಾಕಗೊಂಡಂಥ ದಾಂಪತ್ಯ ಪ್ರೀತಿ ನಿಜವಾಗಲೂ ಕೋಟಿಗೊಬ್ಬರಿಗೆ ಪುಣ್ಯಾತ್ಮರಿಗೆ ಸಿಗೋದು ಅಂತ. ಹಾಗೇ ಸಹೃದಯನೂ ಕೂಡ ಇದು ಒಂದು ರೀತಿ ದಾಂಪತ್ಯವೇ. ಅಂದರೆ ಕಟ್ಟಕಡೆಗೂ ಒಂದು ಫ್ರಸ್ಟ್ರೇಷನ್ ತಪ್ಪುವಂಥದ್ದಲ್ಲ. ತಿರ್ಗ ಭೈರಪ್ಪನವರೇ ಜ್ಞಾಪಕ ಆಗ್ತಾರೆ. ನಾನು ಹಲವು ಬಾರಿ ಕೇಳಿದ್ದುಂಟು, ನಿಮ್ಮ ಹತ್ರ ಯಾರಾದರೂ ಬಂದು ನಿಮ್ಮ ಓದುಗರು ಪಾಂಕ್ತವಾಗಿ ನಿಮ್ಮ ಕಾದಂಬರಿಯ ಸ್ವಾರಸ್ಯಗಳು ಏನು ಅಂತ ಒಂದು 10-15 ನಿಮಿಷ ನಿಮಗೆ ವಿವರಿಸಿ ಹೇಳಿದ್ದುಂಟಾ ಅಂತ. ಇಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಆ ಪದವನ್ನೇ ಒಂದು 1000 ಸರ್ತಿ ಹೇಳ್ತಾರೆ. ಇದು ಇಂಥ ಜಾಗದಲ್ಲಿ ಇಂಥ ಸೊಗಸು ಹೀಗಿದೆ ಅಂತ ಹೇಳಿದವರು ಇಲ್ಲ ಅಂತ ಪಾಪ ಹೇಳಿದ್ದಾರೆ. ಅಂದರೆ ಅವರಿಗೆ ಹೀಗಾದ ಮೇಲಿಂದ ಇನ್ನು ನಾವುಗಳೆಲ್ಲ ನಮಗೆ ಯಾರು ಒಬ್ರು ಮೆಚ್ಚುಗಾರರು ಬೇಕು ಅಂತಂದರೆ ಹನುಮಂತ ಹಗ್ಗ ತಿಂದಾಗ ಪೂಜಾರಿ ಶಾವಿಗೆ ಬಿಡದಂತೆ ಅಂತಲೇ ಅನಿಸ್ಬಿಡುತ್ತದೆ. ಆಮೇಲೆ ಹೇಳ್ತಾನೆ, ಒಬ್ಬ ಒಳ್ಳೆ ಸಹೃದಯ ಏನೆಲ್ಲ ಮಾಡ್ತಾನೆ, ಸ್ವಾಮಿ ಮಿತ್ರಂಚ ಮಂತ್ರೀಚ ಶಿಷ್ಯಶ್ಚ ಆಚಾರ್ಯ ಏವಚ ಕವೇರ್ಭವತಿ ಹೀ ಚಿತ್ರಂ ಕಿಂ ಹಿ ತದ್ಯತ್ರ ಭಾವಕಃ. ಒಬ್ಬ ಭಾವಕನಾದವನು ಪ್ರಭುವಿನಂತೆ, ಗೆಳೆಯನಂತೆ, ಮಂತ್ರಿಯಂತೆ, ಶಿಷ್ಯನಂತೆ, ಗುರುವಿನಂತೆ ಎಲ್ಲ ರೀತಿಯಲ್ಲೂ ಮಾಡ್ತಾನೆ. ಗೃಹಿಣಿ ಸಚಿವ ಸಖಿ ಮಿತ ಪ್ರಿಯಶಿಷ್ಯ ಲಲಿತೆ ಕಲಾವಿಧವು ಅಂತ ಅಜ ಇಂದುಮತಿ ಬಗ್ಗೆ ಹೇಳ್ತಾನೆ. ಇಂದುಮತಿ ಏನೇನಾಗಿದ್ಲು, ಗೃಹಿಣಿ ಆಗಿದ್ಲು, ಸಚಿವೆ ಆಗಿದ್ಲು, ಶಿಷ್ಯ ಆಗಿದ್ಲು, ಲಲಿತ ಕಲೆಗಳಲ್ಲಿ, ಮತ್ತು ಧರ್ಮಸಖಿ ಆಗಿದ್ದಳು, ಮಂತ್ರಿ ಆಗಿದ್ದಳು, ಎಲ್ಲ ಆಗಿದ್ದಳು ಅಂತ. ಒಂದು ಇವಳನ್ನು ಸಾಯಿಸಿಬಿಟ್ಟು ವಿಧಿ ಏನನ್ನೆಲ್ಲ ಕಿತ್ತುಕೊಂಡ್ಬಿಟ್ಟ. ಸೋ ಮೆನಿ ಪರ್ಸನಾಲಿಟೀಸ್ ರಾಬ್ಡ್ ಅವೇ ಬೈ ಮೀ ಫ್ರಮ್ ಮೀ ಅಂತ. ಈ ಅರ್ಥದಲ್ಲಿ ಸಹೃದಯ ಎಲ್ಲ ಆಗಿರ್ತಾನೆ. ಇದನ್ನು ಕಾಣುವಾಗ ತೀರ್ಮ ಶ್ರೀಕಂಠಯ್ಯನವರು ಪೂತಿ ನರಸಿಂಹಾಚಾರ್ಯರಿಗೆ ಹೇಗಿದ್ದರೋ ಆ ತರಹ ಅಂತ ಅನ್ನಬೇಕು. ಪುತಿನ ಅವರು ಬರೀತಾರೆ, ತನ್ನ ಕಾವ್ಯಕ್ಕೆ ಸೂಲಗಿತ್ತಿಯಿಂದ ಮೊದಲುಗೊಂಡು ಪ್ರಚಾರದವರೆಗೆ ಎಲ್ಲವನ್ನೂ ಮಾಡಿದಂಥವ್ರು. ಅವರು ಪತ್ರ ಬರೀತಾ ದಿ ಫೇಮಸ್ 2 ಅಂತ ಬರೀತಾರೆ. ಇವರು ನೋ ದಿ ಫೇಮಸ್ 3 ಅಂತ. ಅವ್ರ ಮನಸ್ಸಲ್ಲಿ ಇದ್ದಿದ್ದು ಪೂತಿನ ಅವರಿಗೆ ಬೇಂದ್ರೆ, ಕುವೆಂಪು ಪ್ರಸಿದ್ಧರು ಅಂತ. ಇಲ್ಲ ನೀವು ಅವ್ರ ಜೊತೆಗೆ ಆಧುನಿಕ ಕನ್ನಡದ ರತ್ನತ್ರಯದಲ್ಲಿ ನೀವೊಬ್ಬರು ಅಂತ ಪಾಪ ಹೇಳ್ತಾ ಇದ್ರು. ಅವರ ಅಹಲ್ಯೆ ಅನ್ನುವ ಗೀತರೂಪಕ ಮೊದಲಿಗೆ ರಚಿತವಾದಾಗ ಅವರೆಲ್ಲರ ಸಮಕ್ಷದಲ್ಲಿ ಓದಿಸಿದ್ದಲ್ಲದೆ ಅದಕ್ಕೆ ವಿಸ್ತೃತವಾದ ಮುನ್ನುಡಿಯನ್ನು ಬರೆದರು. ಅವರ ಗೋಕುಲ ನಿರ್ಗಮನ ಅವರ ಮನೆಯ ಮೇಲಿನ ಪಡಸಾಲೆಯಲ್ಲಿ ಕೂಡಿಸಿ ಮಖಮಲ್ಲಿನ ಸೋಫಾ ಆ ಥರದ್ದೆಲ್ಲ ಹಾಕಿ ತಮ್ಮ ಜರಿ ಶಾಲನ್ನಲ್ಲಿ ಹೊದಿಸಿ ಅವ್ರನ್ನ ಕೂಡಿಸಿ ಗಂಧ ಪುಷ್ಪ ಅಲಂಕಾರ ಎಲ್ಲ ಮಾಡಿಸಿ ಅವ್ರ ಬಾಯಿಂದ ಗೋಕುಲ ನಿರ್ಗಮನವನ್ನು ಆತ್ಮೀಯರಿಗೆ ಕೇಳಿಸಿ ಔತಣ ಮಾಡಿದರು. ಈ ಥರದ್ದು ಎಷ್ಟೋ ಮಾಡಿದರು. ಅವ್ರು ತೀರ್ಕೊಂಡಾಗ ಪೂತಿನ ತುಂಬ ಸಂಕಟಪಟ್ಟಿದ್ದು ಆ ಬರವಣಿಗೆ ಎಲ್ಲ ಉಂಟು. ಹೀಗೆ ಎಲ್ಲೋ ಪುಣ್ಯಾತ್ಮರಿಗೆ ಆ ಬಗೆಯಾದದ್ದು ಬರುತ್ತೆ. ಇನ್ನು ಕೆಲವರು ಅವ್ರಿಗೆ ಅಷ್ಟು ಚೊಕ್ಕವಾಗಿ ಎಲ್ಲ ಉಪಚಾರ ಮಾಡಿಕೊಡ್ತಾರೆ. ಸೇಡಿಯಾಪು ಕೃಷ್ಣ ಭಟ್ರಿಗೆ ಪಾದೇಕಲ್ಲು, ವಿಷ್ಣು ಭಟ್ರು, ಮತ್ತು ನಮ್ಮ ವಿ.ಸಿ. ಅವರಿಗೆ ವಿ ವೆಂಕಟೇಶ್ ಮೂರ್ತಿಯವರು, DVG ಅವರಿಗೆ ರಾಮಸ್ವಾಮಿ, ಜಾನ್ಸನ್ಗೆ ಬಾಸ್ವೆಲ್ಲು, ಈ ಥರದ್ದು ಎಲ್ಲೋ ಪುಣ್ಯದಿಂದ ಸಿಗತಕ್ಕಂಥದ್ದು. ಆ ಥರ ವ್ಯಾಖ್ಯಾತಗಳು ಕೂಡ. ಆಮೇಲೆ ಹೇಳ್ತಾನೆ, ಕಾವ್ಯೇನ ಹಿ ಕವೇಸ್ತಸ್ಯ ತನ್ಮನೋ ಮಾತ್ರ ವೃತ್ತಿತ ನೀಯಂತೆ ಭಾವಕೈರ್ಯಸ್ಯ ನರಿಬಂಧ ದಿಶೋ ದಶಃ ಸಂತಿ ಪುಸ್ತಕ ವಿನ್ಯಸ್ತಾಃ ಕಾವ್ಯಬಂಧ ಗೃಹೇ ಗೃಹೇ ದ್ವಿತ್ರಾಸ್ತು ಭಾವಕಮನಃ ಶಿಲಾಪಟ್ಟ ನಿಕುಟ್ಟಿತಾಃ. ಅದ್ಭುತವಾದ ಮಾತು. ಸಂತಿ ಪುಸ್ತಕ ವಿನ್ಯಸ್ತಾಃ ಕಾವ್ಯಬಂಧ. ಪುಸ್ತಕದಲ್ಲಿ ಮಾತ್ರ ಇರತಕ್ಕಂಥವು ಬೇಕಾದಷ್ಟು ಗೃಹೇ ಗೃಹೇ ಮನೆಯಲ್ಲೂ ಅವರವ್ರವ್ರವ್ರು ಬರೆದಿಟ್ಕೊಂಡಿರ್ತಾರೆ. ನಮಗೆ ನಾವೇ ಮಹಾಕವಿಗಳು, ನಾವು ಬರೆದಿರೋದೆಲ್ಲ ಮಹಾಕಾವ್ಯ ಅಂತ ನಮ್ಮ ಪಾಡಿಗೆ ನಾವು. ಅನಂತ ಭಟ್ಟ ಅಂತ ಒಬ್ಬ ಕವಿ ಚಂಪು ಭಾರತ ಬರೆದಿದ್ದಾನೆ. ಎಂಥದ್ದು ವಾಚಾಂ ಅನಂತ ಸುಖವೇರ್ ವಸುಧೇವ ಮೂಲ್ಯಂ. ಅನಂತ ಕವಿಯ ಮಾತಿಗೆ ಭೂಮಿಯೇ ಬೆಲೆ. ದಿಗಂತರ ಲುಠತ್ಕೀರ್ತಿರ ಅನಂತ ಸುಖವೇರ್ ಯಶಃ.
ಆಕಾಶವನ್ನು ದೋಚಬಲ್ಲಂಥದ್ದು ನನ್ನ ಕೀರ್ತಿ ಅಂತ ಬರ್ಕೊಂಡಿದ್ದಾನೆ. ಇವತ್ತವನ್ನ ನಾನೀಗ ಹೇಳಿಬಿಟ್ಟು ಜ್ಞಾಪಿಸ್ಕೊಡಬೇಕು ಆ ಸ್ಥಿತಿನಲ್ಲಿರ್ತಕ್ಕಂಥದ್ದು. ಏನು ಮಾಡೋದು? ಹೀಗೆಲ್ಲ ಆಗಿಬಿಡ್ತದೆ. ದ್ವಿತ್ರಾಸ್ತು ಭಾವಕ ಮನಃಶಿಲಾಪಟ್ಟ ನಿಕುಟ್ಟಿತಾ. ಆ ಶಿಲಾಪಟ್ಟ ನಿಕುಟ್ಟಿತಾ ಎನ್ಗ್ರೇವ್ಡ್ ಆನ್ ದಿ ಸ್ಟೋನ್ ಸ್ಲ್ಯಾಬ್ಸ್ ವಿಚ್ ಆರ್ ದಿ ಹಾರ್ಟ್ಸ್ ಆಫ್ ಸಹೃದಯ. ಆ ಸಹೃದಯರ ಹೃದಯದಲ್ಲಿ ಉತ್ಕೀರ್ಣವಾದಂಥದ್ದು ಎಲ್ಲಿಯೋ ಒಂದೋ ಎರಡೋ ಅಂತ. ವ್ಯಾಸ ವಾಲ್ಮೀಕಿಗಳಂಥವ್ರಿಗೆ ಮಾತ್ರ ಆ ಪುಣ್ಯ ಸಿಕ್ತು, ಎಲ್ಲರಿಗೂ ಸಿಕ್ಕಿದ್ದಲ್ಲ. ಇದನ್ನು ನಾವು ನೋಡಿದಾಗ ರೆಕಗ್ನಿಷನ್ ನಮ್ಮ ಕೈನಲ್ಲಿಲ್ಲ. ಇದನ್ನು ಒಂದು ರೀತಿಯಾಗಿ ಬಾಣಭಟ್ಟ ಹೇಳ್ತಾನೆ, ಸಂತಿಶ್ವಾನ ಇವಾಸಂಖ್ಯೋ ಇವಾಸಂಖ್ಯಾ ಜಾತಿಭಾಜೋ ಗೃಹೇ ಗೃಹೇ ಉತ್ಪಾದಕಾಸ್ತು ವಿರಲ ಕವಯ ಶರಭ ಇವ. ಮನೆ ಮನೆಯಲ್ಲಿ ನಾಯಿಗಳಿದ್ದಂತೆ ಎಲ್ಲರ ಮನೆಯಲ್ಲೂ ಸಾಕು ನಾಯಿಗಳಿರುತ್ತವೆ, ಬೀದಿ ನಾಯಿಗಳನ್ನು ಸಾಕ್ತಾ ಇರ್ತಾರೆ, ಹೀಗಿರುತ್ತವೆ. ಆ ಥರ ಕವಿಗಳು ಅನ್ನೋರು, ಕವಿ ನಾಮಧಾರಿಗಳೆಲ್ಲ ಉಂಟು. PhD ಮಾಡಿಕೊಂಡವರೆಲ್ಲರೂ ಸೈಂಟಿಸ್ಟ್ಗಳು ಅಂತ ನಮ್ಮ ದೇಶದಲ್ಲಿ ಅಂತಂದಿದ್ನಲ್ಲ ಹಾಗೆ. ಆದರೆ ಉತ್ಪಾದಕರಾದ ಕವಿಗಳು ಎಲ್ಲೋ ಶರಭಗಳಿದ್ದಂತೆ ಬಹಳ ವಿರಳ ಅನ್ನುವಂಥದ್ದು. ಸತ್ಕಾವ್ಯೇ ವಿಕ್ರಿಯಾ ಕಾಶ್ಚಿತ್ ಭಾವಕಸ್ಯ ಉಲ್ಲಸಂತಿತಾ ಸರ್ವಾಭಿನಯ ನಿರ್ಣೀತವು ದೃಷ್ಟ ನಾಟ್ಯಸೃಜಾನಯ. ಒಂದು ಒಳ್ಳೆ ಕಾವ್ಯವನ್ನು ಓದಿದಾಗ ಅದ್ಭುತವಾದ ದೃಶ್ಯ ಕಾವ್ಯವನ್ನು ನೋಡಿದಂಥ ಸ್ಥಿತಿ ಬರುತ್ತದೆ ಅಂತ ತುಂಬ ಚೆನ್ನಾಗಿರ್ತಕ್ಕಂಥ ಮಾತು. ಸರ್ವಾಭಿನಯ ನಿರ್ಣೀತವು ದೃಷ್ಟ ನಾಟ್ಯಸೃಜಾನಯ. ಒಂದು ಒಳ್ಳೆಯ ನಾಟ್ಯವನ್ನು ಕಂಡಾಗ ಕಾಣದೇ ಇದ್ದಂಥದ್ದೂ ಕೂಡ ಒಂದು ಒಳ್ಳೆಯ ಕಾವ್ಯವನ್ನು ಓದಿದಾಗ ಗೊತ್ತಾಗುತ್ತದೆ ಅಂತ ವಂಡರ್ಫುಲ್ ಸ್ಟೇಟ್ಮೆಂಟ್. ಯಾಕೆಂದರೆ ನಾವು ಅಂದುಕೋತೀವಿ ಅನುಭಾವ ವಿಭಾವಾನಾಂ ವರ್ಣನಾ ಕಾವ್ಯ ಮುಚ್ಯತೆ ತೇಷಾಮೇವ ಪ್ರಯೋಗಸ್ತು ನಾಟ್ಯಂ ಗೀತಾದಿ ರಂಜಿತಂ. ಬರವಣಿಗೆ ಮಾಡಿದ್ದನ್ನು ಗೀತಾ ಅಭಿನಯಾದಿಗಳಿಂದ ತೋರ್ಪಡಿಸಿದರೆ ಅದು ನಾಟಕ ಅಂತ, ದೃಶ್ಯಕಾವ್ಯ. ಹಾಗಾಗಿ ಸಿನಿಮಾಗೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಉಂಟು ಅಂತ ನಿಜ. ಅದು ಸ್ಥೂಲ ಬುದ್ಧಿಗಳಿಗೆ. ಸೂಕ್ಷ್ಮ ಬುದ್ಧಿಗಳಾದವರಿಗೆ ಒಂದು ಕಥೆಯನ್ನು ಕಾದಂಬರಿಯನ್ನು ಓದಿದ ಮೇಲೆ, ಕಾವ್ಯವನ್ನು ಆಸ್ವಾದಿಸಿದ ಮೇಲೆ ಅವರ ಮನಸ್ಸಲ್ಲಿ ಅವರು ತೆಕ್ಕೊಂಡಿರ್ತಾರಲ್ಲ ಸಿನಿಮಾನ, ಅದರ ಮಟ್ಟಕ್ಕೆ ಯಾವ ಡೈರೆಕ್ಟರ್ ಸಿನಿಮಾಗಳು ಬರೋದಿಲ್ಲ. ನನಗಂತೂ ಕೆಲವು ಕಾವ್ಯಗಳನ್ನು ಯಾವುದೇ ರೀತಿಯಲ್ಲಿ ದೃಶ್ಯ ಪ್ರಪಂಚಕ್ಕೆ ತರೋಕ್ಕಾಗೋಲ್ಲ. ಬಾಣಭಟ್ಟನ ಕಾವ್ಯ ಕಾದಂಬರಿಯನ್ನು ಯಾರೂ ಸಾಹಸ ಮಾಡೋಕ್ಕಾಗೋಲ್ಲ. GV ಬುದ್ಧಿಗೆಟ್ಟ ಅದನ್ನು ಸೀರಿಯಲ್ ಅಂತ ಮಾಡೋಕ್ಕೋಗಿ ಅವರ ಗಡ್ಡದಷ್ಟೇ ಕೆಟ್ಟವಾಗಿದೆ ಅದು. ಅಂದರೆ ಏನೇನೋ ಅಸಂಬದ್ಧಗಳನ್ನು ಯಾತಕ್ಕೆ ಮಾಡೋಕ್ಕೋಗ್ಬೇಕು? ಮುಟ್ಟಬಾರ್ದು, ಕೈ ಕಟ್ಕೊಂಡು ದೂರ ನಿಂತು ಬಿಡಬೇಕು. ನಾರಾಯಣ ಭಟ್ಟತಿರಿ ಸುಕುಮಾರ ಕವಿಯ ಕೃಷ್ಣವಿಲಾಸ ಕಾವ್ಯವನ್ನು ಪೂರ್ಣ ಮಾಡ್ತೀನಿ ಅಂತ ಹೊರಟನಂತೆ. ಕೇರಳದ ಮಹಾ ವಿದ್ವತ್ ಕವಿ. ಒಂದಿಷ್ಟು ಭಕ್ತಿಯೂ ಅವನಿಗೆ ತುಂಬ ದೊಡ್ಡದಾದ ರೀತಿಯಲ್ಲಿ ನಾರಾಯಣಿಯ ಮೂಲಕವಾಗಿ ಸಿದ್ಧಿಸಿದೆ. ಅವನು ಒಳ್ಳೆಯ ವೈಯಾಕರಣ, ಅದಕ್ಕಿಂತ ಹಿಂದನವನು ಅಂತ ಹೇಳ್ತಾರೆ. ಕೃಷ್ಣವಿಲಾಸ ಕಾವ್ಯ ಬರೆದಂಥವನು ಅಪೂರ್ಣವಾಗಿದೆ. 12ನೇ ಸರ್ಗದಲ್ಲೂ ಏನೋ ನಿಂತಿದೆ, ಪಶ್ಯಪ್ರಿಯೆ ಕೊಂಕಣ ಭೂಮಿ ಭಾಗ ಅಂತ ಹೇಳುವ ಪದ್ಯಕ್ಕೆ ನಿಂತು ಬಿಟ್ಟಿದೆ. ಸುಕುಮಾರ ಕವಿಯ ಕಾವ್ಯ ನಿಜಕ್ಕೂ ನಾರಾಯಣಿಯಂಗಿಂತ 50-60 ಪಟ್ಟು ಚೆನ್ನಾಗಿದೆ. ದುರ್ದೈವ ಕೃಷ್ಣವಿಲಾಸ ಕಾವ್ಯಕ್ಕೆ ಅಂತ ಟೇಕರ್ಸ್ ಇಲ್ಲ. ನಾರಾಯಣಿಯಂಗೆ ತದ್ವಾ ಇದೆ. ನಾರಾಯಣಿಯಂನಲ್ಲಿ ಏನು ಬೇಕು? ಮಧ್ಯಮ ಪುರುಷ ಏಕವಚನದ ಸಂಸ್ಕೃತದ ಕ್ರಿಯಾಪದಗಳು ಎಲ್ಲ ಬೇಕು ಅನ್ನೋರ್ಗೆ ಸಿಗುತ್ತಷ್ಟೆ. ಅದರದ್ದು ಬೆಸ್ಟ್ ಯೂಸ್ ಅದೇನೆ, ಇನ್ನೇನೂ ಅಲ್ಲ. ಇನ್ನೇನು ವಾತರೋಗ ಹೋಗುತ್ತಂತೆ. ಅದು ಭಕ್ತನಿಗೆ ಗೊತ್ತು, ಭಗವಂತ ಗುರುವಾಯೂರಪ್ಪನಿಗೆ ಗೊತ್ತು, ಮೂರನೇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಬೇಕಾದಂತೆ ದೊಡ್ಡದಾಗಿ ಲೋಕಪ್ರಿಯತೆ ಇದೆ. ಅಷ್ಟಮಟ್ಟಿಗಾದರೂ ಆ ಸ್ತೋತ್ರ ಕಾವ್ಯ ಇದ್ದು ಭಗವದ್ಭಕ್ತಿ ಬೆಳೆದಿದೆ, ಸಂಸ್ಕೃತ ಪ್ರಚಾರದಲ್ಲಿದೆ, ಸಂತೋಷ. ಆದರೆ ಆ ಕಾವ್ಯದಲ್ಲಿ ಗಾಳಿಸಿದ್ರೆ 1100 ಪದ್ಯಕ್ಕೂ ಜಾಸ್ತಿ ಇದೆ. ಒಂದು 20 ಒಳ್ಳೆ ಪದ್ಯಗಳು ಸಿಗೋದಿಲ್ಲ. ಅಂದರೆ ರಸವತ್ತಾದ ಪದ್ಯಗಳನ್ನು ನಾನು ಹೇಳೋದು. ಅದು ನಾರಾಯಣೀಯಂದು ಗತಿ. ಆದರೆ ಕೃಷ್ಣವಿಲಾಸದಲ್ಲಿ ಹೀಗೆ ಕೈ ಹಾಕಿದ್ರೆ ಸಾಕು 4 ಒಳ್ಳೆ ಪದ್ಯ ಒಂದೊಂದು ಸರ್ಗದಲ್ಲೂ ಸಿಗುತ್ತೆ. ಆ ತರಹ ಉಂಟು. ಆ ಕೃಷ್ಣವಿಲಾಸ ಕಾವ್ಯವನ್ನು ಪೂರ್ಣ ಮಾಡ್ತೀನಿ ಅಂತ ಇವನು ಹೊರಟನಂತೆ ಭಟ್ಟತಿರಿ. ಆಗ ಅಶರೀರವಾಣಿ ಆಯ್ತಂತೆ. ಅಷ್ಟು ಅದ್ಭುತವಾದ ಹಾಲಿಗೆ ನಿನ್ನ ಕಾವ್ಯ ಅನ್ನೋ ಹುಳಿ ಹಿಂಡು ಬೇಡ, ತೆಪ್ಪಿಗಿರು ಅಂತ ಸುಮ್ಮನೆ ಆದನಂತೆ. ಯಾರೋ ಒಳ್ಳೆ ರಸಿಕ ಮಾರ್ಮಿಕವಾದ ವಿಮರ್ಶೆಯನ್ನು ಹೇಳಿದ್ದಾನೆ. ಆ ಕಲ್ಪನೆ ನಮ್ಮದು ಏನಿರುತ್ತೆ ಮನಸ್ಸಿನಲ್ಲಿ, ಅದು ಎಷ್ಟೋ ಬಾರಿ ವಿಶೇಷ ಆಗಿರ್ತದೆ. ನಾವು ಆ ಕಾರಣದಿಂದಲೇ ಅತ್ಯುತ್ತಮವಾದ ಕಾದಂಬರಿಗಳನ್ನು ಓದಿದ ಮೇಲೆ ಅದನ್ನು ಆಧರಿಸಿಕೊಂಡು ಸಿನಿಮಾ ಬಂದಾಗ ಆ ಸಿನಿಮಾ ಆ ಮಟ್ಟಕ್ಕೆ ಬರಲಿಲ್ಲ ಅಂತ ಬೈಕೊಂಡಿರ್ತೀವಿ. ಅದು ಎಷ್ಟೋ ಬಾರಿ ಆಗಿದೆ. ಮತ್ತೆ ಭೈರಪ್ಪನವರೇ ಜ್ಞಾಪಕ ಬರ್ತಾರೆ. ಅವ್ರದ್ದು ಎಷ್ಟೋ ಕಾದಂಬರಿಗಳು ಸಿನಿಮಾ ಆಗಿ ಮಾಡಿದ್ದು ಎಷ್ಟೋ ಜನಕ್ಕೆ ಇಷ್ಟವಾಗಿಲ್ಲ, ನನಗೂ ಇಷ್ಟವಾಗಿಲ್ಲ. ಮಂದ್ರ ಆ ಥರದನ್ನೆಲ್ಲ ಎಲ್ಲಿ ಏನು ಯಾವ ರೀತಿ ಮಾಡೋಕ್ಕೆ ಸಾಧ್ಯ? ಒಂದೊಂದು ಪರಿಪೂರ್ಣತೆ ಪಡೆದದ್ದು. ಮೇಘದೂತವನ್ನು ನಾನು ಎಷ್ಟು ಆಸೆ ಪಟ್ಟು ಡಾನ್ಸ್ ರೂಪದಲ್ಲಿ ನೋಡೋಣ ಅಂತ ನೋಡಿ ಒಂದೊಂದು ಬಾರಿಗೂ ಫ್ರಸ್ಟ್ರೇಟ್ ಆಗಿದ್ದೀನಿ.
ನಾನೇ ಕೈ ಹಾಕಿ ನೆರವು ಕೊಟ್ಟು ನರ್ತಕರಿಗೆ ಅಷ್ಟು ಇಷ್ಟು ಅದಕ್ಕೆ ಕನ್ನಡದಲ್ಲಿ ರೂಪಾಂತರ ಮಾಡೋಣ, ಮತ್ತೊಂದು ಮಾಡೋಣ ಅಂತ ಎಡಿಟಿಂಗ್ ಮಾಡಿಕೊಟ್ಟು ಏನೂ ಆಗಿಲ್ಲ. ಯಾಕೆಂದರೆ ಕಾಳಿದಾಸ ಯಾರೂ ಇನ್ನೊಂದು ರೂಪದಲ್ಲಿ ಅನುವಾದಿಸಲಾಗದಂತೆ ಮಾಡಿದ್ದಾನೆ. ಆ ಅರ್ಥದಲ್ಲಿ ಉತ್ತಮೋತ್ತಮವಾದ ಕಲಾಕೃತಿ ಅನುವಾದಾತೀತ. ಅದನ್ನು ಹಾಗೆ ತಗೊಂಡು ಆಸ್ವಾದಿಸಬೇಕು, ಬೇರೊಂದು ರೀತಿಯಲ್ಲ. ಹಲ್ಲಿಲ್ಲ ಚಕ್ಲಿ ಕೋಡ್ಬೇಳೆ ತಿನ್ನಬೇಕು ಅನ್ನೋ ಚಪಲ ಅಂತ ಕುಟ್ಟಾಣಿನೆಲ್ಲ ಕುಟ್ಟಿ ಅದನ್ನು ಪುಡಿ ಮಾಡ್ಕೊಂಡು ಒಂದು ಚಟ್ನಿ ಪುಡಿ ಥರ ತಿಂದರೆ ಏನಿರುತ್ತೆ? ಕೋಡ್ಬಳೆ, ಚಕ್ಲಿ, ಮುರುಕು, ಮುಚ್ಚೋರೆ, ನಿಪ್ಪಟ್ಟು ಇವುಗಳಲ್ಲಿ ಗರುಗು, ಆ ಕುರುಂ ಅನ್ನೋ ಶಬ್ದಕ್ಕೂ ಒಂದು ರುಚಿ ಇದೆ. ದೀರ್ಘ ಶಷ್ಕುಲಿ ಭಕ್ಷಣ ನ್ಯಾಯ ಅಂತ ಉಂಟು. ಹಾಗಿದ್ದಾಗ ಅದನ್ನು ಬೇರೊಂದು ರೀತಿ ಮಾಡಿಕೊಂಡ್ರೆ ಅಲ್ಲ, ಅದನ್ನು ಹಾಗೆ ತಿನ್ನಬೇಕು, ಅದಾಗುವಂಥದ್ದಲ್ಲ. ಹೀಗಾಗಿ ಅವನು ಹೇಳ್ತಾನೆ, ನಾಟ್ಯ ಸೃಜಾ ಹಿ ಯಾ ನ ದೃಷ್ಟಾ ಸರ್ವಾಭಿನಯ ನಿರ್ಣೀತು ತಾಹ ಸಮುಲ್ಲಸಂತಿ, ಆ ರೀತಿಯಾದದ್ದು ಅಂತ. ಇನ್ನು ವಾಗ್ಭಾವಕ ಭವೇತ್ ಕಶ್ಚಿತ್, ಕಶ್ಚಿತ್ ಹೃದಯ ಭಾವಕ, ಸಾತ್ವಿಕೈರಾಂಗಿಕೈ ಕಶ್ಚಿತ್ ಅನುಭಾವೈಶ್ಚ ಭಾವಕ. ಕೆಲವರು ಸಹೃದಯರು ಮಾತಿನಿಂದ ಕೊಂಡಾಡ್ತಾರೆ, ತುಂಬ ಚೆನ್ನಾಗಿ ಅವರಿಗೆ ಮಾತಿನ ಬಲ್ಮೆ ಇರ್ತದೆ, ಸೊಗಸಾಗಿ ಅವರು ಹೇಳ್ತಾರೆ. ಕಶ್ಚಿತ್ ಹೃದಯ ಭಾವಕ, ಇನ್ನು ಕೆಲವರು ಮನಸ್ಸಿನೊಳಗೇ ಸಂತೋಷ ಪಡ್ತಾರೆ. ಇನ್ನು ಕೆಲವರು ಅಪ್ರಯತ್ನವಾಗಿ ಆನಂದ ಬಾಷ್ಪ, ರೋಮಾಂಚನ ಇತ್ಯಾದಿಗಳಾಗುತ್ತವೆ. ಸಾತ್ವಿಕೈ ಆಂಗಿಕೈ ಕಶ್ಚಿತ್ ಅನುಭಾವೈ, ಪ್ರತಿಕ್ರಿಯೆಯಿಂದ ಮುಖ ಅರಳೋದು, ಕಣ್ಣು ಮಿಂಚುವಂಥದ್ದು, ಮುಗುಳ್ನಗೆ, ಈ ರೀತಿಯಾಗಿ ತಲೆ ತೂಗೋದು ಇತ್ಯಾದಿಗಳಿಂದ ಗೊತ್ತಾಗುತ್ತದೆ. ಪುಲಕೇಶಿಯ ಸೊಸೆ ಹೇಳ್ತಾಳಲ್ಲ, ಕವಿಯರಭಿಪ್ರಾಯ ಮಶಬ್ದಗೋಚರಂ ಸ್ಫುರಂತ ಮಾರ್ದ್ರೇಷು ಪದೇಶು ಕೇವಲಂ ಮದದ್ಭಿರಂಗೈ ಕೃತ ರೋಮ ವಿಕ್ರಿಯೈ ಜನಸ್ಯ ತೂಷ್ಣೀಂ ಭವಿತಾಯ ಮಂಜಲಿ ಅಂತ. ಅಂದರೆ ಕವಿಯ ಮಾತಿಗೆ ಮೀರಿದ ಸೂಕ್ಷ್ಮತೆಗಳನ್ನು, ಕವಿಯ ಮಾತಿನ ಸೊಗಸನ್ನು, ಮಾತಿಗೆ ಮೀರಿದ ಸೂಕ್ಷ್ಮತೆಗಳನ್ನು ಅನುಭವಿಸಿ ಅದನ್ನು ಮಾತಿನಲ್ಲಿ ಹೇಳಲಾಗದೆ ರೋಮಾಂಚ ಆನಂದ ಬಾಷ್ಪಗಳಿಂದ ಹೇಳ್ತಾರಲ್ಲ, ನಾಟ್ಯಶಾಸ್ತ್ರಕಾರ ಇದನ್ನೇ ದೈವಿ ಸಿದ್ಧಿ ಅಂತ ಕರೀತಾನೆ. ಇದು ಬಹಳ ಮುಖ್ಯವಾದದ್ದು ಅಂತ. ಆಮೇಲೆ ಹೇಳ್ತಾನೆ, ನ ನಿಸರ್ಗ ಕವಿಶಾಸ್ತ್ರೇ ನಕ್ಷುಣ್ಣ ಕವತೇಚಯ ವಿಡಂಬಯತಿ ಸಾತ್ಮಾನಂ ಆಗ್ರಹ ಗ್ರಹಿಲ ಕಿಲ ಅಂತ. ಇನ್ನು ಕೆಲವರಿಗೆ ತುಂಬ ಸಹಜ ಪ್ರತಿಭೆ ಇಲ್ಲದೆ, ಶಾಸ್ತ್ರದ ಅಭ್ಯಾಸವೂ ಇಲ್ಲದೆ ಬರೀತಾರೆ. ನ ನಿಸರ್ಗ ಕವಿ ಶಾಸ್ತ್ರೇ ನಕ್ಷುಣ್ಣ, ಹಾಗಿಲ್ಲದೆ ಇರತಕ್ಕಂಥವರು ಕವತೆ ಕಾವ್ಯವನ್ನು ರಚನೆ ಮಾಡ್ತಾರೆ. ವಿಡಂಬಯತಿ ಸಹ ಆತ್ಮಾನಂ, ತನ್ನನ್ನೇ ತಾನು ಗೇಲಿ ಮಾಡಿಕೊಳ್ತಾನೆ ಅಂತ. ಭಾಮನ ಮಾತಿದೆಯಲ್ಲ, ನಾಕವಿತ್ವಂ ಅಧರ್ಮಾಯ ವ್ಯಾಧಯೇ ದಂಡನಾಯಚ ಕುಕವಿತ್ವಂ ಪರಂ ಜೀವನ್ ಮೃತಿರಾಹುರ್ ಮನೀಷಿಣ ಅಂತ. ಕಾವ್ಯ ಬರೀದೇ ಇದ್ದರೆ ಯಾರು ಜುಲ್ಮಾನೆ ಹಾಕೋಲ್ಲ, ರಾಜ ಬಂದು ಪೆನಾಲ್ಟಿ ಹಾಕೋಲ್ಲ, ರೋಗ ಬರೋಲ್ಲ, ಏನೂ ಆಗೋಲ್ಲ, ಮತ್ತೇನು ತೊಂದರೆ ಆಗೋಲ್ಲ. ಆದರೆ ಕೆಟ್ಟದ್ದನ್ನು ಬರೆದ್ರೆ ಮಾತ್ರ ಜೀವನ್ಮರಣ ಅಂತ. ಆ ದೃಷ್ಟಿಯಿಂದ ಒಂದು ಸ್ವಲ್ಪ ಎಚ್ಚರ ಇರಬೇಕು ಅನ್ನುವ ಮಾತು. ಕೆಲವರದ್ದು ಅಭಿಯೋಗೆ ಸಮಾನೇಪಿ ವಿಚಿತ್ರೋ ಯದಯಂ ಕ್ರಮಃ ತೇನ ವಿದ್ಮ ಪ್ರಸಾದೋತ್ರ ನಡಾಂ ಹೇತುರಮಾನುಷಃ. ಯಾರಿಗೆ ಏನು ಹೇಗೆ ಅಂತ ಹೇಳೋಕ್ಕಾಗೋಲ್ಲ. ಗುಣಾದಾನಾದಪರಃ ಕಶ್ಚಿತ್ ದೋಷಹಾನಪರಃ ಅಪರಃ ಗುಣದೋಷಾಕೃತಿತ್ಯಾಗ ಪರಃ ಕಶ್ಚನ ಭಾವಕ. ಕೆಲವರಿಗೆ ಗುಣಗ್ರಹಣೆಯಲ್ಲಿ ಆಸಕ್ತಿ, ಇನ್ನು ಕೆಲವರಿಗೆ ದೋಷಗಳನ್ನು ನೋಡಿಯೂ ನೋಡದಂತೆ ಹೋಗೋದ್ರೊಳಗೆ, ಕೆಲವರಿಗೆ ಗುಣ ದೋಷ ಎರಡರ ಬಗ್ಗೆನೂ ಜಾಸ್ತಿ ಇರೋಲ್ಲ. ಹೀಗೆ ಏನೇನೋ ಇರುತ್ತದೆ. ಯಾರ್ದು ಪ್ರಿಫರೆನ್ಸಸ್ ಹೇಗೆ ಅಂತ ಹೇಳೋಕ್ಕಾಗೋಲ್ಲ. ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಿಂದ ಇಷ್ಟಪಡ್ತಾರೆ. ಇಷ್ಟಪಟ್ರ ಅಂತ ಮುಖ್ಯ. ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಒಂದೊಂದು ಬಗೆಯಲ್ಲಿರುತ್ತದೆ. ಒಂದು ಕೃತಿನಲ್ಲಿ ಒಬ್ಬೊಬ್ಬರು ಏನೇನೋ ಕಾಣ್ತಾರೆ. ಅದು ಹೀಗೆ ಹಾಗೆ ಅಂತ ಹೇಳೋಕ್ಕಾಗುವುದೇ ಇಲ್ಲ. ಒಟ್ಟಿನಲ್ಲಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ಆಸ್ವಾದ ಮಾಡಿರ್ತಾರೆ. ಅವ್ರವ್ರಿಗೆ ಅವ್ರವ್ರದ್ದಾದ ಆನಂದ ದಕ್ಕಿರುತ್ತದೆ. ಅದು ಮತ್ತೆ ನನಗೆ ಗಿಲ್ಬರ್ಟ್ ಮರ್ರೆ ಅವರ ಮಾತೇ ಜ್ಞಾಪಕ ಬರುತ್ತೆ. ಅವರ ಪ್ರೊಫೆಸರ್ ಹೇಳಿದ್ರಂತೆ, ಅವರು ವೈದಿಪೋಸ್ ಅಂತ ಒಂದು ವೈದಿಪೋಸ್ ಕೊನಲೋ ಅಂತ ಗ್ರೀಕ್ ಟ್ರ್ಯಾಜಿಡಿ, ಈಡಿಪಸ್ಸಿನ ಕೊನಲೋಸ್ ಅಂತ, ಅದನ್ನು ಪಾಠ ಮಾಡುವಾಗ ಹಾಯ್ ಫೋಕ್ಸ್ ಇನ್ ದಿಸ್ ಟರ್ಮ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದಿಸ್ ಟೆಕ್ಸ್ಟ್ ಈಡಿಪಸ್ಸಿನ ಕೊನಲೋಸ್, ಇಟ್ಸ್ ನೋನ್ ಫಾರ್ ಇಟ್ಸ್ ಗ್ರಾಮ್ಯಾಟಿಕಲ್ ಪೆಕ್ಯುಲಾರಿಟೀಸ್ ಅಂತ. ವ್ಯಾಕರಣ ವೈಲಕ್ಷಣ್ಯಕ್ಕೋಸ್ಕರವಾಗಿಯೇ ಓದಬೇಕು ಅಂತ. ಅದು ಭಟ್ಟಿಕಾವ್ಯ ಥರ ಓದುವಂಥ ರೂಪಕ ಅಲ್ಲ, ತುಂಬ ಮಾರ್ಮಿಕವಾದದ್ದು, ಚೆನ್ನಾಗಿರ್ತಕ್ಕಂಥದ್ದು. ಆದರೆ ಲೋಕಕ್ಕೆ ಆ ಥರದ್ದೇನೂ ಇರೋಲ್ಲ. ಆಮೇಲೆ ಅವನು ಮುಂದೆ ನಾನು ವ್ಯುತ್ಪತ್ತಿಯನ್ನು ಗಮನಿಸಿಕೊಂಡು ಹೇಳ್ತೀನಿ ಅಂತ ಕಾವ್ಯಪಾಕ ಕಲ್ಪ ಅಂತ ಮತ್ತೊಂದು ಅಧ್ಯಾಯಕ್ಕೆ ಬರ್ತಾನೆ. ಕಾವ್ಯಪಾಕ ಮತ್ತು
ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಸಾಮಗ್ರಿಗಳನ್ನು ಹೇಳುವಾಗ ವ್ಯುತ್ಪತ್ತಿ ತುಂಬ ದೊಡ್ಡದು ಅಂತ. ಪ್ರತಿಭೆಯ ಬಗ್ಗೆ ಸ್ವಲ್ಪ ಹೇಳಿ ಆಯಿತು, ಇನ್ನು ವ್ಯುತ್ಪತ್ತಿ ಬಗ್ಗೆ ಹೇಳುವುದು ಅಂತ. ವಿ ಪ್ಲಸ್ ಉತ್ಪತ್ತಿ ವ್ಯುತ್ಪತ್ತಿ ಅಂತ ವಿಶೇಷವಾದಂತಹ ಉತ್ಪಾದನೆ ಉತ್ಪತ್ತಿ ಅಂತ ನಿರ್ವಚನ ಆಗುತ್ತದೆ. ಇದನ್ನು ಹಿಂದಿನವರು ಏನು ಹೇಳ್ತಾರೆ, ಬಹುಜ್ಞತಾ ವ್ಯುತ್ಪತ್ತಿ, ತುಂಬ ತಿಳ್ಕೊಂಡಿರ್ತಕ್ಕಂಥದ್ದು, ಎರುಡಿಷನ್ ಅಂತ. ಇವತ್ತಿಗೂ ಭೈರಪ್ಪನವ್ರ ಶತ್ರುಗಳು ಅವರು ತುಂಬ ಓದ್ಕೊಂಡವರು, ಬಹಳ ತಿಳ್ಕೊಂಡವರು ಅಂತ ಹೇಳ್ತಾರೆ. ಅದು ಯಾತಕ್ಕೆ ಅಂದರೆ ಕ್ವಾಂಟಿಫೈಡಾಗಿ ಕಾಣುತ್ತೆ, ಅದರೊಳಗೆ ಯಾರೂ ಚಾಲೆಂಜ್ ಮಾಡೋಕ್ಕಾಗೋದಿಲ್ಲ. ಅಂಥ ಹೊಲೆಬಾಯಿಯ ಚಂಪಾ ಕೂಡ ಇಷ್ಟೆಲ್ಲ ಓದ್ಕೊಂಡು ಬಿಟ್ಟಿದ್ದೀರಾ, ಇಷ್ಟೆಲ್ಲ ಬಿಬ್ಲೋಗ್ರಫಿ ಥರ ಹಾಕಿದ್ದೀರಾ, ನಮಗೆ ಅದನ್ನೆಲ್ಲ ಓದ್ಕೊಂಡು ನಿಮ್ಮ ಕಾದಂಬರಿನ ಖಂಡನೆ ಮಾಡೋದು ಹೇಗೆ ಅಂತ ಕೇಳಿದರು. ಮೈ ಪರ್ಚ್ಕೋ ಅಂತಂದೆ ಅಷ್ಟೇ. ಅವತ್ತು ವೇದಿಕೆ ಮೇಲೆ ಅವ್ರಿಗೆ ಬೈದೆ. ಅಂದರೆ ಅದನ್ನು ನೋಡಿ ಏನೂ ಮಾಡೋಕ್ಕಾಗೋದಿಲ್ಲ. ಇದು ಹಾಗಲ್ಲ, ವ್ಯುತ್ಪತ್ತಿ ಅನ್ನೋದಕ್ಕೆ ಬರೀ ಬಹುಜ್ಞತೆ ಮಾತ್ರವಲ್ಲ ಅಂತ ಇವನ ಅಭಿಪ್ರಾಯವನ್ನು ಬೇರೆ ಕೊಡ್ತಾನೆ. ಪ್ರಸರತಿ ಕಿಮಪಿ ಕಥಂಚನ ನಾಭ್ಯಸ್ತೆ ಗೋಚರೇ ವಚಕ್ಕಸ್ಯ ಇದಮೇವ ತತ್ಕವಿತ್ವಂ ಯದ್ವಾಚ ಸರ್ವತೋ ದಿಕ್ಕ ಅಂತ. ಕಲಿತಿರುವ ಭಾಷೆಯಲ್ಲಿ ಯಾರಿಗೂ ಏನು ಹೊರಡುತ್ತೆ ಅದೇನು ವಿಶೇಷ ಅಲ್ಲ, ಅದೆಲ್ಲ ಕವಿತ್ವ ಆಗೋದಿಲ್ಲ. ತುಂಬ ಜನ ನಮಗೆಲ್ಲ ಅನಿಸುತ್ತೆ ಅಂತ, ನಿಮ್ಗೆ ಅನಿಸಿದ್ದನ್ನು ಬಾಯಿ ಮುಚ್ಕೊಂಡಿರಿ ಅಂತ ಅನ್ಬೇಕಾಗುತ್ತೆ. ದೇವರೇ ನುಡಿಸ್ಬಿಟ್ರು ಅಂತ ದೇವರಿಗೆ ಕೇಳಿಸಿ ಅದು ಕಲ್ದೇವರಾಗಿದ್ದರಿಂದ ಕಿವಿ ತಾಳ್ಕೊಳ್ಳುತ್ತೆ, ನಮ್ಮಂಥವ್ರಿಗೆ ಕೇಳಿಸ್ಬೇಡಿ ಅಂತ ಅನ್ಬೇಕಾಗುತ್ತದೆ. ಪ್ರತಿಯೊಂದಕ್ಕೂ ಒಂದು ವ್ಯವಸ್ಥೆ ಅಂತ ಉಂಟಲ್ಲ. ಬೇಡ್ರ ಕಣ್ಣಪ್ಪ ಶಿವನಿಗೆ ನೈವೇದ್ಯ ಮಾಡ್ದ, ಕಿಂಚಿತ್ ಭಕ್ಷಿತ ಮಾಂಸಶೇಷ ಗಬಲಂ. ಇನ್ನು ಬೇರೆಯವ್ರಿಗೆ ಮಾಡೋಕ್ಕೆ ಹೋಗಿದ್ರೆ ಆಗ್ತಾ ಇರಲಿಲ್ಲ. ಬೇಡ್ರ ಕಣ್ಣಪ್ಪ ಶಿವನಿಗೆ ಭಕ್ತನಾಗಿದ್ದ, ಭಗವಂತನ ಕಣ್ಣು ಕೊಡೋಕ್ಕೂ ಸಿದ್ಧನಾದ. ಆ ಭಕ್ತಿ ಅವನಿಗೆ ಭಗವಂತನಿಗೆ ಸಂಬಂಧಪಟ್ಟಿದ್ದು, ಆ ಥರದ್ದು. ಆದರೆ ಇದಮೇವ ತತ್ಕವಿತ್ವಂ ಯದ್ವಾಚ ಸರ್ವತೋ ದಿಕ್ಕ, ಸರ್ವತೋ ಭದ್ರವಾಗಿ ಎಲ್ಲ ಕಡೆಯಲ್ಲಿಯೂ ಸೊಗಸಿರ್ತಕ್ಕಂಥ ಮಾತನ್ನು ಮಾತ್ರ ದೊಡ್ಡದು ಅಂತೀವಿ ಅಂತ ಹೇಳಿ ಬಹುಜ್ಞತೆ ಬೇಕು ಅಂತ. ನಮ್ಮ ಪೂರ್ವದವರೆಗೂ ಈಗಿನವರೆಗೂ ದೊಡ್ಡ ವ್ಯತ್ಯಾಸ ಅದೇ ಆಗಿದೆ. ಈಗಲೂ ಕಮರ್ಷಿಯಲ್ ಕಾದಂಬರಿಗಳನ್ನು ಬರೆಯೋರು ಇದನ್ನೆಲ್ಲ ಗಮನಿಸ್ಕೋತಾರೆ, ಕಮರ್ಷಿಯಲ್ ಸಿನಿಮಾ ಮಾಡೋರು ಇದನ್ನೆಲ್ಲ ಗಮನಿಸ್ಕೋತಾರೆ. ಆದರೆ ಕವಿ ಅಂತ ಅನ್ನಿಸ್ಕೊಂಡು ಮೆರೀತಕ್ಕಂಥವ್ರು ಯಾರಿದ್ದಾರೆ, ಕತೆಗಳು ಅಂತ ಹೇಳ್ಬಿಟ್ಟು ಬರೆದು ಕಾಂಪಿಟೇಷನ್ ಪ್ರೈಸ್ ತೊಗೊಳ್ಳೋಂಥವ್ರು, ಅವರಿಗೆ ಈ ಬಹುಜ್ಞತೆಯ ಬಗ್ಗೆ ಗಮನವೇ ಇಲ್ಲ, ಒಂದು ಭಾಷಾ ಶುದ್ಧಿ ಬಗ್ಗೆ ಗಮನವಿಲ್ಲ, ಏನೂ ಮಾಡ್ಕೊಳ್ಳೋದಿಲ್ಲ. ಸೇಡಿಯಾಪೂರು 1927-29 ಆಸ್ಪಾಸ್ನಲ್ಲಿ ಹೇಳಿದ್ರು, ಆಧುನಿಕ ಕವಿತ್ವದ ಒಂದು ದೊಡ್ಡ ಲೋಪ ಅಂದರೆ ವ್ಯುತ್ಪಾದಕವಾಗಿಲ್ಲ, ನಮಗೆ ಏನು ಕ್ವಾಂಟಿಟೇಟಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅಂತ. ಒಂದು ಕಾವ್ಯವನ್ನು ಓದಿದ್ರೆ ಎಷ್ಟು ಪದ ಸಂಪತ್ತಿ ಬೇಕು, ಎಷ್ಟು ಕಲ್ಪನಾ ವೈಚಿತ್ರ್ಯ ಬೇಕು, ಅದು ಸಿದ್ಧಿ ಆಗಬೇಕಲ್ವ. ಅದು ಮುಖ್ಯವಲ್ಲ ಪ್ರಯೋಜನ, ಆದರೆ ಅದೂ ಆಗಬೇಕಲ್ವ. ಇದನ್ನು ಇವನು ರಾಜಶೇಖರ ಹೇಳ್ತಾನೆ. ಉಚಿತಾನುಚಿತ ವಿವೇಕೋ ವ್ಯುತ್ಪತ್ತಿರತಿ ಯಾಯಾವರೀಯ, ಯಾವುದು ಯುಕ್ತ ಯಾವುದು ಅಯುಕ್ತ ಅನ್ನೋದು ತಿಳುವಳಿಕೆ ಅದು ಬಹಳ ಮುಖ್ಯ ಅಂತ. ಅದನ್ನು ಸಮಸ್ತ ವಸ್ತು ಪೌರ್ವಾಪರ್ಯ ಪರಾಮರ್ಶನ ಕೌಶಲಂ ವ್ಯುತ್ಪತ್ತಿ ಅಂತ ಲೋಚನಕಾರ ಹೇಳ್ತಾರೆ. ಆದರೆ ಇಲ್ಲಿ ಆನಂದವರ್ಧನನ ಮಾತನ್ನೇ ಇಟ್ಕೊಂಡು ಹೇಳ್ತಾನೆ, ಅವ್ಯುತ್ಪತ್ತಿ ಕೃತೋ ದೋಷ ಶಕ್ತಿಯ ಸಂವ್ರಿಯತ ಕವೇ ಯಸ್ತ್ವಶಕ್ತಿ ಕೃತಸ್ತಸ್ಯ ಝಟಿತ್ಯೇವ ಭಾಸತೆ ಅಂತ. ಪಾಂಡಿತ್ಯದ ಕೊರತೆಯಿಂದ ಆದ ದೋಷವನ್ನು ಪ್ರತಿಭೆ ಮುಚ್ಚಾಕುತ್ತೆ, ಆದರೆ ಪ್ರತಿಭೆಯಿಂದ ಆದ ಕೊರತೆಯನ್ನು ಯಾವ ಪಾಂಡಿತ್ಯವೂ ಮುಚ್ಚಾಕೋಲ್ಲ ಅಂತ ಆನಂದವರ್ಧನ ಹೇಳೋದನ್ನು ಇವನು ಆಕ್ಷೇಪ ಮಾಡ್ತಾನೆ, ಇವನು ಒಪ್ಕೊಳ್ಳೋದಿಲ್ಲ. ಆದರೆ ರಾಜಶೇಖರ ತಪ್ಪು. ನಿಜವಾಗಿ ಎಂಥ ಪಾಂಡಿತ್ಯದ ಕೊರತೆಯನ್ನು ಪ್ರತಿಭೆ ಮುಚ್ಚಾಕುತ್ತದೆ. ಆಮೇಲೆ ವ್ಯುತ್ಪತ್ತಿ ಶ್ರೇಯಸಿ ಇತಿ ಮಂಗಲ, ಪಾಂಡಿತ್ಯವೇ ಮೇಲು ಅಂತ ಮಂಗಳ ಹೇಳ್ತಾನೆ ಅಂತ. ಹೀಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೊಡ್ತಾನೆ. ಆಮೇಲೆ ಇದರ ಮೇಲೆ ಕವಿಗಳನ್ನು ವಿಭಾಗ ಮಾಡ್ತಾನೆ. ಕೊನೆಗೆ ರಾಜಶೇಖರ ಕಾಜಿ ನ್ಯಾಯ ಮಾಡ್ತಾನೆ, ಪ್ರತಿಭಾ ವ್ಯುತ್ಪತ್ತಿಮಾಶ್ಚ ಕವಿ ಕವಿರಿತ್ಯುಚ್ಯತೆ ಅಂತ. ಆದರೆ ಯಾವತ್ತೂ ಪ್ರತಿಭೆಗೆ ಪಾಂಡಿತ್ಯ ದುಡಿಯಬೇಕು, ಅದು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಹಾಗಲ್ಲವಾದರೆ ಕಲೆಗಿರ್ತಕ್ಕಂಥ ವಿಶಿಷ್ಟತೆ ಹೊರಟೇ ಹೋಗ್ಬಿಡ್ತದೆ. ಮಾತ್ರವಲ್ಲ, ಒಳ್ಳೆಯ ಶಾಸ್ತ್ರಕ್ಕೂ ಪ್ರತಿಭೆ ಬೇಕು. ಶಾಸ್ತ್ರ ಪ್ರತಿಭಾಶಾಲಿಯ ಕೈನಲ್ಲಿ ಒಂದು ಹೊಸ ಆಯಾಮವನ್ನು ಪಡ್ಕೊಳ್ಳುತ್ತೆ. ಯಾವುದಕ್ಕೂ ಪ್ರತಿಭೆ ಇದ್ದೇ ಇರತಕ್ಕಂಥದ್ದು, ಅದು ಬೇಕೇ ಬೇಕು. ಪಾಂಡಿತ್ಯ ಅನ್ನೋದು ಅದಕ್ಕೆ ಪೂರಕವಾಗಿರಬಹುದೇ ಹೊರತು ಅದು ಸ್ವತಂತ್ರವಾಗಿ ನಿಲ್ಲುವುದಕ್ಕಾಗುವಂಥದ್ದೇ ಅಲ್ಲ. ಹಾಗೆಲ್ಲವಾದರೆ ಟೆಕ್ಸ್ಟ್ ಬುಕ್ಗಳನ್ನು ಸಾಮಾನ್ಯಕ್ಕೆ ಬರೆದವರು ಕೂಡ ದೊಡ್ಡ ಸ್ಕಾಲರ್ಸ್ ಆಗಿಬಿಡ್ತಾರೆ. ಟೆಕ್ಸ್ಟ್ ಬುಕ್ಕಿಗೆ ಬೇಕಾದ ಮೆಟೀರಿಯಲ್ನ ಕೊಡಬಲ್ಲಂಥ ವಿಸ್ಡಮ್ ಯಾರಿಗಿರುತ್ತೆ ಅವರು ನಿಜವಾಗಲೂ ಶಾಸ್ತ್ರ ನಿರ್ಮಾಪಕರು. ಶಾಸ್ತ್ರ ನಿರ್ಮಾಪಕರಿಗಿಂತ ಕೆಳಗಡೆ ಶಾಸ್ತ್ರ ಸಂರಕ್ಷಕರು, ಶಾಸ್ತ್ರ ಪ್ರಸಾರಕರು ಬರ್ತಾರೆ. ಆ ಹೈರಾರ್ಕಿ ಇದ್ದೇ ಇರ್ತದೆ, ನಾವು ಒಪ್ಪಬೇಕು. ಏನಾಗುತ್ತೆ, ಕೆಲವರಿಗೆ
ಒಂಥರ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಅನ್ನಬೇಕು ಅಂದಾಗ ಒಂದು ಹಂತದಲ್ಲಿ ಎಲ್ಲ ಬೇಕು, ಅದರಿಂದ ಎಲ್ಲ ಒಂದೇ ಅಂತಾರೆ. ಹಾಗಲ್ಲ, ಎಲ್ಲವೂ ಬೇಕು, ಆದರೆ ಒಂದು ಇನ್ನೊಂದಕ್ಕೆ ಪೂರಕವಾಗಿರಬೇಕಾಗುತ್ತದೆ. ಕಡೆಗೆ ಒಂದು ಹೈರಾರ್ಕಿ ಅನ್ನೋದನ್ನು ಮಾಡಿಕೊಳ್ಳುವುದು ಅನಿವಾರ್ಯವಾಗುತ್ತದೆ. ಇಲ್ಲದೇ ಇದ್ದರೆ ನಾವು ಯಾವುದಕ್ಕೆ ಮೊದಲು ಮಣೆ ಹಾಕ್ಕೊಂಡು ಯಾವುದನ್ನು ಮೊದಲು ನಮ್ಮ ಬದುಕಿನಲ್ಲಿ ತೆರೆದಿಟ್ಟುಕೊಳ್ಬೇಕು ಅನ್ನೋದರ ಕಡೆಗೆ ಗಮನ ಬರುವುದಿಲ್ಲ. ಉಪ್ಪಿನಕಾಯಿಗೆ ಮೊಸರನ್ನವೋ, ಮೊಸರನ್ನಕ್ಕಾಗಿ ಉಪ್ಪಿನಕಾಯಿಯೋ ಅಂದರೆ ಏನನ್ನೋಣ. ಯಾವುದೋ ಒಂದು ದಿವಸ ಉಪ್ಪಿನಕಾಯಿಗೋಸ್ಕರವಾಗಿ ಮೊಸರನ್ನ ತಿಂದೆ ಅಂತ ಅಂದಿರಬಹುದು. ಅರೆ ಜನ್ಮ ಇಡೀ ಹಾಗಾದರೆ ಅವನು ರೋಗಿಯಾಗಿ ಸಾಯ್ತಾನಷ್ಟೇ, ಇನ್ನೇನೂ ಇಲ್ಲ, ಅವನಿಗೆ ಭೋಜನ ಭೋಗ ಅನ್ನೋದು ಬರೋಲ್ಲ. ಆಮೇಲೆ ಮತ್ತೆ ಯಥಾಪ್ರಕಾರವಾಗಿ ಕ್ಯಾಟಗರೈಸೇಷನ್ಸ್ ಮಾಡ್ತಾನೆ. ಇಲ್ಲೆಲ್ಲ ಪಾಂಡಿತ್ಯದ ರೂಪದಿಂದ ನೋಡಿಕೊಂಡು ಬೇರೆ 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 ರೀತಿಯಾದಂಥ ಕವಿಗಳೆಲ್ಲ ಇರ್ತಾರೆ ಅಂತ ರಚನಾ ಕವಿ, ಶಬ್ದ ಕವಿ, ಅರ್ಥ ಕವಿ, ಅಲಂಕಾರ ಕವಿ, ಉಕ್ತಿ ಕವಿ, ರಸಕವಿ, ಮಾರ್ಗಕವಿ, ಶಾಸ್ತ್ರಾರ್ಥ ಕವಿ ಅಂತ ಹೇಳ್ತಾನೆ. ಇಲ್ಲಿ ನಾನು ಮೂಲ ಗ್ರಂಥದಲ್ಲಿ ಟಿಪ್ಪಣಿ ಬರ್ಕೊಂಡಿದ್ದೀನಿ. ಆಲ್ ದೀಸ್ ಕ್ಲಾಸಿಫಿಕೇಶನ್ಸ್ ಆರ್ ಲೈಕ್ ದಿ ಅನಾಲಿಸಿಸ್ ಆಫ್ ಕ್ಷೇಮೇಂದ್ರ ಇನ್ ಸುವೃತ ತಿಲಕ, ಆಸ್ ಮೆನಿ ಆಫ್ ದೀಸ್ ಫೀಚರ್ಸ್ ಆರ್ ಫೌಂಡ್ ಇನ್ ಒನ್ ಆ್ಯಂಡ್ ಆಲ್. ಎಲ್ಲ ಅನ್ಯೋನ್ಯ ಸಾಂಕರ್ಯ ಆಗುತ್ತೆ, ಯಾವುದು ನಿರ್ದಿಷ್ಟವಾಗಿ ಆಗುವಂಥದ್ದೇ ಅಲ್ಲ. ಅದರಿಂದ ಈ ಥರದ ವಿಭಾಗದಲ್ಲಿ ಏನೂ ದೊಡ್ಡ ಅರ್ಥವಿಲ್ಲ. ಪಾಪ ಇವನು ಪುಸ್ತಕ ದಪ್ಪ ಮಾಡಬೇಕು ಅಂತ ಮಾಡಿದ್ದಾನೆ ಅಂತ ಅನಿಸುತ್ತೆ. ಕೆಲವೊಮ್ಮೆ PhD ಥೀಸಿಸ್ 300 ಪುಟ ಇರಬೇಕು ಅಂತಾರಲ್ಲ, ಅದಕ್ಕೆ ಮಾಡದಂತೆ ಈ ಅಂಶ ರಾಜಶೇಖರನಲ್ಲಿ ಹಾಗಾಗಿದೆ. ಆದರೆ ಅಲ್ಲಲ್ಲಿ ಕೆಲವು ಸ್ವಾರಸ್ಯಗಳನ್ನು ಕೊಡ್ತಾನೆ, ಕೆಲವು ಸೂಕ್ತಿಗಳನ್ನು ಕೊಡ್ತಾನೆ, ಅವು ಚೆನ್ನಾಗಿದೆ. ಏನು ಅಂದರೆ ಅಲಂಕಾರ ಕವಿ ಅನ್ನುವಾಗ ಶಬ್ದಾಲಂಕಾರ ಪ್ರಧಾನನಾದ ಕವಿ ಹೇಗೆ ಮಾಡ್ತಾನೆ ಅಂತ ಒಂದು ಪದ್ಯವನ್ನು ಉದಾಹರಣೆ ಕೊಟ್ಟಿದ್ದಾನೆ. ಒಳ್ಳೆಯ ಯಮಕಾಲಂಕಾರ ಅಲ್ಲಿದೆ. ಆ ರೀತಿಯಾದ ಬರವಣಿಗೆನೂ ಮಾಡುವಷ್ಟು ಶಕ್ತಿ ಬೆಳೆಸ್ಕೊಳ್ಬೇಕು ಕವಿಯಾದವನು. ನ ಪ್ರಾಪ್ತಂ ವಿಷಮರಣಂ ಪ್ರಾಪ್ತಮಪಾಪೇನ ಕರ್ಮಣ ವಿಷಮರಣಂ ನಮೃತೋ ಭಾಗೀರಥ್ಯಾಂ ಮೃತೋಹಮುಪಗೂಹ್ಯ ಮಂದಭಾಗೀರಥ್ಯಾಂ. ಹೇಳ್ತಾ ಇದ್ದಾನೆ ಒಬ್ಬ ಯಾರು, ನ ಪ್ರಾಪ್ತಂ ವಿಷಮರಣಂ, ವಿಷಮವಾದ ಒಂದು ಯುದ್ಧ ನನ್ನೆದುರಾಗಲಿಲ್ಲ. ಯುದ್ಧದಲ್ಲಿ ವೀರಸ್ವರ್ಗ ಪಡೆಯಬಹುದಾಗಿತ್ತು. ಆದರೆ ಪ್ರಾಪ್ತಂ ಅಪಾಪೇನ ಕರ್ಮಣ, ಬಡಪಾಯಿ ನಾನು ಏನೋ ಅವಿವೇಕದಿಂದ ವಿಷಮರಣಂ ಪ್ರಾಪ್ತಂ, ವಿಷ ಕುಡಿದು ಸಾವನ್ನು ಪಡ್ಕೊಂಡೆ ಅಂತ. ವಿಷಮ ರಣ ಅಲ್ಲ, ವಿಷ ಮರಣ ನನಗೆ ಬಂತು. ಆತ್ಮಹತ್ಯೆ ಮಹಾಪಾತಕ, ನನ್ನನ್ನು ಯಾರೋ ಕೊಂದರು ಅಂತಲೋ, ನಾನು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡೆ ಅಂತಲೋ, ಒಟ್ಟಿನಲ್ಲಿ ಹಾರಿಗೆ ಒಂದು ಅರ್ಥದಲ್ಲಿ ಆ ವಿಷಮರಣಂ ವಿಷ ಮರಣಂ ಅನ್ನುವ ಛೇದ ಉಂಟು. ನಮೃತೋ ಭಾಗೀರಥ್ಯಾಂ, ಪುಣ್ಯತಟಿನಿ ಗಂಗಾ ನದಿಯಲ್ಲಿ ನಾನು ಮುಳುಗಿ ಸಾಯಲಿಲ್ಲ, ಅಲ್ಲಿ ಮುಳುಗಿ ಸತ್ತರೆ ಪುಣ್ಯ ಬರ್ತದೆ. ಜಗನ್ನಾಥ ಪಂಡಿತರಾಜ ಎಲ್ಲಿವರೆಗೂ ಹೇಳ್ತಾನೆ ಅಂತಂದರೆ, ಅವನ ಗಂಗಾಲಹರಿ ಅಥವಾ ಪಿಯೂಷ ಲಹರಿಯಲ್ಲಿ ಕಸ್ತೂರಿಯನ್ನು ಹಚ್ಚಿಕೊಂಡಂಥ ಜನ ಗಂಗೆಯಲ್ಲಿ ಮುಳುಗಿದ್ರೆ ಆ ಕಸ್ತೂರಿಗೆ ಕಾರಣವಾದಂಥ ಕಸ್ತೂರಿ ಮೃಗಗಳನ್ನು ವಿಮಾನಗಳಲ್ಲಿ ದಿವ್ಯಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಅಂತ. ಅಂದರೆ ಗಂಗೆನಲ್ಲಿ ಸ್ನಾನ ಮಾಡುವುದು ಎಷ್ಟು ಪಾವನ ಅಂತ. ಇನ್ನು ಅಲ್ಲಿಯೇ ಸತ್ತೋದರಂತೂ ಮತ್ತೂ ಪುಣ್ಯ. ಅದಕ್ಕೆ ಗಂಗೆ ನದಿಯಲ್ಲಿ ಹೆಣಗಳನ್ನು ಎಸಿತಾ ಇರ. ಹೀಗಾಯಿತು ಕರ್ಮ. ನ ಮೃತೋ ಭಾಗೀರಥ್ಯಾಂ, ಭಾಗೀರಥಿಯಲ್ಲಿ ನಾನು ಸಾಯಲಿಲ್ಲ. ಮೃತೋಹಂ ಉಪಗುಹ್ಯ ಮಂದಭಾಗಿ ರಥ್ಯಾಂ, ರಥ್ಯಾಂ ಅಂದರೆ ಬೀದಿಯಲ್ಲಿ ಬಿದ್ದು ನಾನು ಸತ್ತೆ, ರಸ್ತೆಯಲ್ಲಿ ನೆಗೆದು ಬಿದ್ದು ಸತ್ತೆ. ಗಂಗಾ ನದಿಯಲ್ಲಿ ಸಾಯುವಂಥದ್ದು ಬರಲಿಲ್ಲ. ಇಲ್ಲಿ ಆ ಮಂದಭಾಗಿ ರಥ್ಯಾಂ, ಭಾಗೀರಥ್ಯಾಂ, ವಿಷಮರಣಂ ವಿಷ ಮರಣಂ, ಈ ರೀತಿಯಾದ ಪದಚ್ಛೇದಗಳು ಸಭಂಗ ಶ್ಲೇಷ ಅಂತ ಕರೀತಾರೆ. ಅದನ್ನು ಮಾಡುವ ಕೌಶಲ ಇರಬೇಕು ಕವಿಗೆ ಅಂತ. ಇವೆಲ್ಲ ಇರಬೇಕು. ಮುಖ್ಯವಾಗಿ ರಸಭಾವಗಳ ತಾತ್ಪರ್ಯ ಇರಬೇಕು. ಆದರೆ ಅದು ಪಾಂಡಿತ್ಯ ಯುಗವಾದ ಕಾರಣ ಇಂಥದ್ದೆಲ್ಲ ಮಾಡೋದಕ್ಕೂ ಗೊತ್ತಿರಬೇಕು ಅಂತ. ಒಂದೊಂದು ಕಾಲಕ್ಕೆ ಒಂದೊಂದು ಸ್ಕಿಲ್ಸ್ ಮುಂದಕ್ಕೆ ಬಂದುಬಿಡುತ್ತೆ. ಅಂಥ ಸ್ಕಿಲ್ಸ್ಗೆ ನಾವು ಹೆಚ್ಚಿನ ಮಣೆ ಹಾಕುವುದಾಗುತ್ತದೆ. ಅದು ಆಯಾ ಕಾಲದ ಫ್ಯಾಡ್ಸ್ ಅಂತಾರಲ್ಲ, ಹಾಗಿರುತ್ತದೆ. ಏನು ಮಾಡೋಕ್ಕಾಗೋದಿಲ್ಲ. ಕನ್ನಡ ಸಿನಿಮಾಗಳಲ್ಲಿ ಇಂಗ್ಲೀಷ್ ಟೈಟ್ಲನ್ನು ಕೊಡೋದು, ಇಂಗ್ಲೀಷ್ ಸಬ್ ಟೈಟ್ಲನ್ನು ಕೊಡೋದು, ಇನ್ ಆ್ಯಂಡ್ ಆ್ಯಸ್ ಅಂತ ಹೇಳ್ಬಿಟ್ಟಿದನು ಶಿವರಾಜ್ ಕುಮಾರನ್ನೋ ಪುನೀತ್ ರಾಜ್ಕುಮಾರನ್ನೋ ಇನ್ಯಾರನ್ನೋ ಕಿಚ್ಚ ಅಂತೆಲ್ಲ ಹಾಕಿ ಮಾಡ್ತಾರಲ್ಲ. ಅದು ಇನ್ ಆ್ಯಂಡ್ ಆ್ಯಸ್ ಅನ್ನು ಇಂಗ್ಲೀಷ್ ಇಲ್ಲದೆ ಇದ್ದರೆ ಪಾಪ ಜನ ನೋಡೋದಿಲ್ಲ ಅಂತ. ಅದು ಒಂದು ಸ್ಟೈಲ್, ಆ ಥರ ಇರತಕ್ಕಂಥದ್ದು. ಹಾಗೆ ಪ್ರತಿಯೊಂದು ಕಾಲದಲ್ಲೂ ಇರುತ್ತದೆ ಆ ಕಾಲಕ್ಕಿಂತ ಸ್ಟೈಲ್ಗಳು. ಆದರೆ ಅರ್ಥಾಲಂಕಾರಕ್ಕೆ ಕೊಟ್ಟ ಉದಾಹರಣೆ ತುಂಬ ಚೆನ್ನಾಗಿದೆ ಪದ್ಯ. ರೂಪಕಾಲಂಕಾರ. ಭ್ರಾಂತ ಜಿಹ್ವಾ ಪತಾಕಸ್ಯ ಫಣಚ್ಛತ್ರಸ್ಯ ವಾಸುಕೇಹೆ ದಂಷ್ಟ್ರಾಶಲಾಕಾ ದಾರಿದ್ರ್ಯಂ ಕರ್ತುಂ ಯೋಗ್ಯೋಸ್ತಿ ಮೇ ಭುಜ. ಒಬ್ಬ ವೀರ ಹೇಳ್ತಾ ಇದ್ದಾನೆ, ನಾನು ವಾಸುಕಿಗೆ ಹಲ್ಲು ಕೀಳಬಲ್ಲೆ, ವಾಸುಕಿಯ ಹಲ್ಲನ್ನು ಕೀಳಬಲ್ಲೆ ಅಂತ. ಅದು ಹೇಗೆ?
ಅವನು ತಾನು ಚಾಚುವ ನಾಲಿಗೆ ಎನ್ನುವ ಬಾವುಟವನ್ನು ಹೊಂದಿ ಹೆಡೆ ಎನ್ನುವ ಕೊಡೆಯನ್ನು ಧರಿಸಿದ್ದಾನೆ. ಅಂದರೆ ಒಬ್ಬ ಮಹಾವೀರ ಛತ್ರಧಾರಿಯಾದ ಅತಿರಥ ಮಹಾರಥ ಅನ್ನುವಂಥ ಅವನಿಗೊಂದು ಧ್ವಜ ಇರುತ್ತೆ, ಅವನ ರಥದ ಮೇಲೆ ಅವನ ಶ್ವೇತ ಛತ್ರ ಇರ್ತದೆ, ಸಮ್ರಾಟ್ ಅಂತ, ಅದು ಅಲ್ಲಿ ಧ್ವನಿ. ಹಾಗಿರ್ತಕ್ಕಂಥ ಆ ವಾಸುಕಿಯ ದಂಷ್ಟ್ರಾಶಲಾಕ ದಾರಿದ್ರ್ಯಂ, ಅವನಿಗೆ ಹಲ್ಲುಗಳಿಗೆ ದಾರಿದ್ರ್ಯ ಉಂಟು ಮಾಡ್ತೀನಿ. 1000 ಬಾಯಿಗಳ ಆದಿಶೇಷನಿಗೆ ಮಿನಿಮಮ್ ಒಂದೊಂದು ಬಾಯಲ್ಲೂ 4 ದಂತಗಳಿರುತ್ತವೆ ಅಂತಂದರೆ ಅದರೊಳಗೆ 2 ವಿಷದ್ದು ಅಂತಂದರೆ 4000 ವಿಷದ ಹಲ್ಲುಗಳನ್ನು ಕೀಳಬಲ್ಲೆ, ಒಂದಿಷ್ಟು ವಿಷ ಸೋಂಕಿಸಿಕೊಳ್ಳದೆ ಅದು ಕಚ್ಚೋಕ್ಕೆ ಬಿಡದೆ ಎನ್ನುವಂಥದ್ದು. ಆ ಪರಾಕ್ರಮ ಅಂಥದ್ದು ಅಂತ ಈ ಹೇಳುವ ಕ್ರಮ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಅಂತ. ಹೀಗೆ ಕವಿಗಳ ಬಗೆಗೆ ಬೇರೆದನ್ನೆಲ್ಲ ಹೇಳಿಕೊಂಡು ವಿಭಾಗಗಳನ್ನು ಮಾಡ್ತಾ ಬರ್ತಾನೆ. ಅದರೊಳಗೆ ಅಂಥ ಸ್ವಾರಸ್ಯವಿಲ್ಲ. ಆದರೆ ಪಾಕದ ಬಗ್ಗೆ ಹೇಳ್ತಾನೆ, ಅದು ಚೆನ್ನಾಗಿದೆ. ಪಾಕ ಅಂತಂದರೆ ಒಂದು ಹದ ಅಂತ. ನಾವು ಅಡುಗೆಯನ್ನು ಕುರಿತು ಏನು ಹೇಳ್ತೀವಿ ಆ ಅಡುಗೆಯನ್ನು ಕುರಿತು ಹೇಳ್ತಕ್ಕಂಥದ್ದೇ ಇಲ್ಲಿ ಬರುತ್ತದೆ. ಒಂದನ್ನು ಹೇಳುವಾಗ ಮತ್ತೊಂದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋದು ಅನಿವಾರ್ಯ. ಪರಿಚಿತದಿಂದ ಅಪರಿಚಿತ. ನಮಗೆಲ್ಲ ಮೊದಲು ಪರಿಚಯವಾದದ್ದೇ ಷಡ್ರುಚಿ, ಆಮೇಲೆ ಷಡ್ರಸಗಳಿಂದಲೇ ನವರಸಕ್ಕೆ ಬಂದದ್ದು. ಆ ಕಾರಣದಿಂದ ಭರತ ಮುನಿಯೇ ರಸಸಿದ್ಧಾಂತವನ್ನು ಕುರಿತು ಹೇಳುವಾಗ ಷಾಡವ ಅಥವಾ ಷಾಡಭ ಅಂತ 6 ಪದಾರ್ಥಗಳಿಂದ ಆದ ಪಾನಕದಂತೆ ವಿಭಾವ, ಅನುಭಾವ, ವ್ಯಭಿಚಾರಿಯಾದಿ ಸಾಮಗ್ರಿಗಳಿಂದ ರಸಸ್ಥಿತಿ ಬರುತ್ತದೆ ಅಂತಾನೆ. ಇಲ್ಲಿ ಪಾಕ ಅಂತಂದರೆ ಏನು ಅಂತ ಹೇಳ್ತಾನೆ. ಕಪ್ಪುನರಯಂ ಪಾಕ ಇತ್ಯಾಚಾರ್ಯ. ಆಚಾರ್ಯರು ಏನು ಪಾಕ ಅಂತ ಪ್ರಶ್ನೆ ಮಾಡ್ತಾರೆ. ಪರಿಣಾಮ ಇತಿ ಮಂಗಲ. ಮಂಗಲ ಅನ್ನುವ ಅಲಂಕಾರಕ್ಕೆ ಹೇಳ್ತಾನೆ ಎಫೆಕ್ಟು ಅದೇ ಪಾಕ ಅಂತ. ಚೆನ್ನಾಗಿದೆ. ಇದು ಒಂದು ಬಹಳ ಒಳ್ಳೆಯ ಅಭಿಪ್ರಾಯ. ಅಂದರೆ ಅಲ್ಟಿಮೇಟ್ ಎಫೆಕ್ಟ್ ಏನಿದೆ ಅದನ್ನು ಪಾಕ ಅಂತ ಕರೀತಾರೆ. ಎಂಡ್ ರಿಸಲ್ಟ್, ನೆಟ್ ರಿಸಲ್ಟ್. ನೀನು ಏನಾದರೂ ಒದ್ದಾಡಿರೋ, ಎಂಥದ್ದು ಬೇಕಾದ್ರೂ ಮಾಡಿರು, ಕೊನೆಗೆ ಬಂದಿದೆಯಲ್ಲ. ನೋಡಿ, ನಾನು ಆ ಪದ್ಯವನ್ನು ಹೀಗೆ ಬರ್ಕೊಂಡು ಹೋಗ್ಬಿಟ್ಟೆ ಅಂತ. ನೀವು ಹಾಗೆ ಬರ್ಕೊಂಡು ಹೋಗಿರ್ಬೋದು, ನಾವಾಗಿರಲಿಲ್ವೇ ನೋಡೋದಕ್ಕೆ. ಆಮೇಲೆ ಎಷ್ಟೋ ವರ್ಷ ಆದಮೇಲೆ, ನೀವು ಸತ್ತೆಲ್ಲ ಆದಮೇಲೆ ನಾವು ಕಾವ್ಯ ಓದ್ತಾ ಇರೋದು. ನೀವು ಸ್ಪೀಡಾಗಿ ಬರೆದ್ರಾ, ಸ್ಲೋ ಆಗಿ ಬರೆದ್ರಾ, ನೀವು ಒಳ್ಳೆ ಸೊಗಸಾಗಿರೋ ಬಾಂಡ್ ಪೇಪರ್ ಮೇಲೆ ಬರೆದ್ರಾ, ಸ್ಲೇಟ್ ಮೇಲೆ ಬರೆದ್ರೋ, ಅದೆಲ್ಲ ನಮಗೇನು ಇಮ್ಮೆಟೀರಿಯಲ್ ಆದದ್ದು ಅನ್ನುವಂತೆ ಪರಿಣಾಮ, ಎಂಡ್ ರಿಸಲ್ಟ್ ಏನು ಅಂತನ್ನುವುದು. ಕಪ್ಪುನರಯಂ ಪರಿಣಾಮ. ಮತ್ತು ಪರಿಣಾಮ ಅಂದರೆ ಏನು? ಸುಪಾಂ ತಿಂಗಾಂ ಚ ಶ್ರವ ಏಷಾ ವ್ಯುತ್ಪತ್ತಿ ಇತಿ ಮಂಗಲ. ಅದೇನು ಅಂತಂದರೆ ಸುಪ್ತಿಗಂತಾದಿಗಳ ಅಂದರೆ ಕರ್ತೃಪದ, ಕ್ರಿಯಾಪದ ಇತ್ಯಾದಿಗಳು, ನಾಮಪದ ಇತ್ಯಾದಿಗಳು ಯಾವುದಿವೆ ಅವುಗಳ ಹದದಿಂದ ಬಂದಂಥದ್ದು. ಮತ್ತು ವ್ಯುತ್ಪತ್ತಿ ಅಂದರೂ ಇದೇನೆ ಅಂತ. ಸೌಶಬ್ದ್ಯಮೇತತ್. ಒಳ್ಳೆಯ ಪದಗಳನ್ನು ಶುಭ್ರವಾಗಿರುವ ಪದಗಳನ್ನು ಬಳಸಬೇಕು. ಅಂದರೆ ಯಾವುದನ್ನು ಕಾಲರಿಜ್ ಹೇಳ್ತಾರೆ, ಬೆಸ್ಟ್ ವರ್ಡ್ಸ್ ಇನ್ ಬೆಸ್ಟ್ ಆರ್ಡರ್ ಅಂತ, ಅದು ಪೊಯೆಟ್ರಿ ಎನ್ನುವಂತೆ ಆ ಹದ. ಪದನಿವೇಶ ನಿಷ್ಕಂಪತಾ ಪಾಕ ಇತ್ಯಾಚಾರ್ಯ. ಇದು ತುಂಬ ಚೆನ್ನಾಗಿದೆ. ಪದನಿವೇಶ ನಿಷ್ಕಂಪತ ಅಂದರೆ ಪದಗಳನ್ನು ಇಟ್ಟ ಮೇಲೆ ಅವು ಶೇಕಿಯಾಗಿರಬಾರ್ದು, ಅಲ್ಲಾಡೋ ಥರ ಇರಬಾರ್ದು, ದೃಢವಾಗಿ ನಿಂತಿರಬೇಕು. ಅಂದರೆ ಇದಾ ಅದಾ ಅನ್ನುವ ಡೌಟ್ ಇರಬಾರ್ದು. ಈ ಜಿಮ್ನಾಸ್ಟಿಕ್ಸ್ ಎಲ್ಲ ಮಾಡುವಾಗ ಡೌಟ್ಫುಲ್ ಲ್ಯಾಂಡಿಂಗ್ ಅಂತಾರೆ. ಈ ಸ್ವಿಮ್ಮಿಂಗಲ್ಲಿ ಹೈ ಡೈವಿಂಗ್ ಎಲ್ಲ ಮಾಡುವಾಗ ಹೆಚ್ಚು ನೀರನ್ನು ಚಿಮ್ಮಿಸದೆ ಅತ್ಯಲ್ಪ ನೀರಿನ ಪ್ರಕ್ಷೋಭೆಯಿಂದ ಒಳ್ಳೆ ಬಾಣ ಬಿಟ್ಟಂತೆ ನೀರಿಗೆ ಧುಮುಕ್ತಾರಲ್ಲ, ಅದು ಅತ್ಯುತ್ತಮವಾದಂಥ ಧುಮುಕು ಅಂತಂತಾರೆ. ಆ ಬಗೆಯಲ್ಲಿ ಅದು ಒಂದು ನಿಷ್ಕಂಪತೆ. ಪದಗಳು ಹೊಯ್ದಾಡಬಾರ್ದು ಅಂತ. ನಮ್ಮ ಮನಸ್ಸಿನಲ್ಲೇ ಸಂದಿಗ್ಧತೆ ಇರಬಾರ್ದು. ಮತ್ತು ಆ ಪದ ಬಿಟ್ಟು ಬೇರೆ ಪದ ಹಾಕೋದಾ ಮತ್ತೊಂದಾ ಅನ್ನುವಂಥ ಸ್ಥಿತಿ ಇರಬಾರ್ದು ಅಂತ ಮುಂದೆ ಹೇಳ್ತಾನೆ. ಆವಾಪೋದ್ಧರಣೆ ತಾವತ್ ಯಾವತ್ತೋಲಾಯತೆ ಮನಃ ಪದಾನಾಂ ಸ್ಥಾಪಿತೇ ಸ್ಥೈರ್ಯೇ ಹಂತ ಸಿದ್ಧಾ ಸರಸ್ವತಿ. ಸೊಗಸಾಗಿದೆ. ಹಂತ ಸಿದ್ಧಾ ಸರಸ್ವತಿ. ಪದಗಳು ದೃಢವಾಗಿ ನಿಂತ ಮೇಲೆ ಇವನ್ನು ಅಲ್ಲಾಡಿಸೋಕ್ಕಾಗೋಲ್ಲ ಅಂದರೆ ಹಾಗಾಗುತ್ತದೆ ಅಂತ. ನಿಜಕ್ಕೂ ಇವನ್ನ ಪ್ರಾಚೀನ ಕಾವ್ಯಗಳಲ್ಲಿ ಕಂಡಂತೆ ನಾನು ಆಧುನಿಕ ಕಾವ್ಯಗಳಲ್ಲಿ ಕಂಡಿಲ್ಲ. ಛಂದೋಬದ್ಧವಾದ ಒಂದು ಒಳ್ಳೆಯ ಶಬ್ದಶಯ್ಯೆ, ಧಾರಾಶುದ್ಧಿ ಅಂತ ಕರೀತಾರೆ, ಅವುಗಳಿಂದ ಕೂಡಿರುವ ಪದ್ಯದಲ್ಲಿ ಕಂಡಂತೆ ಬೇರೆ ಎಲ್ಲೂ ಕಂಡಿಲ್ಲ. ಇದು ಬಿಟ್ಟು ಬೇರೆ ಪದ ಅಲ್ಲ ಅಂತ ಒಂದು ಕಗ್ಗದ ಪದ್ಯ ನೋಡಿ, ಅದು ಎಷ್ಟು ಚೆನ್ನಾಗಿದೆ. ಸ್ವಸ್ಥತೆಯ ನಲುಗಿಸದ ಜಗದಾಸ್ಥೆಯೊಂದು ಗುಣ, ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು, ನಷ್ಟ ಲಾಭಗಳಲ್ಲಿ ಲಘುಹಾಸ್ಯ ನೈವೊಂದು, ಸ್ವಸ್ತಿಗೆ ಅವಶ್ಯಕವೋ ಮಂಕುತಿಮ್ಮ. ಎಷ್ಟು ಅಸಮದಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಅಸಮಂಜಸದಿ ಸಮನ್ವಯ ಸೂತ್ರ ನಯವ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ, ರಸಿಕತೆಯೇ ಯೋಗವೆಲೋ ಮಂಕುತಿಮ್ಮ. ಇದು ಬಿಟ್ಟು ಬೇರೆ ಥರ ಬರೆಯೋಕ್ಕೆ ಸಾಧ್ಯವಿಲ್ಲ ಅಂತ ಅನಿಸ್ಬಿಡುತ್ತೆ. ಆ ರೀತಿಯಾದದ್ದು.
ರನ್ನನೋ ಪಂಪನೋ ಯಾರನ್ನು ತಗೊಂಡು ಕರೆಮೆಸದತ್ತು ಕೌಮುದಿಯ ಬಿತ್ತು ಚಕೋರದ ತುತ್ತು ನೀರಜೋತ್ಕರದ ಬಿತ್ತು ಜಾರೆಯರ ಮಿತ್ತು ಅಂಬರ ಪುಳಿಂದಿಯ ಮೂಗಿನ ನತ್ತು ನೋಡಲು ಅಚ್ಚರಿ ಎನಿಸಿದತ್ತು ಮೂಡು ದೆಸೆಯೆಂದು ದಿಸಿತ್ತು ಸುಧಾಂಶು ಬಿಂಬ ಅಂತನ್ನುವ ಹರಿಹರನ ಪದ್ಯದಲ್ಲಿ ಕರೆ ಮೆಸದತ್ತು ಕೌಮುದಿಯ ಬಿತ್ತು ಚಕೋರದ ತುತ್ತು ಅದು ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಸ್ವಸ್ತಿ ಜಗತ್ರಯೀ ಭಯದ ಭುವನ ಶಾಸನಕರ್ತ ಭಯದ ಶಾಸನಕರ್ತಕು ಹಾಸಮಾತ್ರ ವಿಧ್ವಸ್ತ ನಿಲಿಂಪ ಭರ್ತಕು ಉದಾರ ಪದವ್ಯವಹರ್ತಕು ಮಂಗಳಾಧ್ವರ ವಿಧಾನ ವಿಹರ್ತಕು ನಿರ್ಜರೀಗಳನ್ಯಸ್ತ ಸುವರ್ಣ ಸೂತ್ರ ಪರಿಹರ್ತಕು ದಾನವ ಲೋಕ ಭರ್ತಕುನ್ನಂತ ಪೋತನ ಹೇಳಿದ್ರೆ ಇನ್ನೇನು ಹಾಗೇ ಇರಬೇಕು ಅಂತ. ಅಂದರೆ ಒಂದೊಂದಕ್ಕೂ ಆ ಪದಗಳು ಬಂತು ನಾನೇ ಇನ್ಯಾರು ಅಲ್ಲ ಅಂತ ಕೂತ್ಕೊಳ್ಳುತ್ತವಲ್ಲ ಜಾಗದಲ್ಲಿ, ಅದು ಬಹಳ ಮುಖ್ಯ. ಅದೇ ನೀವು ಗದ್ಯದಲ್ಲಿ ಯಾವುದನ್ನು ರೆಫರೆನ್ಸ್ ಅಂತ ಇಟ್ಕೋತೀರಾ, ಇಟ್ಕೊಳ್ಳೋಕ್ಕಾಗೋಲ್ಲ. ಒಳ್ಳೆ ಗದ್ಯದಲ್ಲೂ ತುಂಬ ಚೆನ್ನಾಗಿರ್ತದೆ. ತತ್ಕ್ಷಣ ನನಗೆ ಹಾಗೆ ನೆನಪಿಗೆ ಬರೋದು ಕೆ ಕೃಷ್ಣಮೂರ್ತಿಯವರ ಸಂಸ್ಕೃತ ಕಾವ್ಯದಲ್ಲಿ ಹೇಳ್ತಾರೆ, ಕಾಳಿದಾಸ ಆದಮೇಲೆ ಮುಂದಿನವರಲ್ಲಿ ಪರಿಷ್ಕಾರ ಹೆಚ್ಚು ಪರಿಣಾಮ ಕಡಿಮೆ, ಪರಿಶ್ರಮ ಹೆಚ್ಚು ಪ್ರಯೋಜನ ಕಡಿಮೆ ಅಂತ ತೂಗಿದಂತೆ ಮಾತುಗಳು ಬರ್ತವಲ್ಲ, ಅದು ನೋಡಿದಾಗ ಅದೆಷ್ಟು ಚೆನ್ನ ಅಂತ ಅನಿಸುತ್ತದೆ. ಅಂದರೆ ಇದು ಬಿಟ್ಟು ಬೇರೆ ಪದಗಳಲ್ಲ ಅಂತ. ಆ ಹಿಂದಿನ ಪದ ಮುಂದಿನ ಪದವನ್ನು ನಿರ್ದೇಶನ ಮಾಡಬೇಕು. ದುರ್ದೈವ ಇಂಥದ್ದು ಚೆನ್ನಾಗಿರುವ ಶೈಲಿ ಅಲ್ಲ ಅಂತ ಶೆಲ್ಡನ್ ಪೊಲ್ಲಾಕು, ಆಮೇಲಿಂದ ಇವರು ನಾರಾಯಣ ರಾವು ಮತ್ತು ಇವರು ಡೇವಿಡ್ ಶುಲ್ಮನ್ನು ಇವರುಗಳೆಲ್ಲ ಒಂದು ಅಬದ್ಧ ಸಿದ್ಧಾಂತಾಭಾಸವನ್ನು ಹೊರಡಿಸಿದ್ದಾರೆ. ಅದಕ್ಕೆ ಮಹಾವಿದ್ವಾಂಸರಾದ ವಿಶ್ವನಾಥ ಸತ್ಯನಾರಾಯಣ ಸೊಪ್ಪು ಹಾಕಿದ್ದಾರೆ. ಕರಡುಮರಡಾಗಿ ಪದ್ಯ ಬರ್ಕೊಂಡು ಅದನ್ನು ಕೃಷ್ಣದೇವರಾಯನ ಸ್ಟೈಲ್ ಅಂತ ಅಂದುಕೊಂಡು ತುಂಬ ಚೆನ್ನಾಗಿ ಪದ್ಯ ಬರೆದ ಶ್ರೀನಾಥನ ಮೂದಲಿಸ್ಕೊಂಡು ಇದೊಂದು ವಿಚಿತ್ರ, ಊರೆಲ್ಲ ಒಂದಾದರೆ ದಾಸಯ್ಯನೇ ಒಂದು ಅಂತ ಆಗಿದೆ. ಆದರೆ ಅದಕ್ಕೆ ಅವರನ್ನ ಆ ದೃಷ್ಟಿಯಲ್ಲಿ ತೆಲುಗಿನ ವಿದ್ವಾಂಸರೇ ಯಾರು ಲೆಕ್ಕಿಸಲಿಲ್ಲ, ವಿಶ್ವನಾಥನ ಶೈಲಿಯನ್ನು ಯಾರು ಆಧರಿಸಲೇ ಇಲ್ಲ. ಅವರು ದೊಡ್ಡವರು ಅಂತ ಕೊಂಡಾಡ್ತಾರೆ ಹೊರತು ಅವ್ರ ಶೈಲಿಯನ್ನು ಯಾರೂ ಸ್ವೀಕರಿಸಲಿಲ್ಲ. ಅದೊಂದು ಪಥ ಪ್ರದರ್ಶಕ ಆಗಲೇ ಇಲ್ಲ. ಅದು ನೋಡಿದಾಗ ಗೊತ್ತಾಗುತ್ತದೆ. ಅಂದರೆ ಪದಪಾಕ, ಪದಶುದ್ಧಿ ಅನ್ನುವುದು ಜೊತೆಗೆ ಪದಶಯ್ಯೆ ಇವೆಲ್ಲ ಸ್ವಲ್ಪ ಭಿನ್ನ ಭಿನ್ನವಾದ ಒಂದಕ್ಕೊಂದು ಪೂರಕವಾದಂಥ ಗತಿ. ಆಗ್ರಹ ಪರಿಗ್ರಹಾದಪಿ ಪದಸ್ಥೈರ್ಯ ಪರ್ಯವಸಾಯ ತಸ್ಮಾತ್ ಪದಾನಾಂ ಪರಿವೃತ್ತಿ ವೈಮುಖ್ಯಂ ಪಾಕ. ಮತ್ತೊಂದು ರೀತಿಯಲ್ಲಿ ಪರಿವೃತ್ತಿ ವೈಮುಖ್ಯಂ, ಅದನ್ನು ಇಂಟರ್ಚೇಂಜ್ ಮಾಡೋದಕ್ಕೆ, ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಪದಗಳೇ ಒಪ್ಕೊಳ್ಳಲ್ಲ, ಮುಖ ತಿರುಗಿಸ್ಕೊಳ್ಳುತ್ತೆ, ನಮ್ಮನ್ನು ಅಲ್ಲಾಡಿಸಬೇಡ ಅಂತ ಅನ್ನತ್ವೆ. ಆ ರೀತಿ ಇರಬೇಕು ಅಂತ ಯದಾಹುಹು ಇತಿ ವಾಮನೀಯ, ವಾಮನಾದಿಗಳು ಅದನ್ನು ಹೇಳ್ತಾರೆ. ಯತ್ಪದಾನಿ ತ್ಯಜಂತ್ಯೇವ ಪರಿವೃತ್ತಿ ಸಹಿಷ್ಣುತಾಂ ತಮ್ ಶಬ್ದ ನ್ಯಾಯ ನಿಷ್ಣಾತಃ ಅಥವಾ ನ್ಯಾಸ ನಿಷ್ಣಾತಃ ಶಬ್ದಪಾಕಂ ಪ್ರಚಕ್ಷತೆ ಅಂತ. ಯಾವಾಗ ಪದಗಳು when they don't tolerate, when they become intolerant about replacement, then that is ಪರಿಪಾಕ, ಶಬ್ದಪಾಕ ಅಂತನ್ನುವಂಥದ್ದು ತುಂಬ ಚೆನ್ನಾಗಿದೆ. ಅದಕ್ಕೆ ರಾಜಶೇಖರನ ಹೆಂಡತಿ ಇಲ್ಲ, ಯಂ ಅಶಕ್ತಿ ಪುನಃ ಪಾಕಃ ಇತಿ ಅವಂತಿ ಸುಂದರಿ ಅಂತ ಹೇಳ್ಬಿಟ್ಟಿದನುವೆ. ಇದು ಪಾಕ ಅಲ್ಲ, ಅಶಕ್ತಿ, ಹಿಂಗಿಲ್ಲ ಅಂತ. ಅಂದರೆ ಏನದು, ಇವಳಿಗೆ ಯಾರು ಟೇಕರ್ಸೇ ಬರಲಿಲ್ಲ, ಗಂಡನೂ ಏನೋ ಸೈ ಅಂದುಬಿಟ್ಟಿದ್ದಾನೆ. ಇಲ್ಲಿ ಅವಂತಿ ಸುಂದರಿ ತಪ್ಪು ಮಾಡಿದಾಳೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇನು ಅಂತಂದರೆ, ಮಹಾಕವಿಗಳೇ ಬೇರೆ ಬೇರೆ ಪ್ರಯೋಗಗಳಲ್ಲಿ ಒಂದೇ ಥರದ ಪಾಕಗಳನ್ನು ಮಾಡ್ತಾರೆ, ಬೇರೆ ಬೇರೆ ಥರ ಇರುತ್ತದೆ ಅಂತ ಹೇಳ್ತಾಳೆ. ಅಂದರೆ ಕಾರ್ಯಾನುಮೇಯತೆಯ ಯದೇಕಸ್ಮಿನ್ ವಸ್ತುನಿ ಮಹಾಕವೀನಾಂ ಅನೇಕೋಪಿ ಪಾಠ ಪರಿಪಾಕವಾನ್ ಭವತಿ ಅಂತ. ಆದರೆ ಇದು ಒಂದು ಮಟ್ಟಕ್ಕೆ ಒಪ್ಪುವಂಥದ್ದಾದರೂ ಸರ್ವಥಾ ಅಲ್ಲ. ಅತ್ಯುತ್ತಮವಾದ ಭಾವ ಇದ್ದರೆ ಅದು ಹೇಗೆ ಹೇಳಿದ್ರೂ ನಾವು ಸತರಣಾಭ್ಯವಹಾರಗಳಲ್ಲಿ ಒಪ್ಕೊಂಡಿರ್ತೀವಿ. ಆದರೆ ಅದನ್ನು ಪಾಲಿಷ್ ಮಾಡ್ಬೋದು ಅಂತ ಅನ್ನೋದು ಇದ್ದೇ ಇರ್ತದೆ. ಖಂಡಿತವಾಗಿ ಅದು ನಯ ಮಾಡ್ಬೋದು ಅಂತ ಇದ್ದೇ ಇರ್ತದೆ. ಅದು ಮಾಡದಂತೆ ಗೊತ್ತಾಗುತ್ತದೆ, ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಪದಪಾಕ ಸಿದ್ಧಿಯಾಗಿಲ್ಲ ಅಂತ. ಅದನ್ನು ಒಪ್ಕೋತೀವಿ, ಒಪ್ಕೊಂಡಿದ್ರಿಂದ ಸರಿಯಾಯಿತು ಅಂತಲ್ಲ, ತಾಳ್ಕೊಳ್ತೀವಿ ಅಂತ ಅಷ್ಟನ್ನೇ ಹೇಳ್ಬೋದು. ಆ ರೀತಿಯಾಗಿ ಆ ಪಾಕಗಳನ್ನು ಕುರಿತು ಅವಂತಿ ಸುಂದರಿ ಹೇಳಿದ್ದನ್ನು ಕೊನೆಗೊಂದು ಸ್ವಲ್ಪ ಬದಲಾಯಿಸಿಕೊಂಡು ಅವನು ತನ್ನದಾಗಿ ಮಾಡಿಕೊಳ್ತಾನೆ. ಪರಿಣಾಮವೇ ಬಹಳ ಮುಖ್ಯವಾದದ್ದು ಪಾಕಕ್ಕೆ ಅಂತ ಹೇಳ್ಬಿಟ್ಟಂತಾನೆ. ಕಾರ್ಯಾನುಮೇಯತೆಯ ಯತ್ತಚ್ಛಬ್ದನಿವೇದ್ಯ ಪರಂ ಪಾಕ ಅಭಿಧಾ ವಿಷಯ ತತ್ಸಹೃದಯ ಪ್ರಸಿದ್ಧಿ ಸಿದ್ಧ ಏವ ವ್ಯವಹಾರಂ
ವ್ಯವಹಾರಾಂಗಂ ಅಸೌ ಇತಿ ಯಾಯಾವರೀಯ ಅಂತ ಒಂದು ಆ ಡೇಟ್ ಮೇಲೊಂದು ಗುಡ್ ಡೇಟು ಅಂತ ಪರಿಣಾಮದಿಂದ ನಾವು ನೋಡ್ಕೊಳ್ಬೇಕಾದದ್ದಷ್ಟೇ ಅಂತಂದುಬಿಡ್ತಾನೆ. ಇದಾದ ಮೇಲೆ ಪಾಕದ ಕುರಿತು ಒಳ್ಳೆಯ ರೀತಿಯಾದ ಅಭಿಪ್ರಾಯ ಪಡ್ತಾನೆ. ಪದ ನಿಷ್ಕಂಪತೆಯೇ ಪಾಕ, ಪದ ಪರಿವೃತ್ತಿ ಸಹನೀಯತೆಯನ್ನು ಮೀರುವಂಥದ್ದೇ ಪಾಕ ಅಂತ ಬೇರೆಯವರ ಅಭಿಪ್ರಾಯ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ. ಆಮೇಲೆ ಈ ಪಾಕವನ್ನು ಮತ್ತೆ ನಾಲಿಗೆಗೆ ತೊಗೊಂಡು ಬಂದು ಕೂಡಿಸ್ತಾನೆ. ಬೇರೆ ಬೇರೆ ರೀತಿಯಲ್ಲಿರುತ್ತದೆ ಅಂತ ಇವನು ಎಲ್ಲಕ್ಕೂ ಅನೇಕವಾದ ವಿಭಾಗಗಳು ಮಾಡ್ತಾನೆ. ಹಾಗೆ 9 ವಿಭಾಗಗಳನ್ನು ಮಾಡ್ತಾನೆ. ಅದರೊಳಗೆ ಪಿಚುಮಂದ ಪಾಕ ಅಂತ ಬೇವು ಟಾಪ್ ಟು ಬಾಟಮ್ ಕಹಿಯಾಗಿರೋದು ಅಂತ ಅಲ್ಲಿಂದ ತೆಗೆದುಕೊಂಡು ಟಾಪ್ ಟು ಬಾಟಮ್ ಸಿಹಿಯಾಗಿರ್ತಕ್ಕಂಥದ್ದು ನಾರಿಕೇಳ ಪಾಕ ಅಂತಾನೆ. ಇದಕ್ಕೆ ಹೇಗೆ ಅಳತೇನೋ ಗೊತ್ತಾಗೋಲ್ಲ. ಅದರೊಳಗೆ ಒಂದೊಂದ್ರೊಳಗೂ 3 ಸೆಟ್ ಕೊಡ್ತಾನೆ. ಮೊದಲು ಸಿಹಿಯಾಗಿದ್ದು ಆಮೇಲೆ ಕಹಿ ಆಗೋದು, ಮೊದಲು ಕಹಿಯಾಗಿದ್ದು ಆಮೇಲೆ ಸಿಹಿ ಆಗ್ತಕ್ಕಂಥದ್ದು, ಆದ್ಯಂತ ಕಹಿ ಆದದ್ದು, ಆದ್ಯಂತ ಮಿಕ್ಸ್ಡ್ ಆದದ್ದು, ಆದ್ಯಂತ ಸಿಹಿ ಆದದ್ದು ಅಂತ ಕಾಂಬಿನೇಷನ್ಸ್ ಮಾಡಿಬಿಟ್ಟು 9 ಅಂತ ಕೊಡ್ತಾನೆ. ಅದರೊಳಗೆ ಅವನು ಪಿಚುಮಂದ ಪಾಕ ಅಂತ ಹೇಳ್ತಾನೆ, ಬದರ ಪಾಕ, ಬೋರೆ ಹಣ್ಣಿನ ಪಾಕ ಅಂತಾನೆ, ಮೃದ್ವಿಕಾ ಪಾಕ ಅಂತಾನೆ, ದ್ರಾಕ್ಷಾ ಪಾಕ ಅಂತಾನೆ, ತಿಂತಿಣಿ ಪಾಕ ಹುಣಸೆ ಹಣ್ಣಿನ ಥರದ್ದು, ವಾರ್ತಾಕ ಪಾಕ ಬದನೆಕಾಯಿನ ರುಚಿ, ಸಹಕಾರ ಪಾಕ ಮಾವಿನ ಹಣ್ಣಿನ ಥರದ್ದು, ಕ್ರಮುಕ ಪಾಕ ಅಡಿಕೆ ಥರದ್ದು, ನಾರಿಕೇಳ ಪಾಕ, ಇದ್ರ ಮಧ್ಯದಲ್ಲಿ ಸೌತೆಕಾಯಿಂದೊಂದು ಕರ್ಕಟಿಕಾ ಪಾಕ ಅಂತ ಬರುತ್ತದೆ. ಹೀಗೆ ಯಾವ್ಯಾವುದನ್ನು ಹೇಳ್ತಾನೆ. ಇವು ಇಷ್ಟು ವಿಭಾಗ ಮಾಡಿದ್ರೆ ನಮಗೆ ತಲೆಗೆ ಹಿಡಿಯೋಕ್ಕೆ ಆಗೋದಿಲ್ಲ. ವಸ್ತುತಃ ಇದನ್ನು ಮುಂದಿನವರು ಯಾರೂ ಆಧರಿಸಲಿಲ್ಲ. ತಗೊಂಡಿದ್ದು ದ್ರಾಕ್ಷಾ ಪಾಕ ತಗೊಂಡ್ರು, ನಾರಿಕೇಳ ಪಾಕ ತಗೊಂಡ್ರು, 2 ಎಕ್ಸ್ಟ್ರೀಮ್ಸ್ ತೊಗೊಂಡ್ಮೇಲೆ ಮಧ್ಯದನ್ನು ತಗೊಂಡ್ರು. ಇವನು ಅದನ್ನು ಸಹಕಾರ ಪಾಕ ಅಂತಾನೆ. ಅದನ್ನು ತುಂಬ ಜನ ಕದಳಿ ಪಾಕ ಅಂತ ತಗೊಂಡಿದ್ದಾರೆ. ಅದು ಬಂದಿದೆ. ಕನ್ನಡದಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಅಂದರೆ ಏನಂತ ತಗೊಂಡ್ರು, ಕೆಲವು ತುಂಬ ಸುಬೋಧವಾಗಿರುತ್ತವೆ. ದ್ರಾಕ್ಷಿ ಸಿಪ್ಪೆ ಸಮೇತ ತಿನ್ಬೋದು, ಸೀಡ್ಲೆಸ್ ಅಂತೂ ಬೀಜವೇ ಇರೋದಿಲ್ಲ. ಇನ್ನು ಕೆಲವರು ದೊಡ್ಡದಾಗಿದ್ದರೆ ದ್ರಾಕ್ಷಿ ಸಣ್ಣ ಬೀಜ ಅಗದು ನುಂಗಬಹುದು, ಏನು ತೊಂದರೆ ಇಲ್ಲ, ಅಥವಾ ಹಾಗೇನೂ ನುಂಗಬಹುದು ಅಂತ ಅದನ್ನು ಗುಳುಮ್ ಅಂತಲೇ ತಿಂದು ಬಿಡ್ತಾರೆ. ಹೀಗಾಗಿ ಯಾವ ಕ್ಲೇಶವೂ ಇಲ್ಲದೆ ಅನುಭೂತವಾಗುವ ಕಾವ್ಯ ಸ್ವಾರಸ್ಯ ದ್ರಾಕ್ಷಾ ಪಾಕವಾದರೆ, ಕಷ್ಟಪಟ್ಟು ಒದ್ದಾಡತಕ್ಕಂಥದ್ದು ನಾರಿಕೇಳ ಪಾಕ ಅಂತ. ಅದನ್ನು ಮುಂದೆ ಬಂದ ಮಲ್ಲಿನಾಥ ನಾರಿಕೇಲ ಫಲ ಸಂಹಿತಂ ವಚೋ ಭಾರವೇ ಸಪತಿ ತದ್ವಿಭಜ್ಯತೆ ಸ್ವಾದಯಂತು ರಸ ಗರ್ಭ ನಿರ್ಭರಂ ಸಾರಮಸ್ಯ ರಸಿಕಾ ಯಥೇಪ್ಸಿತಂ ಅಂತ ತನ್ನ ಘಂಟಾಪಥ ವ್ಯಾಖ್ಯಾನದಲ್ಲಿ ಹೇಳ್ತಾನೆ. ಒಳ್ಳೆ ನಾರಿಕೇಳ ಪಾಕ ಅಂದರೆ ತೆಂಗಿನಕಾಯಿಯನ್ನು ಎತ್ತರದ ಮರದಿಂದ ಕಿತ್ತುಕೊಂಡು ಅದರ ಮೇಲಿನ ನಾರನ್ನು ತೆಗೆದು ಕರಟವನ್ನು ಒಡೆದು ಆಸ್ವಾದಿಸಬೇಕು. ಇಷ್ಟಾದ ಮೇಲೆ ಅದು ಕೊಳತಿರ್ಬೋದು, ಇಷ್ಟಾದ ಮೇಲೆ ಅದು ಉಪ್ಪು ನೀರಾಗಿರ್ಬೋದು, ಇಷ್ಟಲ್ಲಿ ರಿಸ್ಕ್ ತೊಗೊಂಡು ಮಾಡಬೇಕು. ಇದು ನಾರಿಕೇಳ ಪಾಕದ ಸಮಸ್ಯೆ. ಆದರೆ ಕದಳಿ ಪಾಕ ಮಧ್ಯಮಸ್ತರದ್ದು, ಸಿಪ್ಪೆ ತೆಗೆದು ತಿನ್ನುವಂಥದ್ದಾಗಿದೆ ಅಂತ ಈ ದೃಷ್ಟಿಯಿಂದ ನೋಡುವಂಥದ್ದು ಉತ್ತಮ ಅಂತ. ಬಟ್ ಇವನನ್ನು ಮೆಚ್ಚಬೇಕಾದದ್ದು ಏನಂದರೆ, ಈ ರೀತಿಯಾದ ಪಾಕಗಳ ಅಂಶ ಒಂದು ಉಂಟು ಅಂತ ಅದರ ಕಡೆಗೆ ನಮ್ಮ ಗಮನವನ್ನು ಸೆಳೆದ. ಏನೆಂದರೆ ನೋಡಿ, ರಾಜಶೇಖರ ಇದ್ದಾಗ ಹೆಚ್ಚು ಕಡಿಮೆ ಶಾಸ್ತ್ರದ ರೂಪಣ ಮುಗಿತಾ ಬಂದಿತ್ತು. ಆಲ್ಮೋಸ್ಟ್ ದಿ ಅಲಂಕಾರ ಶಾಸ್ತ್ರ ವಾಸ್ ಬೀಯಿಂಗ್ ಕ್ಲೋಸ್ಡ್, ಆಲ್ಮೋಸ್ಟ್ ಎಲ್ಲ ಮುಗೀತು ಅಂತ. ಆ ಹೊತ್ತಿನಲ್ಲಿ ಈ ಪೆರಿಫೆರಲ್ ಅಂಶಗಳನ್ನೆಲ್ಲ ತೆಗೆದು 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 ತೋರಿಸುವಂಥದ್ದು ಬಾಬತ್ತು ಕೆಲಸ ಅವನಿಗಿದ್ದದ್ದು. ಹಾಗಾಗಿ ಒಂದು ಹಂತದಲ್ಲಿ ಇಟ್ ವಾಸ್ ಸ್ಟಿಲ್ ಇನ್ ಮೇಕಿಂಗ್, ದೋ ದಿ ಫೈನಲ್ ಟಚಸ್ ಹ್ಯಾವ್ ಟು ಬಿ ಗಿವನ್, ಇಟ್ ವಾಸ್ ಇನ್ ಮೇಕಿಂಗ್. ಹಾಗಿದ್ದಾಗ ಎಲ್ಲೆಲ್ಲೆಲ್ಲೋ ಬೇರೆ ಬೇರೆ ತಿಳುವಳಿಕೆಗಳಿಂದ ಎಳ್ಕೊಂಡು ಬರ್ತಾನೆ. ಅದು ಒಳ್ಳೆಯದಾಗುತ್ತದೆ. ಯಾವತ್ತೂ ಕಲಾಮೀಮಾಂಸೆಗೆ ಬಂದಾಗ ಬೇರೆ ಬೇರೆ ಕಲೆಗಳಿಂದ ಪ್ಯಾರಲ್ಸನ್ನು ತೆಗೆದುಕೊಂಡು ಬಂದು ತೋರಿಸ್ಬೇಕು. ಜೀವನದ ಬೇರೆ ಬೇರೆ ಮುಖಗಳನ್ನು ತಂದು ತೋರಿಸ್ಬೇಕು. ವಸ್ತುತಃ ಕವಿಯ ವಿಷಯವೇ ಅದು ಅಂತ ನನಗನ್ನಿಸುತ್ತದೆ. ಅದನ್ನು ಭಟ್ಟತೋತ ವಿಚಿತ್ರ ಭಾವ ಧರ್ಮಾಂಶ ತತ್ವಪ್ರಖ್ಯಾಚ ದರ್ಶನಂ ಅಂತ ಹೇಳೋದಕ್ಕೆ ನಾನು ಮಾಡಿಕೊಂಡಿರೋ ಅರ್ಥ ಇದೆ. ವಿಚಿತ್ರ ಧರ್ಮ ಅಂದರೆ ಡಿಫರೆಂಟ್ ಬೀಯಿಂಗ್. ಧರ್ಮ ಅನ್ನೋದಕ್ಕೆ ಬೀಯಿಂಗ್, ಸಸ್ಟೆನ್ಸ್. ವಿಚಿತ್ರವಾದ ಬೇರೆ ಬೇರೆಯಾದಂಥ ಸಸ್ಟೆನೆನ್ಸ್, ಬೇರೆ ಬೇರೆವಾದ ಬೀಯಿಂಗ್ ಯಾವುದಿದೆ ಅದನ್ನು ತತ್ವಪ್ರಖ್ಯ ಅಂದರೆ ಫಿಲಾಸಾಫಿಕಲ್ ಇಂಟೆಗ್ರಿಟಿ ತರುವಂಥದ್ದೇನಿದೆ ಅದು ದರ್ಶನ, ಫಿಲಾಸಫಿ ಅಂತ. ಹಾಗೆ ನೋಡಿದಾಗ ಒಂದು ಕಲೆಗೆ ಯಾವ್ಯಾವುದರಿಂದ ಎಲ್ಲ ತೆಗೆದುಕೊಂಡು ಬಂದು ಪೋಣಿಸಬೇಕು, ಆಗ ಅದಕ್ಕೆ ಹೆಚ್ಚಿನ ಗಟ್ಟಿತನ ಬರ್ತದೆ. ಯಾಕೆಂದರೆ ಒಂದು ನಿಟ್ಟಿನಲ್ಲಿ ನಮಗಾದ ಅನುಭವ ಮತ್ತೊಂದು ನಿಟ್ಟಿನಲ್ಲಿ ಪ್ರತ್ಯಾಖ್ಯಾತವಾಗ್ಬೋದು. ಇಟ್ ಮೇ ಬಿ ಚಾಲೆಂಜ್ ಫ್ರಮ್ ಸಮ್ ಅದರ್ ಕಾರ್ನರ್. ಅದಕ್ಕೆ ಸ್ಥೂಣ ನಿಖನನ ನ್ಯಾಯ ಅಂತ ಒಂದು ಕಂಬಾನ ನೆಡೋಕ್ಕೂ ಮುಂಚೆ ಗಟ್ಟಿಯಾಗಿ
ಅಲ್ಲಾಡಿಸಿ ಮತ್ತೆ ತಿರ್ಗಾ ಕೆಳಗಡೆ ಎಲ್ಲರೂ ಕಲ್ಲು ಮಣ್ಣು ಎಲ್ಲ ಹಾಕಿ ಅದನ್ನು ಗುದ್ದಿ ಗಟ್ಟಿ ಮಾಡ್ತೀವಲ್ಲ, ಆ ರೀತಿಯಾದದ್ದು ಅಂತ. ಅದಾದ ಮೇಲೆ ಮುಂದಿನ ಅಧ್ಯಾಯ ಅವನು ಪದವಾಕ್ಯ ವಿವೇಕ ಅಂತ ತಗೋತಾನೆ. ಹೆಚ್ಚು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥದ್ದು. ಇದು ಸಂಸ್ಕೃತಕ್ಕೆ ಮುಖ್ಯವಾಗಿ ಬರುವಂಥದ್ದಾಗಿದೆ. ಅಲ್ಲವನು ಟೆಕ್ನಿಕಲ್ಲಾಗಿ ಶುರು ಮಾಡ್ಕೋತಾನೆ. ಪಂಚವೃತ್ತಯ, ಮೊದಲು ಪದಕ್ಕೆ ಏನು ಬರುತ್ತೆ, ವ್ಯಾಕರಣ, ನಿರುಕ್ತ, ನಿಘಂಟು ಇತ್ಯಾದಿಗಳೆಲ್ಲ ಬರುತ್ತವೆ. ಇಲ್ಲಿ ವ್ಯಾಕರಣ ಅಂತಂದರೆ ಪದಗಳಿಗೆ ಇರತಕ್ಕಂಥ ಸಂಬಂಧ. ಪದದೊಳಗೆ ಪ್ರಕೃತಿ ಪ್ರತ್ಯಯ ಅಂದರೆ ಧಾತು ಮತ್ತು ಬೇರೆ ಬೇರೆ ಪ್ರತ್ಯಯಗಳು, ಸಫಿಕ್ಸಸ್ ಅಂತ ಏನು ಸೇರಿಸ್ತಾರೆ, ಅವಕ್ಕೆ ಸಂಬಂಧಪಟ್ಟಿದ್ದು. ಅದಾದ ಮೇಲೆ ಪದಗಳಲ್ಲಿ ಕರ್ತೃ ಕ್ರಿಯಾಪದ ಅಂತ ಹೀಗೆ ಎರಡು ಮುಖ್ಯ ವಿಭಾಗ. ಇವುಗಳಿಗೆ ಪೂರಕವಾಗಿರ್ತಕ್ಕಂಥದ್ದು ಕರ್ತೃ ವಿಶೇಷಣಗಳು, ಕ್ರಿಯಾ ವಿಶೇಷಣಗಳು, ಉಪಸರ್ಗಗಳು ಅಂತ ಹೀಗೆಲ್ಲ ಇರುತ್ತವೆ. ಅವನ್ನೆಲ್ಲ ಹೇಳಿಕೊಂಡು ಸುವೃತ್ತಿ, ಸಮಾಸವೃತ್ತಿ, ತದ್ದಿತ ವೃತ್ತಿ, ಕೃದ್ವೃತ್ತಿ, ತಿಂಗ್ವೃತ್ತಿ ಅಂತ ಹೇಳ್ತಾನೆ. ಅಂದರೆ ನಾಮಪದಗಳು ಅಂತ ಒಂದಷ್ಟಿರ್ತವೆ. ಆಖ್ಯಾತ ಪದಗಳು ಅಂದರೆ ಅಖ್ಯಾತ ಅಲ್ಲ, ಆಖ್ಯಾತ ಪದಗಳು ಅಂದರೆ ಕ್ರಿಯಾಪದಗಳು. ಇನ್ನು ಕೃದಂತ ಅಂತ ಕೆಲವಿರುತ್ತವೆ. ಅವನ್ನು ಒಂದು ರೀತಿಯಾಗಿ ಅರ್ಧ ಕ್ರಿಯಾಪದಗಳು, ಅರ್ಧ ನಾಮಪದಗಳು ಅಂತ ಕರೀಬಹುದು. ಅಂದರೆ ಈಗ ಮಾಡಿ, ನೋಡಿ ಅಂತಂದರೆ ಮಾಡಿ ಅವನು ಎಲ್ಲಿ ಹೋದನ, ಇದ್ನ, ಊಟ ಮಾಡಿ ಅಂದಮೇಲಿಂದ ಅವನು ಮಲಗಿದ್ನ ಅಥವಾ ಊರಿಗೆ ಹೋದನ, ಅದು ಹಾಗಾಗಿ ಅರ್ಧ ಕ್ರಿಯೆ, ಅದು ಪೂರ್ತಿ ಕ್ರಿಯೆ ಅಲ್ಲ. ಅದೇ ರೀತಿಯಲ್ಲಿ ನೋಡುವಿಕೆ, ಮಾಡುವಿಕೆ, ಈ ರೀತಿಯಾದದ್ದು ದರ್ಶನ, ಕರಣ, ಸ್ಪರ್ಶನ, ಈ ಬಗೆಯಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಅರ್ಧ ಕ್ರಿಯೆಯಾಗಿರುತ್ತವೆ. ಇನ್ನು ಕೆಲವೊಮ್ಮೆ ಅದು ಅರ್ಧ ನಾಮಪದವೂ ಆಗಿರುತ್ತದೆ. ದರ್ಶನ ಅನ್ನೋದೊಂದು ರೀತಿ ನಾಮಪದವೂ ಆಗಿದೆ, ಕರ್ಣ ಅನ್ನೋದೊಂದು ರೀತಿ ನಾಮಪದವೂ ಆಗಿದೆ, ವಸ್ತುಗಳ ವಿಷಯದಲ್ಲಿ ಹೇಳೋದಿದ್ರೆ. ಈಗ ವಾಹನ ಅಂದರೆ ಕೊಂಡೊಯ್ಯುವಿಕೆ ಅನ್ನುವ ಅರ್ಥವೂ ಇದೆ, ಇನ್ನೊಂದು ಕೊಂಡೊಯ್ಯುವಂಥ ವಸ್ತು ಅನ್ನುವ ಅರ್ಥದಲ್ಲಿ ನಾಮಪದ ಅಂತಲೂ ಇದೆ. ಹೀಗೆ ಅರ್ಧ ನಾಮಪದ, ಅರ್ಧ ಕ್ರಿಯಾಪದಗಳ ರೀತಿಯಲ್ಲಿ ಕೃದಂತಗಳು ಇವೆ ಅಂತ ಅನ್ಬೋದು. ಇನ್ನು ತದ್ದಿತಗಳು ಅಂತಿವೆ, ಡೆರಿವೇಟಿವ್ಸ್ ಅಂತೀವಲ್ಲ, ಒಂದಕ್ಕೆ ಸಂಬಂಧಪಟ್ಟದ್ದು ಅಂತ. ಈಗ ಮಧುರ, ಸಿಹಿ, ಅದಕ್ಕೆ ಸಂಬಂಧಪಟ್ಟದ್ದು ಸಿಹಿತನ ಮಾಧುರ್ಯ ಅಂತ ಠಕ್ ಪ್ರತ್ಯಯ ಹಾಕಿ ಒಂದು ಕೃದಂತ ಮಾಡಿದ್ದಾರೆ. ಈ ರೀತಿಯಾದಂಥವು ಅಂದರೆ ಯಾವುದನ್ನು ಭಾವನಾಮ ಅಂತ ಹೇಳ್ತೀವಿ. ಈ ಮಧುರ, ಸಿಹಿ ಅಲ್ಲಿದೆ, ಆದರೆ ಸಿಹಿತನ ಅನ್ನೋದು ಒಂದು ನಮ್ಮ ಕಲ್ಪನೆಗೆ ಬರುವಂಥದ್ದು, ನಮ್ಮ ಭಾವನೆಗೆ ಬರತಕ್ಕಂಥದ್ದು. ಆ ರೀತಿಯಾಗಿ ಭಾವನಾಮ ಅನ್ನುವ ಬಗೆಯಲ್ಲಿ ಬರುತ್ತವೆ. ಇನ್ನು ಸಮಾಸಗಳು ಮಾಡಿದಾಗ ಪದಗಳನ್ನು ಜೋಡಿಸುವುದು ಹೇಗೆ ಮತ್ತು ಅಕ್ಷರಗಳನ್ನು ಬೆಸೆದಾಗ ಬರುವ ಸಂಧಿಕ್ರಮ ಹೇಗೆ, ಹೀಗೆ ಇವೆಲ್ಲ ಕೂಡ ನಾವು ಪದಗಳಲ್ಲಿ ನೋಡ್ತೀವಿ. ಅವುಗಳ ಬಗ್ಗೆ ಎಲ್ಲ ತಿಳಿದಿರಬೇಕು ಅಂತ. ಅದರೊಳಗೂ ಕವಿಗೆ ಬಹಳ ಮುಖ್ಯವಾದ ಜ್ಞಾನ ಇರಬೇಕಾದದ್ದು ಸಮಾಸದ್ದು ಅಂತ. ರಾಜಶೇಖರ ಇದನ್ನು ತುಂಬ ಚೆನ್ನಾಗಿ ಕಂಡುಕೊಂಡಿದೆ. ಸಂಧಿ ಸಿದ್ಧವಾಗಿರುತ್ತದೆ, ಸಾಮಾನ್ಯ ಸಂಧಿಯ ನಿಯಮಗಳು ಫಿಕ್ಸ್ಡ್ ಆಗಿರುತ್ತವೆ. ಆದರೆ ಸಮಾಸಗಳಿವೆಯಲ್ಲ ಕವಿ ಕಂಡುಕೊಳ್ಳಬೇಕಾದದ್ದು. ಇದನ್ನು ನಾನು ಬಲ್ಲಂತೆ ರಾಜಶೇಖರ ಬಿಟ್ಟು ಅವನು ಸೂಚನೆ ಕೊಟ್ಟಿದ್ದಾನೆ, ಯಾರೂ ಹೆಚ್ಚಾಗಿ ಗಮನಿಸಲೇ ಇಲ್ಲ. ಒಳ್ಳೆಯ ಕವಿ ಆಗುವವನಿಗೆ ಸಮಾಸ ಶಕ್ತಿ ಇರಬೇಕು. ಯಾಕೆಂದರೆ ನಾವು ಹೊಸ ಪದಗಳನ್ನು ನಿರ್ಮಾಣ ಮಾಡುವಾಗ ಹೆಚ್ಚಿನ ಮಟ್ಟಿಗೆ ಸಮಾಸದಿಂದಲೇ ನಿರ್ಮಾಣ ಮಾಡ್ತೀವಿ. ಧಾತು ಮೂಲದಿಂದ ಇಂಡಿಪೆಂಡೆಂಟಾಗಿ ಪದಗಳನ್ನು ನಿರ್ಮಾಣ ಮಾಡೋದು 10 ಅಂತ ಅನ್ಬೋದು. ಆ ರೀತಿಯಲ್ಲಿ 100 ಪದಗಳಲ್ಲಿ 10 ಹಾಗೆ. ಅರೆ 90% ಯಾವುದಿದೆ ಅದು ಸಮಾಸದಿಂದ ಮಾಡಿರ್ತೀವಿ. ನೀವು ಅದು ಕುವೆಂಪುನ ತಗೊಳ್ಳಿ, DVG ತಗೊಳ್ಳಿ, ಪೂತಿನ ತಗೊಳ್ಳಿ, ಯಾರನ್ನ ತೆಗೆದುಕೊಂಡ್ರು, ಉದಾಹರಣೆಗೆ ಪೂತಿನ ಅವರು ಕವಿಗೆ ಭವನಿಭಜ್ಜನ, ಲಘಿಮ ಕೌಶಲ ಅಂತ 2 ಶಕ್ತಿಗಳಿರಬೇಕು ಅಂತಾರೆ. ಜಗತ್ತನ್ನು ಮುಳುಗಿಸಿ ತಾನದರಿಂದ ಮೇಲೆ ಹಾರತಕ್ಕಂಥದ್ದು, ಅಂದರೆ ತನ್ನನ್ನು ಮತ್ತೆ ಮತ್ತೆ ಕಾಡುವ ಜಗತ್ತನ್ನು ರಸಪ್ರವಾಹದಲ್ಲಿ ಮುಳುಗಿಸಿ ತಾನು ಮೇಲೆ ಚಿಮ್ಮಿ ಹೋಗಬೇಕಾದಂಥ ಸ್ಥಿತಿ ಉಂಟು ಅಂತ. ಇಲ್ಲಿ ಭವಸ್ಯ ನಿಮಜ್ಜನಂ, ಲಘಿಮ್ನಿ ಕೌಶಲಂ ಅಂತ 2 ರೀತಿಯಲ್ಲಿ ಸಮಾಸ ಆಗಿದೆ. ಇನ್ನಂತೂ ಕುವೆಂಪು ಅಂತ ಅವ್ರು ನೋಡಿಬಿಟ್ರೆ ಮುಗ್ದೇ ರುದ್ರ ರಮಣೀಯ, ರುದ್ರಂಚಾಸವು ರಮಣೀಯಂಚ, ರುದ್ರಂಚೇತತ್ ರಮಣೀಯಂಚ, ರುದ್ರಶ್ಚಾಸವು ರಮಣೀಯಶ್ಚ, ರುದ್ರರಮಣೀಯ, ಹೀಗೆ ದ್ವಂದ್ವ ಸಮಾಸ ಆಗುತ್ತದೆ, ಇದು ಕರ್ಮಧಾರಯ ಸಮಾಸ ಆಗುತ್ತದೆ.
ಡಿ ವಿ ಜಿ ಅವರಲ್ಲಿ ಅಷ್ಟೇ ಭಗವತ್ ಸಮಕ್ಷತಾಭ್ಯಾಸ, ಭಗವತಃ ಸಮಕ್ಷತಾಯ ಅಭ್ಯಾಸ, ಭಗವತ್ ಸಮಕ್ಷತಾಭ್ಯಾಸ ತತ್ಪುರುಷ ಸಮಾಸ ಆಗಿರುತ್ತದೆ. ಅಂದರೆ ಯಾವುದೇ ಒಂದು ಹೊಸ ಪದ ನಿರ್ಮಾಣ ಮಾಡುವಾಗ ಸಾಮಾನ್ಯವಾಗಿ ಸಮಾಸವನ್ನು ಆಶ್ರಯಿಸ್ತೀವಿ. ನಮ್ಮ ಭಾರತೀಯ ಭಾಷೆಗಳಿಗೆ ಅದು ದೊಡ್ಡ ಬಲ. ಗ್ರೀಕ್ ಲ್ಯಾಟಿನಲ್ಲಿ ಒಂದಷ್ಟು ಉಂಟು, ಆದರೆ ಮಿಕ್ಕ ಭಾಷೆಗಳಿಲ್ಲ. ಇವತ್ತು ನಮಗೆ ಕಾವ್ಯ ಸಪ್ಪಗನ್ನಿಸೋದಕ್ಕೆ ಎಷ್ಟೋ ಬಾರಿ, ಅಟ್ಲೀಸ್ಟ್ ನನ್ನ ಪಾಲಗಂತೂ ಅನಿಸೋದಕ್ಕೆ ಮುಖ್ಯ ಕಾರಣ ಈ ಸಮಾಸ ಕೌಶಲ ಇಲ್ಲ. ನಾನು ತುಂಬ ಬಾರಿ ನೋಡ್ಕೊಂಡಿದ್ದೀನಿ ನನಗೆ ಯಾವ ಥರ ಪದ್ಯಗಳು ಇಷ್ಟವಾಗುತ್ತವೆ ಅಂತ. ಗದ್ಯದಲ್ಲಿ ನನಗೆ ತುಂಬ ಸಮಾಸ ಇಷ್ಟವಾಗೋಲ್ಲ, ಯಾಕೆಂದರೆ ಅನಿಯತವಾಗಿರುತ್ತೆ, ಓದ್ಕೊಳ್ಳೋದು ಕಷ್ಟ. ಪದ್ಯದಲ್ಲಿ ಛಂದಸ್ಸು ಗೈಡ್ ಮಾಡೋದ್ರಿಂದ, ಛಂದಸ್ಸು ಒಂಥರ ಕುರುಡನಿಗೆ ಊರೆಗೋಲಾಗಿ ಬರೋದ್ರಿಂದ ಸಲೀಸಾಗಿ ನಾವು ಹೋಗ್ತಾ ಇರ್ತೀವಿ. ಆ ಸಮಾಸದ ಕತ್ತಲನ್ನು ಛಂದಸ್ಸು ಅನ್ನುವ ದೊಣ್ಣೆ ನಮಗೆ ದಾಟಿಸ್ಕೊಡ್ತಾ ಹೋಗುತ್ತದೆ. ಹೀಗೆ ನಡೆಯುತ್ತದೆ. ಅಲ್ಲಿ ನೋಡಿದಾಗ ಹೊಸ ಹೊಸ ರೀತಿಯಲ್ಲಿ ಬರುತ್ತೆ. ಕುಮಾರವ್ಯಾಸ ಆ ಥರದ್ದು ಮಾಡ್ತಾನೆ. ಶಿವನ ಕಾರುಣ್ಯಾಯೋಧವೇ ಮಸೆದುದು ಸುರೇಂದ್ರ ಸ್ನೇಹ ಸಾಣೆಯಲ್ಲಿ ಅಂತಂದಾಗ ಸ್ನೇಹ ಸಾಣೆ ಎನ್ನುವ ಅರಿಸಮಾಸ ಇದೆ, ಆದರೆ ಅದು ಎಷ್ಟು ಸ್ವಾರಸ್ಯವನ್ನು ಕೊಟ್ಟಿದೆ. ಕರುಣೆ ಅನ್ನೋದನ್ನು ಆಯುಧ ಮಾಡ್ತಾನೆ, ಸ್ನೇಹ ಅನ್ನೋದನ್ನು ಒರಟಾದ ಸಾಣೆಕಲ್ಲು ಮಾಡ್ತಾನೆ. ಇಟ್ಸ್ ಅನ್ ಅಬ್ರೆಸಿವ್, ಒರಟು. ಅಂದರೆ ಸ್ನೇಹ ಅಂದರೆ ನುಣುಪು, ಜಾರಿಕೆ, ಎಣ್ಣೆ. ಅಂದರೆ ಇಷ್ಟು ವಿರೋಧಗಳನ್ನು ಸೇರಿಸ್ತಾನಲ್ಲ. ಸಂಸ್ಕಾರ ಸರ್ಪಣಿ ಅಂತ ಕುವೆಂಪು ಅವ್ರು ಮಾಡ್ತಾರೆ. ಅಗ್ನಿತೀರ್ಥ, ಅಗ್ನಿ ನಗ್ನತೆ, ಈ ಥರದ್ದು ಎಷ್ಟೆಷ್ಟೊಂದು ಮಾಡ್ತಾರೆ. ಇದರಿಂದ ಭಾಷೆಗೆ ಒಂದು ಹೊಸ ಶಕ್ತಿ ಬರುತ್ತೆ. ಶೇಕ್ಸ್ಪಿಯರ್ನ ನೋಡಿ ಅವನು ಆ ಥರದ್ದು ಏನೇನೋ ಮಾಡುತ್ತಾನೆ. ಅವನಿಗೇನಾದರೂ ಸಂಸ್ಕೃತ ಬಂದಿದ್ದರೆ ಕಾಳಿದಾಸಾದಿಗಳನ್ನೆಲ್ಲ ಎಂಥ ರೀತಿಯಲ್ಲಿ ಅಪೋಷಣ ತೊಗೊಂಡು ಬಿಡ್ತಾ ಇದ್ನು. ರಣಮಹಾತ್ಮ್ಯ ಅವನದು ಭಯಂಕರವಾದ ಶಕ್ತಿ. ಅವನ್ನ ನೆನೆದವ್ರಿಗೇನೆ ಒಂದು ಹೊಸ ಪ್ರತಿಭೆ ಉಂಟಾಗ್ಬಿಡುತ್ತೆ ಅಂತ ಅನಿಸುತ್ತೆ. ಆ ಮಟ್ಟದ ಶಕ್ತಿ ಅವನಿಗೆ. ಪಾಪ ಅಷ್ಟು ಸಮರ್ಥವಾದ ಭಾಷೆ ಬರಲಿಲ್ಲ. ಪುಣ್ಯವಶಾತ್ ಅವನ ಕಾಲಕ್ಕೆ ಇಂಗ್ಲೀಷ್ಗಿನ್ನೂ ಕೈಕಾಲುಗಳು ಸರಿಯಾಗಿ ಮೂಡಿರಲಿಲ್ವಾದ್ದರಿಂದ ತನ್ನದಾದ ರೀತಿಯಲ್ಲಿ ಬೆಳೆಸ್ಬಿಟ್ಟ. ನೋಡಿ, ಸಿದ್ಧವಾದದ್ದು ಆಲ್ಮೋಸ್ಟ್ ಮುಗಿದೋಗಿದೆ ಅದರ ಸ್ವರೂಪ ಅನ್ನೋ ಸಂಸ್ಕೃತ. ಅದರೊಳಗೆ ಒಂದು ಹೊಸ್ತು ಮಾಡೋಕ್ಕೆ ಶಕ್ತಿ ಇದ್ದರೆ ಸಮಾಸದಿಂದ ಮಾತ್ರ. ಅದೇ ಬೆಳೆಯುವ ಭಾಷೆಯಲ್ಲಿ ಏನೂ ಮಾಡಿಬಿಡ್ಬೋದು. ಒಂದು ಹೊಸ ಮನೆ ಕಟ್ಟುವಾಗ ಈ ವಾಸ್ತುನೋ ಪಾಸ್ತುನೋ ಎಲ್ಲೆಲ್ಲೋ ಇಟ್ಕೊಂಡು ಏನೇನೋ ಕಟ್ಟಿ ಮಾಡಿಬಿಡ್ಬೋದು. ಆಲ್ರೆಡಿ ಫೌಂಡೇಶನ್ ಹಾಕ್ಬಿಟ್ಟಿದ್ದಾರೆ, ಕಾಲಮ್ಸ್ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಮಾಡಿಬಿಟ್ಟಿದ್ದಾರೆ. ಅದರೊಳಗೆ ಎಷ್ಟು ಅಡ್ಜಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. ಸಂಸ್ಕೃತವಂತೂ ಹೇಗೆ ಅಂತಂದರೆ ಫಿನಿಶ್ಡಾಗಿ ಕೊಟ್ಟಿರ್ತಕ್ಕಂಥ ಮನೆ. ನಾವೇನಿದ್ರು ಇಲ್ಲೊಂದು ಫೋಟೋ, ಅಲ್ಲೊಂದು ಪೋಸ್ಟರು, ಮತ್ತು ಇತ್ತು ಕಡೆ ಒಂದು ಫ್ರಿಜ್ಜು, ಇನ್ನೊಂದು ಕಡೆಗೆ ಒಂದು ಗಂಟೆ, ಈ ಥರ ತಗಲಿಬಿಡ್ಬೋದು ಅಷ್ಟೇ. ಆ ಮಟ್ಟದಲ್ಲಿರುವಾಗ ಸಮಾಸ ವೃತ್ತಿಯಿಂದಲೇ ಮಾಡಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾನೆ. ದ್ವಂದ್ವೋಸ್ಮಿ ದ್ವಿಗುರಸ್ಮಿ ಚ ಗೃಹೇ ನಮೇ ಸತತಂ ಅವ್ಯಯೀ ಭಾವ ತತ್ಪುರುಷ ಕರ್ಮಧಾರಯ ಏನಾಹಂಸ್ಯಾಂ ಬಹುರೀಹಿ ಅಂತ ಅಷ್ಟು ಮುಖ್ಯವಾದ ಸಮಾಸಗಳ ಹೆಸರಿರುವಂಥ ಒಂದು ಪದ್ಯ. ಸಂಸ್ಕೃತ ಭಾಷೆಯ ಶಕ್ತಿಯನ್ನೇ ಹೇಳ್ತಾ ಇದ್ದಾನೆ. ದ್ವಂದ್ವ ಸಮಾಸ, ದ್ವಿಗು ಸಮಾಸ, ಅವ್ಯಯೀ ಭಾವ ಸಮಾಸ, ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಬಹುರೀಹಿ ಸಮಾಸ, ಮುಖ್ಯವಾದ ಸಮಾಸಗಳೆಲ್ಲ ಬಂದಿವೆ. ಪ್ರಾದಿ ಸಮಾಸವಂತೆ, ಅಲುಕ್ ಸಮಾಸವಂತೆ ಈ ಥರದಲ್ಲಿ ಬಂದಿಲ್ಲ. ಆದರೆ ಮುಖ್ಯ ಸಮಾಸಗಳು ಬಂದಿವೆ. ಇಲ್ಲಿ ಒಂದು ಬೇರೆ ಅರ್ಥವೂ ಇದೆ. ಒಬ್ಬ ಕೇಳ್ಕೋತಾ ಇದ್ದಾನೆ, ಕೆಲಸ ಬೇಕು ತನಗೆ ಅಂತ. ದ್ವಂದ್ವಾಸ್ಮಿ ಅಂದರೆ ತಾನು ಒಬ್ಬ ಅಲ್ಲ, ಇಬ್ಬರು ಅಂತ. ಅಂದರೆ ಅದ್ವಿತೀಯನಲ್ಲ, ಸದ್ವಿತೀಯನಾಗಿದ್ದೀನಿ ಅಂತ. ಹೆಂಡತಿ ಇದ್ದಾಳೆ ಅವನಿಗೆ. ದ್ವಿಗುರಸ್ಮಿಚ, 2 ಹಸುಗಳಿವೆ ಅಥವಾ 2 ಗೋವುಗಳಿವೆ, 2 ಎತ್ತುಗಳಿವೆ ಅಂತ ಬೇಕಾದ್ರೂ ಅನ್ಬೋದು. ಗೃಹೇ ನಮೇ ಸತತಂ ಅವ್ಯಯೀ ಭಾವ ಅಂದರೆ ಮನೆಯಲ್ಲಿ ಇದು ಖಾಲಿಯಾಗದೇ ಇರುವಿಕೆ ಅನ್ನುವುದು ಇಲ್ಲ. ವ್ಯಯಭಾವ ಅಲ್ಲ, ಅವ್ಯಯ ಭಾವ ಇಲ್ಲ ಅಂದರೆ ವ್ಯಯಭಾವ ಇದೆ ಅಂತ. ಅಂದರೆ ಖರ್ಚಾಗ್ತಾ ಇದೆ, ಮದುವೆ ಆಗಿದ್ದರಿಂದ ಖರ್ಚಾಗಲೇಬೇಕು, ಬೇಕಾದಂತೆ. ತತ್ ಪುರುಷ, ಎಲೈ ಪುರುಷನೇ ತತ್, ದೇರ್ ಫೋರ್ ಪುರುಷನೇ ಅಂದರೆ ಯಾರೋ ಜೆಂಟ್ಲ್ಮ್ಯಾನ್ ಹೇಳ್ತಾ ಇದ್ದಾನೆ. ಕರ್ಮಧಾರಯ, ನನಗೆ ಯಾವುದಾದ್ರು ಒಂದು ಕೆಲಸ ಕೊಡು. ಏನಾ ಅದರಿಂದ ಅಹಂ ನಾನು ಸ್ಯಾಮ್ ಬಹುರೀಹಿ, ತುಂಬ ಧಾನ್ಯವಂತ ಆದೇನು. ಮನೆಯಲ್ಲಿ ತಿಂಡಿಗೂ ಗತಿ ಇಲ್ಲ. ತೆಲುಗಿನಲ್ಲಿ ದ್ರಾಭ ಪದ್ಯಾಲು ಅಂತ ಹೇಳ್ತಾ ಇದ್ರು. ಬೇರೆ ಬೇರೆ ಭಾಷೆಗಳನ್ನೆಲ್ಲ ಸೇರಿಸಿಬಿಟ್ಟು ಮಾಡುವುದು. ತಂಡುಲಾನಿ ಗೃಹ ಮಂದುನ ಸಂತಿ ತಿಂಡಿಕೈತೆ 10 ಮಂದಿ ವಿಲಸಂತಿ 10 ಮಂದಿ ತಿಂಡಿಕೈತೆ 10 ಮಂದಿ ವಸಂತಿ ತಂಡುಲಾನಿ ಗೃಹಮಂದು ನಸಂತಿ ಕುಂಡೆ ಬೊಜ್ಜಲು ಪರಂ ವಿಲಸಂತಿ ರಂಡನಾ ಕುಡುಕುಲೆಲ್ಲ ಹಸಂತಿ ಅಂತ. ಅಂದರೆ ತೆಲುಗು ಸಂಸ್ಕೃತ ಸೇರಿಸಿ ಮಾಡಿದ್ದು. ತಂಡುಲಾನಿ ಅಕ್ಕಿ, ಅದು ಸಂಸ್ಕೃತ ಪದ. ಗೃಹಮಂದು ನಸಂತಿ, ಗೃಹಮಂದು ತೆಲುಗು, ನಸಂತಿ ಸಂಸ್ಕೃತ. ಮನೇಲಿ ಅಕ್ಕಿ ಒಂಚೂರೂ ಇಲ್ಲ. ತಿಂಡಿ ಕೈತೆ 10 ಮಂದಿ ವಸಂತಿ. ಊಟ ಅಂದರೆ 10 ಜನ ಇದ್ದಾರೆ ಮನೆಯಲ್ಲಿ,
ಕಡಿದ್ರೆ 10 ಆಳು ಆಗುವಷ್ಟು ಜನ ಇದ್ದಾರೆ. ಅರೆ ಒಂದು ಕಾಳು ಧಾನ್ಯ ಇಲ್ಲ. ಕುಂಡೆ ಬೊಜ್ಜಲು ಪರಂ ವಿಲಸಂತಿ ಅಂತಲೂ ಪಾಠ ಇದೆ. ಅರೆ ಹೊಟ್ಟೆ ತುಂಬಿ ದಡೂತಿಯವರು ಯಾರಿದ್ದಾರೆ, ಬೊಜ್ಜಿನವರು ಅವ್ರು ನಮ್ಮ ಮನೆ ಸ್ಥಿತಿ ನೋಡಿ ನಗುತ್ತಾ ಇದ್ದಾರೆ. ರಂಡನ ಕೊಡುಕಲೆಲ್ಲ ಹಸಂತಿ, ಮುಂಡೆ ಮಕ್ಕಳೆಲ್ಲನೂ ನಗುತ್ತಾ ಇದ್ದಾರೆ ನಮ್ಮ ಮನೆ ಪಾಡನ್ನು ನೋಡಿ, ಏನು ಮಾಡೋದು ಅಂತ ಕೆಟ್ಟ ಬೈಗಳು. ಆದರೆ ಹಸಂತಿ, ವಸಂತಿ, ವಿಲಸಂತಿ ಈ ರೀತಿಯಾಗಿ ಸಂಸ್ಕೃತದ ಕ್ರಿಯಾಪದಗಳು. ಹಾಗೆ ಆ ತರಹ ಇಲ್ಲಿ ಏನಾಹಂಸ್ಯಾಂ ಬಹುವ್ರೀಹಿ, ನಾನು ಹೆಚ್ಚು ಧಾನ್ಯವಂತನಾಗುವಂತೆ ಮಾಡು, ಮನೆಗಿರುವ ದಾರಿದ್ರ್ಯನ ಹೋಗಲಾಡಿಸು ಅಂತ. ಅಂದರೆ ಈ ಬಗೆಯಲ್ಲಿ ಸಮಾಸಗಳನ್ನು, ಪ್ರಸಿದ್ಧ ಪದಗಳನ್ನು ಶ್ಲೇಷಾರ್ಥದಲ್ಲಿ ಬಳಸಿಕೊಂಡು ಮಾಡುವಂಥದ್ದು, ಈ ರೀತಿಯಾದ ಹೊಸ ಸಾಧ್ಯತೆಗಳ ಕಡೆಗೆ ನೋಡಬೇಕು ಅಂತ ಹೇಳ್ತಾನೆ. ಆಮೇಲೆ ಈ ಕೃದಂತಗಳ, ತದ್ಧಿತಾಂತಗಳ ಸ್ವರೂಪ ಏನು ಅಂತೆಲ್ಲ ಹೇಳಿ ಯಾರ್ಯಾರಿಗೆ ಏನೇನು ಇಷ್ಟ ಇರುತ್ತದೆ ಅಂತ ಹೇಳ್ತಾ ಬರ್ತಾನೆ. ವಲ್ಲಭ ಸಮಾಸಗತೆಯೋ ಗೌಡಾಹ ಅಂತ ಹೇಳ್ಬಿಟ್ಟು ಅಂತಾನೆ. ವಿದರ್ಭ ದೇಶದವರಿಗೆ ಅವನು ಹೇಳ್ತಾನೆ, ಮೊದಲು ವಿದರ್ಭದಿಂದ ಶುರು ಮಾಡ್ತಾನೆ, ವೈದರ್ಭಿ ರೀತಿಯಿಂದ. ದೈತ ಸುವೃತ್ತಯೋ ವಿದರ್ಭಾ, ದೈತ ಸುವೃತ್ತಯ ಅಂದರೆ ಪದಗಳನ್ನು ಬಿಡಿಸಿ ಬಿಡಿಸಿ ನಾಮಪದಗಳು ಎಲ್ಲ ಪ್ರತ್ಯೇಕವಾಗಿ ಕಾಣುವಂತೆ ಪುಡಿಯಾದ ಪದಗಳಲ್ಲಿ ಬರೀತಕ್ಕಂಥದ್ದು ವೈದರ್ಭರಿಗೆ ತುಂಬ ಇಷ್ಟ. ಅಂದರೆ ಸೆಂಟ್ರಲ್ ಇಂಡಿಯಾ ಅಂತ ಹೇಳ್ಬೋದು, ಬಹಳ ಇಷ್ಟ ಅವರಿಗೆ ವೈದರ್ಭ ರೀತಿ ಅಂದರೆ ಅದು ಅಂತ. ಇನ್ನು ಇವರು ಗೌಡರು ಅಂದರೆ ಈಸ್ಟರ್ನ್ ಇಂಡಿಯಾದವರು ಯಾರಿದ್ದಾರೆ ಅವರು ವಲ್ಲಭ ಸಮಾಸಗತೆಯ ಅಂದರೆ ಸಮಾಸಗತಿಯಲ್ಲಿ ತುಂಬ ಪ್ರೀತಿ. ಅವನು ಹೇಳುವ ಮಾತೇ ತುಂಬ ಚೆನ್ನಾಗಿ, ಸಂಸ್ಕೃತ ಭಾಷೆ ಬಲ್ಲವರಿಗೆ ದೈತ ಸುವೃತ್ತಯ ಅನ್ನೋ ಪದಕ್ಕೆ ಅವನು ಮಾಡಿರೋ ಸಮಾಸ ಅದು ಹೀಗೆ, ದೈತ ಸುವೃತ್ತಯ ವಲ್ಲಭ ಸಮಾಸ ಅಂದರೆ ಸಮಾಸ ಇಸ್ ದೇರ್ ಡಾರ್ಲಿಂಗ್. ಸಮಾಸಗಳನ್ನು ತುಂಬ ಇಷ್ಟಪಟ್ಟವರು ಈಸ್ಟರ್ನ್ ಇಂಡಿಯನ್ಸು. ಪ್ರೈತದ್ಧಿತಾ ದಾಕ್ಷಿಣಾತ್ಯ, ಇದಂತೂ ಪಾಣಿನಿ ಪತಂಜಲಿಗಳ ಕಾಲದಿಂದ ಇರತಕ್ಕಂಥದ್ದು. ದಾಕ್ಷಿಣಾತ್ಯರು ತದ್ಧಿತವನ್ನು ಜಾಸ್ತಿ ಮಾಡ್ತಾರೆ ಅಂತ. ಇದಕ್ಕೆ ಶಂಕರ ಭಗವತ್ಪಾದರ ಭಾಷ್ಯವೇ ದೊಡ್ಡ ದೃಷ್ಟಾಂತ ಅಂತ ಉದಾಹರಣೆಯನ್ನು ವೈಯಾಕರಣರು ಹೇಳ್ತಾರೆ. ಅವರು ಹೆಚ್ಚು ತದ್ಧಿತ ಮಾಡ್ತಾರೆ. ನನಗೆ ತದ್ಧಿತ ಬಹಳ ಇಷ್ಟ. ಅದಕ್ಕೆ ನನ್ನ ಸ್ನೇಹಿತ ಸುಧೀರ್ ತುಂಬ ತಮಾಷೆ ಮಾಡ್ತಿರ್ತಾನೆ, ಗಣೇಶ್ ಪಾಲಿಗೆ ಸರಳತೆಯೂ ಸಾರಳ್ಯ ಆಗುತ್ತೆ ಅಂತ. ಸರಳತೆ, ಸರಳಸ್ಯ ಭಾವ ಸರಳತಾ, ತಸಿಲ್ ಪ್ರತ್ಯಯ ಹಾಕಿರೋದು. ಹಾಗಲ್ಲದೆ ಠಕ್ ಪ್ರತ್ಯಯ ಹಾಕ್ಬಿಟ್ಟು ಸಾರಳ್ಯ ಮಾಡು. ಸಾರಳ್ಯ ಅಂದರೆ ಅದರೊಳಗೊಂದು ಕಠೋರತೆ ಬಂತು. ಮಧುರತಾ ಅನ್ನೋದು ಹೇಗಿದೆ, ಮಾಧುರ್ಯ ಅನ್ನೋದು ಹೇಗಿದೆ, ಏನೋ ಅದಕ್ಕೆ ಬಿಗಿ ಬರುತ್ತೆ ಅಂತ. ದಾಕ್ಷಿಣಾತ್ಯ ಕವಿಗಳಲ್ಲಿ ಅದು ಹೆಚ್ಚು ಕಾಣಿಸ್ಕೊಳ್ಳುತ್ತದೆ ಆ ರೀತಿಯಾದಂಥದ್ದು. ಮತ್ತು ಕೃತ್ಪ್ರತಿ ಪ್ರಯೋಗ ರುಚಿಯ ಉದೀಚ್ಯ ಅಂತ. ಇನ್ನು ಉತ್ತರ ಭಾರತೀಯರು ಕೃತ್ಪ್ರಯೋಗವನ್ನು ಜಾಸ್ತಿ ಮಾಡ್ತಾರೆ, ಕೃದಂತಗಳನ್ನು ಅಂತ. ಇದು ಪ್ರಾದೇಶಿಕ ಅಂತ ಏನಲ್ಲ, ಕವಿ ಸ್ವಭಾವ. ಒಂದು ಕಾಲಕ್ಕೆ ಪ್ರಾದೇಶಿಕವಾಗಿರ್ಬೋದು. ನಿನ್ನೇನೂ ನಾನು ಹೇಳ್ತಾ ಇದ್ದೆ, ಗೋಳಿ ಬಜೆ ಮಂಗಳೂರಿಂದೇ ವಿಶೇಷ ಆಗಿದ್ದು ಬೆಂಗಳೂರಿಗೂ ಬಂದಿದೆ, ಎಲ್ಲಿಗೂ ಹೋಗಿದೆ ಅಂತ. ಆ ರೀತಿಯಲ್ಲಿ ಅದನ್ನು ಇವನ ಕಾಲಕ್ಕಿಂತಲೂ ಸ್ವಲ್ಪ ಹಿಂದನವನೇ ಆದ ಕುಂತಕ ಒಂದೊಂದು ಪ್ರಾಂತದ ಶೈಲಿ ಅಂತ, ವೈದರ್ಭ ಶೈಲಿ ವಿದರ್ಭ ಪ್ರಾಂತದ್ದು, ಗೌಡ ಶೈಲಿ ಗೌಡ ಪ್ರಾಂತದ್ದು, ಲಾಟ ಶೈಲಿ ಲಾಟ ಪ್ರಾಂತದ್ದು ಅಂತೆಲ್ಲ ಅಲ್ಲ, ಲಾಟಿಯ ಎಲ್ಲ ಕವಿ ಮನೋಧರ್ಮದ್ದು ಅಂತ ಅವನಾಗಲೇ ಡಿಕ್ಲೇರ್ ಮಾಡಿಬಿಟ್ಟ. ಇದನ್ನು ಇವನು ಗಮನ ಇಟ್ಟು ಹೇಳ್ತಾನೆ. ಆಮೇಲೆ ವಾಕ್ಯ ಅಂದರೆ ಏನು ಅಂತ ಅದನ್ನು ಚೆನ್ನಾಗಿ ಹೇಳ್ತಾನೆ. ಪದಾನಾಂ ಅಭಿದಿತ್ಸಿತಾರ್ಥ ಗ್ರಂಥನಾಕರ ಸಂದರ್ಭೋ ವಾಕ್ಯಂ. ನಾವು ಇಷ್ಟಪಟ್ಟಂಥ ಅರ್ಥವನ್ನು ಹೊರಡಿಸಬಲ್ಲಂಥ ವಾಕ್ಯ ರಚನೆಯೇ, ಪದರಚನೆಯೇ ಕಾವ್ಯ, ಇದು ವಾಕ್ಯ ಅಂತ. ಅದು ಈ ತದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ ಕಾವ್ಯಂ ಅಂತ ದಂಡಿ ಹೇಳಿದಂತೆ, ನಮಗೆ ಇಷ್ಟವಾದ ಅರ್ಥವನ್ನು ಹೊರಡಿಸುವ ರೀತಿಯಲ್ಲಿ ಪದಗಳ ಜೋಡಣೆ ಮಾಡಿದ್ರೆ, ಅಂದರೆ ಒಂದು ಸಿಮ್ಯಾಂಟಿಕ್ಸ್ ಕ್ರಿಯೇಟ್ ಆದ ತಕ್ಷಣವೇ ವಾಕ್ಯ ಬರುತ್ತದೆ ಅಂತ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿರಬೇಕು ಅಂತ ಅದನ್ನು ಬೇಕಾದಷ್ಟು ರೀತಿಯಲ್ಲಿ ವಿಭಾಗ ಮಾಡಿ ತೋರಿಸ್ತಾನೆ. ಆ ವಿಭಾಗಗಳು ಅಷ್ಟು ಮುಖ್ಯವಲ್ಲ. ಇನ್ನೊಂದು ಕಡೆಗೆ ಅದು ಹೇಳ್ತಾನೆ, ಗುಣವದ ಅಲಂಕೃತಶ್ಚ ವಾಕ್ಯಮೇವ ಕಾವ್ಯಂ. ಗುಣವಂತವಾದದ್ದು, ಅಲಂಕೃತವಾದದ್ದು ಈ ವಾಕ್ಯವೇ ಕಾವ್ಯ ಅಂತ. ಇದನ್ನೇ ಮುಂದೆ ನಮ್ಮ ಮಮ್ಮಟ ತದದೋಷವು ಶಬ್ದಾರ್ಥವು ಸಗುಣಾವನಲಂಕೃತಿ ಪುನಃಕ್ವಾಪಿ ಅಂತ ಹೇಳಿದ್ದಾನೆ. ಆದರೆ ಅವನು ಅನಲಂಕಾರ ಆಗಿದ್ದರೂ ಪರವಾಗಿಲ್ಲ, ಕೆಲವೊಮ್ಮೆ ಅಲಂಕಾರ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಆದರೆ ದೋಷ ಇರಬಾರ್ದು ಅಂತ. ಇವನು ಗುಣ ಇದ್ದು ಅಲಂಕಾರ ಇದ್ದರೆ ಆ ರೀತಿಯಾದ ವಾಕ್ಯ ಕಾವ್ಯ ಅಂತಲೇ ಅದು ಹೆಚ್ಚು ಮೆಚ್ಚಬಹುದಾದಂಥ ರೀತಿ ಅಂತ ನನಗನ್ನಿಸುತ್ತದೆ. ಇದಿಷ್ಟಕ್ಕೆ ಇವತ್ತು ಮುಗಿಸ್ಕೊಂಡು ನಾಳೆ ನಾಡದಲ್ಲಿ ನಾವು ಮತ್ತಷ್ಟು ನೋಡೋಣ. ಇಲ್ಲಿ ಕೊನೆಯ ಅಧ್ಯಾಯಗಳಲ್ಲಿ ಸ್ವಾರಸ್ಯ ಕಡಿಮೆ,
ಆರಂಭದ ಅಧ್ಯಾಯಗಳಲ್ಲಿ ಹೆಚ್ಚು. ಅಂದರೆ ಇರುವಂತಹ ಒಟ್ಟು 15 ಅಧ್ಯಾಯಗಳಲ್ಲಿ 18 ಅಧ್ಯಾಯಗಳಲ್ಲಿ ಆರಂಭದ ಒಂದು 10-12 ಅಧ್ಯಾಯಗಳಲ್ಲಿ ಹೆಚ್ಚಿನ ಸ್ವಾರಸ್ಯ ಇರೋದ್ರಿಂದ ನಮಗಿರುವ ಸಮಯದಲ್ಲಿ ಇದರ ಒಂದು ಮಹತ್ವವನ್ನು ಚೆನ್ನಾಗಿ ಮನಗಾಣಬಹುದು. ನಮಸ್ಕಾರ.